ಗುಣ ಅಂತಾರೆ. ಆ ಪುಣ್ಯಾತ್ಮನಿಂದ ದೊಡ್ಡದಾದ ಸರ್ವೋತ್ತಮ ಗುಣ ಯಾವುದು ಅಂದರೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥದ್ದು. ಆದ್ದರಿಂದ ಅವನು ಎಷ್ಟು ತೀರದಂತಹ ಸುಖವನ್ನು ಪ್ರಾಪ್ತ ಮಾಡಿಕೊಡುವಂತ ಗುರು ಅವನ ಸ್ತುತಿ, ಪೂಜೆ, ನಮಸ್ಕಾರ ಎಲ್ಲ ಮಾಡಿ ಜ್ಞಾನವನ್ನು ಕೇಳಿದರೆ ಎಂದೂ ತೀರದಂತ ನಿಜವಾದ ಸುಖ ಪ್ರಾಪ್ತ ಮಾಡಿಕೊಡ್ತಾನೆ. ಅಂದರೆ ಮೊದಲಿದ್ದ ಸುಖವನ್ನೇ ಪ್ರಕಟ ಮಾಡಿದನೆಂಬ ಭಾವ. ಮೊದಲು ಇರುವಂತಹ ಸುಖನನ್ನ ಅದನ್ನ ಪ್ರಕಟ ಮಾಡಿ ತೋರಿಸ್ತಾರೆ. ಅಂತ ಯೋಗೀಶ್ವರನು ಅಹಂಕಾರ ಉಪಾಧಿರಹಿತವಾದ ಕೇವಲ ಚಿತ್ರೂಪ ಈಶ್ವರನ ಅಂತ ಯಾವ ಯೋಗೀಶ್ವರ ಕೇವಲ ಅಹಂಕಾರ ಮತ್ತು ಉಪಾಧಿಯಲ್ಲಿ ಕೇವಲ ಚಿತ್ರೂಪ ಈಶ್ವರನಾಗಿದ್ದಾರೆ ಮತ್ತು ಈಶ್ವರನಿಂದಲೇ ಸಕಲ ಸುಖವಾಗಿರುತ್ತದೆ. ಆದ್ದರಿಂದ ಅಂತ ಇಹಲೋಕ ಪರಲೋಕ ಸುಖಗಳು ನಿಶ್ಚಯವಾಗಿ ಸಾಕ್ಷಿಯಾಗುತ್ತವೆ. ಆದ್ದರಿಂದ ಮುಮುಕ್ಷುಗಳು ಅವಶ್ಯ ಅಂತ ಯೋಗೀಶ್ವರನನ್ನು ಕುರಿತು ಶರಣು ಹೋಗಿ ತಮ್ಮ ಜನ್ಮವನ್ನು ಸಾರ್ಥಕವನ್ನು ಮಾಡಿಕೊಳ್ಳಬೇಕೆಂಬ ಶ್ಲೋಕದ ಒಂದು ತಾತ್ಪರ್ಯಕ್ಕಾಗಿ ಶ್ಲೋಕ ಮುಕ್ತಿಗಳ ತಾತ್ಪರ್ಯದ ಒಂದು ಸಾರವನ್ನು ಶ್ರೀಯ ಬ್ರಹ್ಮಸ್ಥಿತಿಗಳಾದ ಶರಣರ ಸಮರಗಳಿಗೆ ಅದು ಕನ್ನಡರಿಗೆ ಸಮರ್ಪಣೆ ರಾಮ ಹೇಳಬೇಕು. ಓಂ ತತ್ ಎಲ್ಲ ಪರಮ ಪೂಜ್ಯರ ಕಾಲಕ್ಕೆ ಗುರು ಮಾತೆಯರ ಕಾಲಕ್ಕೆ ಮತ್ತೊಮ್ಮೆ ಮಗಳನ್ನು ಶರಣ ಸಮರ್ಪಣೆ. ಓಂ ನಮಃ ಶಿವಾಯ. ಇದುವರೆಗೆ ಶುದ್ಧ ಬ್ರಹ್ಮೇಂದ್ರ ಸದ್ಗುರುಗಳಾದ ಶ್ರೀ ಈಶ್ವರ ಚತುರ್ವೇದಿ ಗುರುಗಳು ಪಾರಮಾರ್ಥ ಗೀತೆಯ ಜ್ಞಾನವನ್ನು ನಮಗೆಲ್ಲ ನೀಡಿದರು. ಅವರಿಗೆ ಅನಂತ ಧನ್ಯವಾದಗಳು. ಈಗ ಶುದ್ಧ ಬ್ರಹ್ಮೇಂದ್ರ ಸದ್ಗುರುಗಳಾದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳಿಂದ ಶ್ರೀ ವಿಚಾರ ಸಾಗರದ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. सदगुरु श्री साधु चलदास जी महाराज की जय. सदगुरु श्री पंडित पीताम्बर जी महाराज की जय. सदगुरु श्री शरण बसव स्वामी जी महाराज की जय. जय मंगलम. जय नमो पार्वती पति शिव हर हर महादेव. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಜಿಯವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿಗೆ ಉಪದೇಶ. ವಿಷಯಾಂಕ 224. ಯುವತಿಯ ಸಂಘದಿಂದ ವೀರ್ಯನಾಶ. ಚೌಪಾಯಿ 69ರಿಂದ 89ರವರೆಗೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಇವುಗಳ ಶ್ಲೋಕವನ್ನು ನೋಡೋಣ. ಶ್ಲೋಕ 69. जो नानाविध भोजन खावै रसता को फल बिंदु पावै जीवन बिंदु अधीन सबन को नसत बिंदु ते मन को है जब जन को मन मलवासी करत शोक अति धरत उदासी रुधिर निवास धरत मन जगु चंचल अधिकर जोग न तबहु जब मन करत बिंदु में वासा लगई शोक चंचलता नासा पुनि आप ही बलवत जन जानै भय प्रसन्न शुभ कार सठानै बिंदु अधिक हो वै जाजन में सुंदर कांति रूप तातन में बिंदु को तन में उजियारो नसै बिंदु तन मनु हथियारो जाको बिंदु न कबहु नासै बलि न
तन परकाशय योगी करत खेचरि मुद्रा साटे बिंदु राखी है भद्रा। अष्टसिद्धि के भारत योगी सिंधु कसे भारत से भोगी आठे अति उत्तम सिंधु सुजरत में तिही तीर्थी नीले तन जगद में यूं किसान पल नमे हूँ ऊषही पीरत लेत निचोरी पीयूषही बार बार तेल में धारही वै असार तथा तब जा रही ज्योति बीच भुजन में पीछो भरत यो निकट खींची अमिको पुनि पुनि करत क्रिया तलौ तौलौ सेज बिंदु को बिंदु न चौलौ जियो असार नारी नर देहा कीच फुलेल फूल जुखो खा भौ अकाम सब ताही जरावै सूक पैन मुरार लगावै है जो स्वरूप चोर धन भारी तानर में नारी बलिहारी करी स्वरूप धन बल को अंता कहत ताही तू काको अंता। तिही पुनि मिलन चाहे जो अनारी कर धर में धरत मुदई तकारी नाग चढ़ाय अंक्यू मोरई जाय नपति सही के दोरई। ಅಪ್ಪಾಜಿ 10 ಆದವ್ರು ಇನ್ನು 10 ಅದಾವ ಪುರ ಓದೇ ಬಿಡ್ರಿ ಒಂದು 5 ಓದಿದ್ರೆ ಸಾಕು. ಈ ಒಂದು ಶ್ಲೋಕಗಳ ವಿವರಣೆಯನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಾಗಿ ಗುರುಗಳೆಲ್ಲ ವಿನಂತಿ. ಮಲಪುರಗಳು ಟ್ರೀಟ್ ಮಾಡ್ರಿ. ಮಲಪುರಗಳು ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿ ಅವರ ಕೃತಿ ಐದನೇ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ ವಿಷಯಾಂಕ 224 ಯುವತಿಯ ಸಂಘದಿಂದ ವೀರ್ಯನಾಶ. ಇದು ಆರಂಭ ಮಾಡುವುದಕ್ಕಿಂತ ಮುಂಚೆ ನಿನ್ನೆ ಏನಾಗ್ತಪ್ಪ, ವಿಷಯಾಂಕ 222ರಲ್ಲಿ ಯುವತಿಯ ಸಂಘದಿಂದ ಧನನಾಶ, 223ರಲ್ಲಿ ಯುವತಿಯ ಸಂಘದಿಂದ ಧರ್ಮನಾಶ. ಹಿಂಗೆಲ್ಲ ಮಾಡ್ಕೊತ ಹೋಗಿವಿ. ಈ ಸಂಘ ಇರಬೇಕಾ ಇರಬಾರ್ದ? ಇವೆಲ್ಲ ನಾಶ ಮಾಡ್ಕೋಬೇಕಾದ್ರೆ ಅವು ಇರಬೇಕಾ ಇರಬಾರ್ದ? ಧರ್ಮ ಏನ್ ಹೇಳ್ತದ? ಶುದ್ಧವಾಗಿರಬೇಕು ಅಂತ ಹೇಳ್ತದ. ಶುದ್ಧವಾಗಿರೋದಕ್ಕ ಮತ್ತ ಈ ಸಂಘದಲ್ಲಿ ಏನಾಗ್ತದ? ಅಶುದ್ಧ ಆಗ್ತದ. ಈ ಅಶುದ್ಧೀಕರಣದ ಅವಶ್ಯಕತೆ ಆದೇನು? ಇವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಈ ಜಗತ್ತಿನೊಳಗ ಬರೀ ಶುದ್ಧ ಇರ್ತೀನಿ ಅಂದ್ರೂ ಆಗಂಗಿಲ್ಲ, ಬರೀ ಅಶುದ್ಧವಾಗಿರ್ತೀನಿ ಅಂದ್ರೂ ಆಗಂಗಿಲ್ಲ.
ಅಶುದ್ಧವಾಗಿರೋದು ಅಂದ್ರೆ ಲೌಕಿಕವಾಗಿರೋದು, ಲೌಕಿಕ ಸಂಘ, ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ, ಮತ್ತೇನೇನೋ ಆಸ್ತಿ ಪಾಸ್ತಿ ಏನೇನೋಲ್ಲ ಎಲ್ಲ ಬರ್ತಾವ ಲೌಕಿಕ, ದನ ಕನಕಾದಿಗಳು. ಅವರದ್ದು ಸಂಘ ಮಾಡಿದ್ರೆ ಅಶುದ್ಧ, ಅವರ ಸಂಘ ಮಾಡ್ಲಾರ್ದಂಗ ಇದ್ದಾಗ ಸೂಕ್ತ. ಅದಕ್ಕೆ ಒಂದ್ ಕಡೆ ಏನ್ ಹೇಳ್ತಾರ, ಇದು ಏನಂದ್ರೆ ಶುದ್ಧ ಶುದ್ಧ ಅಂತ ಹೇಳ್ತಾರೆ. ಶುದ್ಧ ಪ್ಲಸ್ ಅಶುದ್ಧ ಎರಡು. ಅದನ್ನೇ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದೊಳಗೆ ಅಶುದ್ಧ ಅಂತಂದ್ರೆ ಏನದ, ಇದೆಲ್ಲ ಲೌಕಿಕ ಸಂಘ. ಆ ವಿಶಿಷ್ಟವಾದಂತ ಶಿವ ಏನದನ ಅವನು ಶಕ್ತಿ ವಿಶಿಷ್ಟಾದ್ವೈತ ಶಿವ ಸಿದ್ಧಾಂತ. ಅದು ಅವ ಶಿವ ಏನವನ್ನ ಶಕ್ತಿಯಿಂದ ವಿಶಿಷ್ಟವಾಗಿರ್ತಾನೆ. ಅದಕ್ಕಿಲ್ಲಿ ಜೀವನ ಹೆಂಗದ, ಬಂಗಾರ ಬಂಗಾರವಾಗಿ ಇರೋದು ಶುದ್ಧ ರೂಪದಲ್ಲಿ ಇದ್ರೆ ಅದು ಏನಾಗ್ತದ, ಧರ್ಮ. ಬಂಗಾರ ಬಂಗಾರವಾಗಿ ಶುದ್ಧ ರೂಪದಾಗಿತ್ತಂದ್ರೆ ಧರ್ಮ. ಮತ್ತ ಬಂಗಾರ ಅದಪ್ಪ ಬೇಕಾದಷ್ಟು ಮನ್ಯಾಗ, ನಿಮ್ಮ ಮನ್ಯಾಗ ನಮ್ಮ ಮನೆಯನ್ನ ನಿಮ್ಮ ಮನ್ಯಾಗ ಒಯ್ದು ಇಟ್ಕೋಬೇಕಿದ್ರ ಅದ್ರಾಗ ಏನಾರ ಕಲಿಸಿ ಮತ್ತೆ ಆಭರಣ ಮಾಡಿಕೊಂಡು ಅದನ್ನು ಹೊಲಸು ಮಾಡಬೇಡ ಅಂತೇಳಿ ಬೀಗರಿಗೆ ಹೇಳಿ ಕೊಟ್ರಿ ಅಂತಂದ್ರೆ ಒಪ್ಕೋತಾರನ್ರಿ ಅವರು? ಅದು ಆಭರಣ ಮಾಡಬೇಕು ನಾವಂತಾರ ಅವ್ರ ಕಾರ್ಯಕ್ರಮದೊಳಗೆ. ಬಂಗಾರ ಬಂಗಾರವಾಗಿ ಇಟ್ಕೋಬೇಕು ಅಂತಂದ್ರೆ ಬರೀ ಧರ್ಮ. ನಾವದ ಆಭರಣ ಮಾಡಬೇಕಂತಾರ ಅವ್ರು. ಆಭರಣ ಮಾಡಿ ಲಗ್ನದಾಗ ಸ್ಟೇಜ್ ಮೇಲೆ ಡೆಕೋರೇಷನ್ ಮಾಡಿಕೊಂಡು ನಿಂತು ಓಸು ಮಂದಿ ಮುಂದ ಅದನ್ನ ತೋರಿಸ್ಬೇಕು ನಾವು. ನಿಮ್ಮ ಅಲ್ಮಾರ ಬಂಗಾರ ನಮ್ಮ ಅಲ್ಮಾರಾಗ ಇಟ್ರ ಬಂತ. ಬರೀ ಧರ್ಮದಿಂದ ಈ ಜಗತ್ತು ನಡೆಯಂಗಿಲ್ಲ. ಇದೊಂದು ತಿಳ್ಕೊಂಡ್ಬಿಟ್ರಿ. ಪ್ಯೂರ್ ಅದೇ ಮಾಡ್ತೀನಿ ಅಂತಂದ್ರೆ ನಡೆಯಂಗಿಲ್ಲ. ಈ ಜಗತ್ತಿನೊಳಗೆ ಎಲ್ಲರೂ ಸಾಧುಗಳು, ಸಂತರು, ಶರಣರು, ಮಹಾತ್ಮರು ಬರೇ ಅವರೇ ಇದ್ರು ಅಂತಂದ್ರೆ ನಡೆಯಂಗಿಲ್ಲ. ಅದು ಜಗತ್ತು ಅನಿಸ್ಕೊಳ್ಳಂಗಿಲ್ಲ. ಅಕ್ಕ ಮಹಾದೇವಿ ಭಾರಿ ಸಾತ್ವಿಕ ಮನುಷ್ಯಳು, ಬಹಳ ಚಲೋ ಮನುಷ್ಯಳು ಇದ್ಳಂತಂದ್ರೆ ಆಕಿನ ಯಾರು ಕೇಳ್ತಿದ್ರು? ಕೌಶಿಕ ಮಹಾರಾಜನ್ಲಿಂದ ಆಕಿ ಫೇಮಸ್ ಆದಳು. ಕೌಶಿಕ ಮಹಾರಾಜ ಬೆನ್ನ ಹತ್ತಿದ್ದಕ್ಕಾಕಿ ನಗ್ನಳಾಗಿ ಕಲ್ಯಾಣಕ್ಕೆ ಪ್ರಯಾಣ ಮಾಡಿ ಅದೆಲ್ಲ ಆಕೆ ಒಳಗಿನ ಶಕ್ತಿ ಎಲ್ಲ ಸಾಮರ್ಥ್ಯ, ಅದೇನು ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಎಲ್ಲ ಪರಿಪೂರ್ಣ ನಿಷ್ಕಿಂಚಿತ್ತಾಗಿ ಪ್ರಕಟ ಆಯಿತು. ಯಾರಿಂದ ಆಯ್ತು? ಕೌಶಿಕ ಮಹಾರಾಜನಿಂದ ಆಯ್ತು. ರಾಮ ಬಹಳ ಚಲೋ ಮನುಷ್ಯ. ಏನ್ ಮಾಡ್ಬೇಕು ಅವನು ತಗೊಂಡು? ಗುಡ್ ಫಾರ್ ನಥಿಂಗ್. ಒಳ್ಳೇದಕ್ಕೆ ಒಳ್ಳೆಯವದನ್ನ ಎದಕ್ ಬಂತು ತಗೊಂಡು? ರಾವಣನ ಸಂಗಟ ಸೆಣಸಾಡಿದ್ದಕ್ಕೆ ಅವ ರಾಮ ಫೇಮಸ್ ಆದ. ಅದಕ್ಕಿಲ್ಲ ಜಗತ್ತಿನಾಗ ಬೆಳಕು ಅದ, ಕತ್ತಲೆನೂ ಆದ. ಬೆಳಕಿನ ಬೆಲೆ ಗೊತ್ತಾಗಬೇಕಾದ್ರೆ ಕತ್ತಲೆ ಬಂದಾಗೆ ಗೊತ್ತಾಗ್ತದೆ. ಹೌದಲ್ರಿ? ಹೇಳಕತ್ತದ್ದು ಒಪ್ಕೊಳಕತ್ತೀರ? ಇಲ್ಲ. ಜೀವನ ಫುಲ್ ಆರಾಮಿತ್ತಂತಂದ್ರೆ ಏನೇನೇನೇನೇನೇನು ತೊಂದರೆನೇ ಇರ್ಲಾರ್ದಂಗ ಅಂಥದೊಂದು ಜೀವನ ಇತ್ತಂತಂದ್ರೆ ಅದು ಮನುಷ್ಯನೇ ಆಗಂಗಿಲ್ಲ. ಮೊಳ ಸುಳ ಮಗ ಆದಂಗ ಆಗ್ಬಿಡ್ತಾನ, ಹುಚ್ಚಾದಂಗ ಆತಾನ. ಬರೇ ಅನುಕೂಲ ಇತ್ತಂತಂದ್ರೆ ಅದ್ರಾಗ ಕಷ್ಟ ಬಂದು ತೊಂದರೆ ಆಗಿ ಅದರೊಳಗೆ ಅದನ್ನು ಎದುರಿಸಿ ಅವ ಗಟ್ಟಿತನ ಬಂದಾಗ ಅವ ಮನುಷ್ಯ ಆಗ. ಅಲ್ಲಿ ತನ್ನ ಯಾವ ಮನುಷ್ಯ ಆತಾನ? ಅದಕ್ಕೆ ಅಲ್ಲಿ ಶಕ್ತಿ ಮಾತೆ ಹೇಳ್ತಾವ, ಪ್ರಕೃತಿ ಮಾತೆ, ಪರಾಮಾತೆ ಏನಂತ ಹೇಳುವಾಗ
ಆಕೆ ಹೇಳ್ತಾರೆ. ಈ ಒಂದು ಬ್ರಹ್ಮ ಶಿವ ಪರಮಾತ್ಮ ಅಂತೇನದನ, ಅವನು ನಾನು ಇಲ್ಲ ಅಂತಂದ್ರ ಅವ ಪ್ರಕಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಳಿನಿಂದ ಅವ ಪ್ರಕಟ ಆಗ್ಲಿಕ್ಕೆ. ಶಕ್ತಿ ಅಂದ್ರೆ ಏನದು? ಆಭರಣ. ಆಭರಣ ಆಗಿನಿ ಅಂತೇಳಿ ಬಂಗಾರ ಪ್ರಕಟ ಆಗ್ಯದ. ಆಭರಣನೇ ಹಾಲಿಲ್ಲ, ಕೊಳ್ಳಾಗ ಹಾಕೊಳ್ಳಿಲ್ಲ, ಕೈಯಾಗ ಹಾಕೊಳ್ಳಿಲ್ಲ, ಟೊಂಕದಾಗ ಹಾಕೊಳ್ಳಿಲ್ಲ, ಬುಜ್ಜಕ್ಕೆ ಹಾಕೊಳ್ಳಿಲ್ಲ, ತೆಳಗ ಹಾಕೊಳ್ಳಿಲ್ಲ ಅಂತಂದ್ರ ಬರೀ ಬಿಸ್ಕಿಟ್ ಇಟ್ಕೊಂಡು ಜೋಬ್ನ ಇಟ್ಕೊಂಡು ತಿರುಗಾಡಿದ್ರೆ ಹೆಂಗ್ ಪ್ರಕಟ ಆತು? ಈಗ ಅದು ಆಭರಣ ಆಗಿದ್ದಕ್ಕೆ ಬಂಗಾರ ಪ್ರಕಟ ಆಗ್ಯದ, 4 ಮಂದಿ ಕಣ್ಣಿಗೆ ಕಾಣಂಗಾಗ್ಯದ. ಅದಕ್ಕೆ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನೋಡ್ರಿ, ಅದು ಮಿಥ್ಯವಾದ ವಸ್ತು, ಅದು ಇಲ್ಲದ್ದು. ಸಂಸಾರ ಇಲ್ಲದ್ದು, ಜಗತ್ತು ಇಲ್ಲದ್ದು, ಬ್ರಹ್ಮಾಂಡ ಇಲ್ಲದ್ದು, ಪಿಂಡಾಂಡ ಇಲ್ಲದ್ದು, ಇಲ್ಲವೇ ಇಲ್ಲ. ಆದರೂ ಸಹಿತ ಅದು ಏನ್ ಮಾಡ್ಲಿಕ್ಕತ್ತದ, ಆ ಬಂಗಾರದೊಳಗೆ ಅದು ಆಭರಣ ಪ್ರಕಟ ಆಗ್ಲಿಕ್ಕತ್ತು. ಬಂಗಾರದೊಳಗೆ ನೆಲೆಸೋದು. ಬಂಗಾರ ಬಿಟ್ಟು ಹೊರಗೆ ಎಲ್ಲಿ ಇಲ್ಲೇ ಇಲ್ಲದು. ಬಂಗಾರದ ಆಶ್ರಯದಾಗೆ ಅದ. ಅದರ ಆಶ್ರಯದಾಗಿದ್ದು ಅದನ್ನು ಪ್ರಕಟ ಮಾಡ್ತಾವ. ಎಂತ ಶಕ್ತಿ ಇರ್ಬೇಕು ಅದಕ್ಕೆ. ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್. ಆಭರಣ ಬಂಗಾರ ಬಿಟ್ಟು ಎಲ್ಲೇರೆ ಸಪರೇಟ್ ಅದ ಏನ್ರಿ? ಕಡಿ ಎಲ್ಲೇರೆ ಮಡಿಕೆ ಮಣ್ಣು ಬಿಟ್ಟು ಎಲ್ಲೇರೆ ಅದ ಏನು ಹೊರಗೆ? ಹಂಗ ಬ್ರಹ್ಮಾಂಡ ಪಿಂಡಾಂಡ ಬ್ರಹ್ಮನ್ನು ಬಿಟ್ಟು ಎಲ್ಲೇರೆ ಸಪರೇಟ್ ಅದ ಏನು? ಬ್ರಹ್ಮನಿಂದ ಹೊರತಾಗಿ ಅದ ಏನದು? ಇಲ್ಲ. ಅವನು ಒಳಗೆ ಇದ್ದು ಅವನಿಗೆ ಪ್ರಕಟ ಮಾಡೋ ಶಕ್ತಿ ಅದ ಅದಕ್ಕೆ. ಅದಕ್ಕೆ ಶಕ್ತಿ ಅಂದ್ರೆ ಎಂತ ಎದರ ಶಕ್ತಿ? ಅದು ಬ್ರಹ್ಮನನ್ನು ಪ್ರಕಟ ಮಾಡುವ ಶಕ್ತಿ ಅಷ್ಟೇ. ಅದು ಇಷ್ಟು ಸರ್ಕಸ್ ಮಾಡಿದ್ರೆ ನಮಗೆ ಪ್ರಕಟ ಮಾಡಕ್ಕಾಗಲ್ಲ. ಅದು ಹೆಂಗ್ ಕೆಪಾಸಿಟಿ ಅದ ಬ್ರಹ್ಮನನ್ನ ಪ್ರಕಟ ಮಾಡ್ತದೆ. ಬ್ರಹ್ಮನನ್ನ ಪ್ರಕಟ ಮಾಡುವ ಶಕ್ತಿ. ಎಂತ ಶಕ್ತಿ? ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಆತ ಪ್ರಕಟವಾಗಲಾರ. ಅವನಿಗೆ ಪ್ರಕಟ ಮಾಡಂತ ಶಕ್ತಿ ಅದು. ಮತ್ತೆ ಸೆಕೆಂಡ್ ವಾಕ್ಯನೂ ಹೇಳತ್ತದ ಶಕ್ತಿ. ಪರಮಾತೆ, ದಿವ್ಯ ಮಾತೆ, ಮಾಯೆ ಏನ್ ಹೇಳ್ತದ? ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಅವನು ಇರ್ಲಿಲ್ಲ ಅಂತಂದ್ರ ನನಗೆ ಅಸ್ತಿತ್ವನೇ ಇಲ್ಲ. ಬಂಗಾರ ಇಲ್ಲದಿದ್ದರೆ ನನಗೆ ಅಸ್ತಿತ್ವನೇ ಇಲ್ಲ. ಆಭರಣಕ್ಕೆ ಅಸ್ತಿತ್ವ ಇಲ್ಲದ ಬಂಗಾರ ಇದ್ದಿದ್ದಿಲ್ಲ ಅಂದ್ರೆ? ಬಂಗಾರ ಇಲ್ಲದೆ ಬಂಗಾರದ ಆಭರಣಕ್ಕೆ ಅಸ್ತಿತ್ವ ಅದ ಏನ್ರಿ? ಬಂಗಾರನೇ ಇಲ್ಲ. ಬಂಗಾರ ಇಲ್ಲ. ನಾನು ಬಂಗಾರದ ಆಭರಣ ಹಾಕೋಬೇಕಂತೀನಿ. ಸಾಧ್ಯ ಅದ ಏನು? ಬಂಗಾರ ಇಲ್ಲ ನನ್ನ ಬಲ್ಲಿ, ಬಂಗಾರ ಆಭರಣ ಹಾಕೋಬೇಕಂತೀನಿ ಅಂದ್ರೆ ಸಾಧ್ಯ ಅದ ಏನು? ಬಂಗಾರ ಇಲ್ಲದೆ ಬಂಗಾರದ ಆಭರಣಕ್ಕೆ ಅಸ್ತಿತ್ವ ಇಲ್ಲ. ಬಂಗಾರ ಇದ್ರೂ ಸಹಿತ ಆಭರಣ ಮಾಡಿದರೆ ಅದು ಪ್ರಕಟ ಆಗ್ತದ. ಅದಕ್ಕೆ ಇದೊಂದು ಚಂದ ತಿಳ್ಕೋಬೇಕು. ವಿದೌಟ್ ಶಕ್ತಿ ಶಿವ ಕ್ಯಾನಾಟ್ ಮ್ಯಾನಿಫೆಸ್ಟ್. ವಿದೌಟ್ ಶಿವ ಶಕ್ತಿ ಕ್ಯಾನಾಟ್ ಎಕ್ಸಿಸ್ಟ್. ಶಿವನಿಲ್ಲದೆ ಶಕ್ತಿಗೆ ಅಸ್ತಿತ್ವವಿಲ್ಲ. ಶಕ್ತಿ ಇಲ್ಲದೆ ಶಿವನು ಪ್ರಕಟವಾಗುವುದಿಲ್ಲ. ಶಿವ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ, ಶಕ್ತಿ ಅಂದ್ರು ಒಂದೇ, ಮಾಯೆ ಅಂದ್ರು ಒಂದೇ. ಅದು ಇಲ್ಲದ್ದು ಇದ್ದಂಗ ತೋರಿ, ಇದ್ದದ್ದು ಇಲ್ಲದಂಗ ಮಾಡಿ, ಬ್ರಹ್ಮನನ್ನ ಕಾಣ್ರಿ, ಬ್ರಹ್ಮನೇ ಆದ, ಬ್ರಹ್ಮನನ್ನೇ ಕಾಣ್ರಿ. ಇದೇನ್ ಮಂದಿ ಯಾರು ಹೇಳ್ಬೇಕಾ?
ಅಲ್ಲಿ ಮಾಯಾ ಶಕ್ತಿ ಹೆಂಗದ ಅಂತಂದ್ರ ನಿಮಗೆ ಬ್ರಹ್ಮನ ನೆನಪು ಸಹಿತ ಬರಂಗ ಮಾಡಂಗಿಲ್ಲ. ಎಲ್ಲ ನಾಮ ರೂಪಗಳನ್ನ ತೋರಿಸಿ ಬ್ರಹ್ಮನ ನೆನಪೇ ಬರಂಗ ಮಾಡಂಗಿಲ್ಲ, ಬರ್ಲಕ್ ಬಿಡಂಗೇ ಇಲ್ಲ. ಅದನ್ನು ದಾಟಿ ಹೋಗುತ್ತೆ ಮಾಯಾ ಕೋಲಾಹಲ. ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಗದಿಂದಲ್ಲದೆ ಮೊಳೆದು ಬರದು, ಸಂಗದಿಂದಲ್ಲದೆ ಬ್ರಹ್ಮಜ್ಞಾನವಾಗದು. ಚೆನ್ನಮಲ್ಲಿ ಅಕ್ಕಮಹಾದೇವಿದದ ಸಂಘದಿಂದ ಅಲ್ಲದೆ ಅಂತಂದ್ರೆ ಏನದು? ಸಂಘ ಇರಬೇಕಾ ಇರಬಾರ್ದ? ಸಂಘ ಇರಬೇಕು. ಸಂಘ ಇಲ್ಲ ಅಂದ್ರೆ ಏನಾಗ್ತದ? ಇದು ಬಹಳ ಮುಖ್ಯದ ಚಿಂತನ. ಮುಖ್ಯ ಅನಿಸ್ತದ. ಏನ್ ಕೆಲ್ಸಕ್ಕೆ ಬರೋದು ಮುಂದೆ ಹೋಗೋದ್ ಬಿಟ್ಟು ಏನ್ ಹಿಡ್ಕೊಂಡು ಕುಂತಾನಿದು ಅಂತೀರ? ಬಹಳ ಮುಖ್ಯ ಅದ, ಇದು ಮಾರ್ಮಿಕ ಅದ. ಸಂಘದೊಳಗೆ ಎರಡು ಉಂಟ್ರಿ. ಸಂಘದೊಳಗ ಶುದ್ಧವಾದಂತ ಸಂಘ ಇರ್ತದೆ. ಆ ಸಂಘದೊಳಗೆ ಇತ್ತಂತಂದ್ರ ಅವನು ದುಷ್ಟರ ಕೂಟ, ದುಷ್ಟ ಸಂಘವನ್ನ. ಸಂಘ ಇಲ್ಲದೆ ಏನೇನು ಪ್ರಕಟ ಆಗಂಗಿಲ್ಲ, ಸಂಘ ಇಲ್ಲದೆ ಏನೇನು ಹುಟ್ಟಂಗಿಲ್ಲ. ಸಂಘ ಬೇಕೇ ಬೇಕು. ನಮ್ಮ ಮಗಳ ಲಗ್ನ ಟೈಮ್ನೊಳಗ ಬೆಳಗಾವದವರು ಭಾರಿ ಹುಷಾರಿ. ಏನ್ ಮಾಡಿದ್ರು, ಅವು 5 ಗ್ರಾಮಿನ ಉಂಗ್ರ ಅವು ಮಾಡಿಸ್ಕೊಂಡಿದ್ದೇವೆ ನಾವೆಲ್ಲ. ಸ್ಕೀಮ್ಗಳು ಮಾಡಿಕೊಂಡು ಎಲ್ಲರೂ 12 ಮಂದಿ ಕೂಡಿ ಟೀಮ್ ಮಾಡಿ ಒಂದು ತಿಂಗಳ 3 ಸಾವಿರ ರೂಪಾಯಿ ಹಾಕಿ 5 ಗ್ರಾಮಿನ ಉಂಗ್ರ, 10 ಗ್ರಾಮಿನ ಉಂಗ್ರ ಏನೇನೋ ಮಾಡಿದ್ದೆವು. ಅವೆಲ್ಲ ಉಂಗ್ರ ತಗೊಂಡು ಹೋದೆ ಲಗ್ನ ಟೈಮ್ನಾಗ. ಅವ ಏನು ಇವೆಲ್ಲ ಹಿಂಗ ಅದಾವ ನೋಡ್ರಿ ಅಂತ ಹೇಳಿದ್ರೆ, ಅವು ಎಷ್ಟು ಗ್ರಾಮ್ ತೂಕ ಮಾಡದ, ಇಷ್ಟು ಗ್ರಾಮ್ ಅದ ನೋಡ್ರಿ ಅಂದ. ಒಂದು ಕರ್ರಂದು ಬೊಗಣಿ ಏನತ್ತ ಅಂದ, ಇದ್ರಾಗ ಹಾಕ್ರಿ ಅಂದ. ಎಲ್ಲ ಹಾಕಿದೆವು. ನಮ್ಮ ಸಂಗಟ ಬರ್ರಿ ಅಂದ. ಪಾದೆವು. ಅಲ್ಲೆಲ್ಲ ಹೋಗೋಣ. ಒಂದು ಕರೆಂಟಿಂದ ಏನೋ ಇತ್ತು, ಜುರ್ರ ತಚ್ಚದ ಸುಟ್ಟಿತು. ಅದು ಚಕ್ಕ ಬಂಗಾರ ಕೊಟ್ರು ಅದ್ರಾಗ ಒಂದು 7-8% ಮಿಕ್ಸ್ ಇರ್ತದಂತ. ಅದೆಲ್ಲ ಹೋಗಿ ನಮ್ಮ ತೂಕ ಕಡಿಮೆ ಆಗಿಬಿಡ್ತು. ಏನಾಯ್ತದು? ಸಂಘ ತೆಗೆದು ನಿಸ್ಸಂಗ ಮಾಡಿಬಿಟ್ಟ. ಅದಕ್ಕೆ ಉಳಿದದ್ದೆಲ್ಲ ಬೂದಿ ಮಾಡಿ ಹಾಕಿದ. ಆಯ್ತು, ಇಷ್ಟು ಬಂಗಾರ ನೀವು ನಮಗೆ ಕೊಟ್ಟಿರಿ ನೋಡು ಅಂದ. ಸರಿ, ಅಷ್ಟು ಬಂಗಾರ ಕೊಟ್ಟಿವಿ ಅಂತಂದ್ಮೇಲೆ ಈಗ ಅದೇನು ಬಂಗಾರ ಶುದ್ಧ ಮಾಡಿಕೊಡ್ಲಕ್ಕೆ ಕೊಟ್ಟಿವಿ ಅವನಿಗೆ? ನಾವು ಇಲ್ಲ, ಅದನ್ನ ಆಭರಣ ಮಾಡೋದಕ್ಕೆ ಕೊಟ್ಟಿವಿ. ನಮ್ಮ ಬಂಗಾರ ಏನ್ ಮಾಡಿಬಿಟ್ಟ, ಕರಿಸಿ ಅದ್ರಾಗ ಇನ್ನೊಂದು 10% ಮಾಯ ಆಗಂಗೆ ಮಾಡಿಬಿಟ್ಟ, ಶುದ್ಧ ಆಗಿಬಿಡ್ತದು. ಮುಂದೆ ನಮ್ಗಿಂತ ಆಭರಣ ಮಾಡ್ಬೇಕಂತ ಡಿಸೈನ್ ಸೆಲೆಕ್ಟ್ ಮಾಡಿದ ಕೂಡಲೇ ಅದ್ರ ತೂಕ ಇಷ್ಟ ಆಗ್ತದ, ಇದ್ರ ತೂಕ ಇಷ್ಟ ಆಗ್ತದ, ನೀವು ಇಷ್ಟು ಬಂಗಾರ ಕೊಟ್ಟಿರಿ, ಇನ್ನ ಇಷ್ಟು ಬಂಗಾರ ಹಾಕ್ಬೇಕು ಅಂತ ಹೇಳಿ ತನ್ನ ಕೈಲೇ ಬಂಗಾರ ಹಾಕ. ಅಲ್ಲಿ ಬಂಗಾರ ಹಾಕಿ ನಮ್ಮ ಬಂಗಾರದಾಗ ಅವನು ಬಂಗಾರ ಹಾಕಿದ್ರೆ ಅದು ಆಭರಣ ಆಗ್ತದ, ಏನು ಟಂಕ್ ಹಾಕಿದ್ರೆ ಆಭರಣ ಆಗ್ತದ? ನಮ್ಮ ಟಂಕ್ ತೆಗೆದು ಬಂಗಾರ ಮಾಯ ಮಾಡಿ ಅವನ ಟಂಕ್ ಕಲಿಸಿ ಬಂಗಾರ ಆಭರಣ ಮಾಡಿ ಕೊಟ್ಟ. ಅದು ನಮ್ಗೆ ಅಲ್ಲಿ ಗೊತ್ತೇ ಆಗಲಿಲ್ಲ. ಇಲ್ಲಿ ಬಂದು ನಮ್ಗೆ ಬಂಗಾರ ಕೊಟ್ಟವನಿಗೆ ಬೈದೆವು. ನೀನಿದ್ರ ಚಕ್ ಬಂಗಾರ ಕೊಟ್ಟು ಅದು ನೋಡಿದ್ರೆ ಸುಟ್ಟು ಬೂದಿಯಾಗಿ ಅರ್ಧಮರ್ಧ ಆಯ್ತದು ಅಂತ ಅಲ್ಲಿ ಹೇಳೋದು. ಅದು ಹಂಗೆ ಇರ್ತದ್ರಿ. ಅಲ್ಲಿ ಹೋದ್ಮೇಲೆ ಅವ ಬರೇ ನೀವು ಆಭರಣ ಮಾಡಿಸಿದ್ಮೇಲೆ ಅದು ಟಂಕ್ ಅವನು ಹಾಕಿದ್ರೆ ಅದು ಆಭರಣ ಆಗಿರ್ತದೆ. ನಮ್ಮ ಟಂಕ್ ತೆಗೆದು ಅವನ ಟಂಕ್ ಹಾಕಿ ಅವನ ಟಂಕಿ ರೊಕ್ಕ ತಗೊಂಡು ನಮ್ಮ ಟಂಕಿನ ರೊಕ್ಕ ಕಳದ. ಇದು ಟಂಕಿಂದೇ ದೊಡ್ಡ ಪ್ರೋಗ್ರಾಮ್ ಬಂಗಾರದಕ್ಕಿಂತ. ಆ ಡಿಸೈನ್ ಮಾಡು, ಈ ಡಿಸೈನ್ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು. ಇದು ಏನಿದು? ಜಗಕ್ಕಿಕ್ಕಿದ ವಿಧಿ. ಎಂಥದ್ದು ವಿಧಿ? ಅಂದ್ರೆ ವಿಧಾನ, ಒಂದು ಪದ್ಧತಿ. ಆವರಣ ಮಾಡಬೇಕಂದ್ರೆ ಇದು ಕಲಿಬೇಕು. ಸಂಸಾರ, ಸಂತಾನ,
ಮತ್ತೇನಿದೆಲ್ಲ ಹೊಲ ಮನಿ ಮಕ್ಕಳು ಮರಿ ಎಲ್ಲ ಇದೊಂದು ಸಂಸಾರ ಮಾಡ್ಬೇಕಾದ್ರೆ ಸಂಘ ಮಾಡಬೇಕು. ಸಂಘ ಮಾಡಬೇಕು. ಆದ್ರೆ ಆ ಸಂಘದಾಗ ಮುಣಗಬಾರದು. ಇದು ಬಹಳ ಮುಖ್ಯ. ಸಂಘದಾಗೆ ಮುಣಗಬಾರದು, ಅದರಾಗೆ ತಲೆ ಕೆಡಿಸ್ಕೊತ ಹೋಗಬಾರದು. ಸೃಷ್ಟಿ ಇರಲಿ, ಆದ್ರೆ ಸೃಷ್ಟಿ ಒಳಗೆ ಮುಣಗಬಾರದು. ಸೃಷ್ಟಿಕರ್ತನ ಪ್ರಜ್ಞೆ ಇರಬೇಕು. ಸೃಷ್ಟಿಕರ್ತನ ಪ್ರಜ್ಞೆಯನ್ನು ಮರೆತು ಸೃಷ್ಟಿ ಒಳಗೆ ಮುಣಗಿದರೆ ಬಂಧನಕ್ಕೊಳಗಾಗ್ತೀವಿ, ದುಃಖಿಗಳಾಗ್ತೀವಿ, ಕಷ್ಟಕ್ಕೊಳಗಾಗ್ತೀವಿ. ಸೃಷ್ಟಿಕರ್ತನ ಪ್ರಜ್ಞೆಯನ್ನು ಇಟ್ಟುಕೊಂಡು ಸೃಷ್ಟಿ ಒಳಗ ನಾವು ಇದ್ದೆವು ಅಂತಂದ್ರೆ ಮೋಕ್ಷದ ದಾರಿ ಒಳಗಿರ್ತೀವಿ. ಸೃಷ್ಟಿಕರ್ತನ ಪ್ರಜ್ಞೆಯನ್ನ ಕಳ್ಕೊಂಡು ನಾವು ಬರೀ ಸೃಷ್ಟಿಯನ್ನೇ ಅನುಭವಿಸುವತ್ವಾದೆವು ಅಂತಂದ್ರೆ ಬಂಧನಕ್ಕೊಳಗಾಗ್ತೀವಿ. ಸೃಷ್ಟಿ ಒಳಗಿರಬೇಕು, ಸೃಷ್ಟಿಕರ್ತನ ಪ್ರಜ್ಞೆ ಉಳ್ಳವರಾಗಿರ್ಬೇಕು. ಹಡಗ ಅದನ್ನ ಒಯ್ದು ಎಲ್ಲರೇ ನೀರಾಗಿ ಬಿಟ್ರೆ ಎಲ್ಲರೇ ಮುಳುಗಿದ್ರೆ ಹೆಂಗ ಅಂತೇಳಿ, ನೀರಾಗಿ ಬಿಟ್ರ ಮುಳುಗಿದ್ರ ಹೆಂಗ, ಅದಕ್ಕೆ ನೀರಾಗೆ ಇಡೋದು ಬ್ಯಾಡ. ಇದು ಚಂದ ಹಂಗೆ ಪರ್ಮನೆಂಟ್ ಇರ್ಲಿಕ್ಕೆ ನೆಲದ ಮೇಲೆ ಇಟ್ರೆ, ಎಲ್ಲರೂ ನೆಲದ ಮೇಲೆ ಇಟ್ರೆ ಹೆಂಗ್ರಿ? ಅದು ಹಡಗ ನೀರಿನ ಸಂಘ ಮಾಡ್ಬೇಕ ಮಾಡಬಾರ್ದ? ಹಡಗಿರೋದು ಎದುರ ಸಲುವಾಗಿ. ನೀರಿನ ಸಂಘ ಮಾಡಿ ನೀರಾಗಿ ತೇಲಿದ್ರೆ ಅದನ್ನ ಹಡಗಂತಾರೋ ಏನು ಸುಮ್ಮ ರೋಡ್ ಮೇಲೆ ಇಟ್ರೆ ಹಡಗಂತಾರ್ರಿ? ಅದಕ್ಕ ನೀರ್ನಾಗ ಇರ್ಬೇಕು, ನೀರ್ನಾಗ ತೇಲ್ತಿರ್ಬೇಕು. ಆ ನೀರು ತನ್ನೊಳಗೆ ಬರ್ಲಾರ್ದಂಗ ಹುಷಾರಾಗಿರ್ಬೇಕು. ಸಂಸಾರದ ಸಮಸ್ಯೆಗಳನ್ನ ಹೊರಗಿದ್ದು ಅದನ್ನ ರಿಪೇರಿ ಮಾಡಬೇಕೆ ಹೊರತು ಅದ್ರೊಳಗೆ ತಲೆ ಹೊಕ್ಕೋಬಾರ್ದು. ಈಗ ಗಾಡಿ ಮೆಕ್ಯಾನಿಕ್ ಅದನ, ಅದೇನು ಗಾಡಿ ಮಾಡ್ತಾನಷ್ಟೇ, ರಿಪೇರಿ ಮಾಡ್ತಾನ. ಅದ್ರಾಗ ಏನಾರ ನಾನು ನಂದು ಅಂತ ಇರ್ತದೇನ್ರಿ ಗಾಡಿ ರಿಪೇರಿ ಮಾಡೋದು? ಸುಮ್ ಮಾಡ್ತಿರ್ತಾನ. ಹಂಗೆ ಈ ಸಂಸಾರ ಸಹಿತ ಹೆಂಗ್ ಮಾಡ್ಬೇಕು, ಅದ್ರಾಗ ನಾನು ನನ್ನದು ಇಲ್ಲದಂಗ ಮಾಡ್ಕೊತಿರ್ಬೇಕಷ್ಟೇ. ಸಂಸಾರ ಕೆಲಸಗಳೆಲ್ಲ ಮಾಡ್ಕೊತಿರ್ಬೇಕು, ಅದ್ರೊಳಗೆ ನಾನು ನನ್ನದು ಅನ್ನೋದು ಇರಬಾರ್ದು. ನಿಮ್ ಗಾಡಿ ಎಲ್ಲ ಬಿಚ್ಚಿ ಚಂದ ಕೂತು ಮ್ಯಾಲ ಕೆಳಗ ಬಿದ್ದು ರಿಪೇರಿ ಮಾಡ್ತಾನ, ಅವನಿಗೆ ಅದ್ರೊಳಗೆ ನಾನು ನಂದು ಅಂತ ಏನಾರ ಇರ್ತದೇನು? ಇಲ್ಲದೆ ಮಾಡ್ಲಿಕ್ಕೆ ಬರ್ತದ ಇಲ್ಲ? ಎಲ್ಲ ಕೆಲಸಗಳು ಇಲ್ಲದೆ ಮಾಡ್ಲಿಕ್ಕೆ ಬರ್ತಾರ. ಈಗ ನಿಮ್ ಮನೆಯಾಗ ಮುಸುರಿ ತಿಕ್ಕಾಕಿ ಬರ್ತಾಳ, ಆಕಿ ಏನು ಎಲ್ಲ ಬಟ್ಟೆನೂ ನಿಮ್ಕ ಚಂದ ಹೋಗಿತ್ತಾಳ, ಬಾಂಡೆನೂ ನಿಮ್ಕ ಚಂದ ತಿಕ್ಕತಾಳ. ಅದ್ರೊಳಗೆ ಒಂದ್ ಏನಾರ ವಸ್ತು ನಾನು ನಂದು ಅಂತೇಳಿ ಏನಾರ ಇರ್ತದೆ ಆಕಿದೊಳಗೆ? ಬ್ಯಾಂಕಿನಾಗ ರೊಕ್ಕ ಎಣಿಸ್ತಾನ ಕ್ಯಾಶಿಯರ್, ಅದ್ರಾಗ ನಾನು ನನ್ನದು ಅಂತ ಇರ್ತದ? ಎಲ್ಲೇ ಹೋದ್ರು ಸಹಿತ ನಾನು ನನ್ನದು ಅಂತ ಏನಾರ ಇರ್ತದ? ಏನು ಬಾಜಾರ್ದಾಗ ಅಂಗಡಿಯಾಗ ಸಾಮಾನುಗಳು ತುಂಬಿಸಿಟ್ಟಿರ್ತಾರ, ಅವೆಲ್ಲ ಸಾಮಾನುಗಳ ಮೇಲೆ ಅವ್ರಿಗೆ ನಾನು ನನ್ನದು ಅಂತ ಇರ್ತಾವೇನು? ಯಾವಾಗ ಇವು ಖರ್ಚಾಗಲಿ, ಯಾವಾಗ ಮಾರ್ಕೊಂಡು ಹೋಗ್ಲಿ ಅಂತೇಳಿ ಕಾಯ್ಕೊಂಡು ಕೂತಿರ್ತಾರ ಅವ್ರು. ಹಂಗ ಈ ಸಂಸಾರದೊಳಗೆ ಇರಬೇಕು. ಅದ್ರೊಳಗೆ ಇದು ನಾನು ನನ್ನದು ಅನ್ನೋಂಥದ್ದು ಮೋಹ ಇರಬಾರ್ದು. ಮೋಹ ಇದ್ದವರಿಗೆ ಮೋಸದ ಸಮಸ್ಯೆ. ಮೋಹನೇ ಇಲ್ಲ ಅಂತಂದ್ಮೇಲೆ ಮೋಸದ ಸಮಸ್ಯೆ ಇಲ್ಲವೇ ಇಲ್ಲ. ಮೋಸದ ಸಮಸ್ಯೆ ಇಲ್ಲವೇ ಇಲ್ಲ. ಕಳ್ಳ ಅಂತ ಯಾರಿಗೆ ಅನ್ಲಕ್ಕೆ ಬರಂಗಿಲ್ಲ. ಮೋಹ ಇರ್ಲಾರ್ದವನು ಕಳ್ಳ ಅನ್ನಂಗಿಲ್ಲ, ಮೋಹ ಇದ್ದವ ಕಳ್ಳ ಅಂತ. ಕಂಪೌಂಡ್ ಮೇಲೆ ಜಮಖಾನಿ ಒಗದು ಹಾಕಿರ್ತೀರಿ, ಚಾದರು ಜಮಖಾನಿ ಬೆಡ್ಶೀಟ್ ಒಗದು ಹಾಕಿರ್ತೀರಿ. ಅದ್ರ ಮೇಲೆ ನಿಮಗೆ ಮೋಹ ಇತ್ತು ಅಂತಂದ್ರ ಯಾವ ಒಬ್ಬ ಅದು ಬೆಡ್ಶೀಟ್ ಜಕ್ಕೊಂಡು ಹೋಲಕತ್ತಿದ್ದ ಅಂದ್ರ ಕಳ್ಳ ಬಂದ ಕಳ್ಳ ಬಂದ ಕಳ್ಳ ಬಂದ ಕಳ್ಳ ಒಯ್ದ ನಮ್ಮ ಬೆಡ್ಶೀಟು, ಯಾಕೆ ಜಗ್ಗಿದಿ, ಯಾಕೆ ಒಯ್ಲಕತ್ತಿ, ಹಿಡ್ಕೊಂಡು ಹೊಡಿತೀರ ಅವನಿಗೆ. ಅದ್ರ ಮೇಲೆ ಮೋಹ ಇದ್ದಿದ್ದಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ನಾನು ಇಲ್ಲ ಹೊಚ್ಕೊಂಡಿರ್ತೇನೆ, ಅವನು ಅದೇ ಹೊಚ್ಕೊಳಕ್ ತಗೊಂಡು ಹೋಗ್ಲಕತ್ತಾನ, ಇದು ಹೊಚ್ಕೋತಾನೆ ಹೇಳ್ಬಿಡು, ಹೊಚ್ಕೊಳ್ಳಿ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ.
ಅವನು ಅದಕ್ಕೆ ಒಯ್ದಾನೆ. ಯಾಕೆ ತಲೆ ಕೆಡಿಸ್ಕೊಳ್ಳ? ಅವ್ನು ಬೆಡ್ಶೀಟ್ ಎದಕ್ಕೆ ಒಯ್ದಿರ್ತಾನ? ಹೊಚ್ಕೊಳಕ್ಕೆ ಹೋಗಿರ್ತಾನ. ಅವನಿಗಿಲ್ಲ ಅಂತ ತಗೊಂಡಿರ್ತಾನೆ ಅಷ್ಟೇ. ಮೋಹನೆ ನಮ್ಗೆ ಏನ್ ಮಾಡ್ಬಿಡ್ತದ? ಇಷ್ಟೆಲ್ಲ ಸಮಸ್ಯೆ ಇಡ್ಬಾರ್ದು. ಅದಕ್ಕೆ ಸಂಘ ಬಹಳ ಮುಖ್ಯ ಅದ ಈ ಜಗತ್ತಿನೊಳಗ. ಆ ಒಂದು ಸಂಘದಿಂದ ಆರಂಭದಲ್ಲಿ ಪುರಾಣ ಕಾಲದಲ್ಲಿ ಕಥೆಗಳು ಬರ್ತಾವ. ಏನ್ ಬರ್ತಾವಪ್ಪ ಅಂತಂದ್ರೆ, ಬ್ರಹ್ಮನನ್ನ, ವಿಷ್ಣುವನ್ನ, ರುದ್ರನನ್ನ ಶಿವ ಸೃಷ್ಟಿ ಮಾಡ್ತಾನ. ಮಾಡಿದ್ಮೇಲೆ ಈ ಜಗತ್ತಂತ ಒಂದಿರ್ತದಪ್ಪ, ನನ್ನ ವಿನೋದಕ್ಕಾಗಿ ಈ ಜಗತ್ತು ಸೃಷ್ಟಿ ಮಾಡೀನಿ. ಈ ಜಗತ್ತಿನೊಳಗ ಸೃಷ್ಟಿ ಮಾಡುವ ಕೆಲಸ ನೀನು ಮಾಡು. ಪ್ರೊಡಕ್ಷನ್ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಮಾಡೋದು ಸೃಷ್ಟಿ ಕೆಲಸ, ಬ್ರಹ್ಮನ್ ಕೆಲಸ. ಬಜಾರ್ಕೆಲ್ಲ ಸಾಮಾನು ಬರ್ತಾವಂತಂದ್ರೆ ಅವು ಒಂದ್ ಕಡೆ ಪ್ರೊಡಕ್ಷನ್ ಆಗ್ತಾವ ಇಲ್ಲ, ಎಲ್ಲರ ಫ್ಯಾಕ್ಟ್ರಿ. ಆಹಾರ ಧಾನ್ಯಗಳು ಹೊಲ ರೈತನ ಬಳಿ ತಯಾರಾಗ್ತಾವ. ಎಲ್ಲನೂ ಒಂದೊಂದು ಫ್ಯಾಕ್ಟ್ರಿ ಇದ್ದಂಗೆ ಅವು. ಅದೇನು ಸೃಷ್ಟಿ ಆಗ್ತದ? ಇಲ್ಲ. ಸೃಷ್ಟಿ ಒಂದ್ ಕಡೆ ಸೃಷ್ಟಿ ಆಗ್ತದ, ಆಮೇಲೆ ಅದು ವ್ಯಾಪಾರ ಆಗ್ತದ, ವ್ಯವಹಾರ ಆಗ್ತದ. ಕಡೆಗೆಲ್ಲ ವ್ಯವಹಾರ ಮುಗಿದ್ಮೇಲೆ ಅದ್ರ ಕಡೆಗೆ ಅದರದ್ದು ಕೆಲಸ ಈ ಡೇಟ್ ಆಫ್ ಎಕ್ಸ್ಪೈರಿ ಆಯ್ತು ಅಂತಂದ್ರೆ ಅದು ಲಯ. ಇವೆಲ್ಲ ಸೃಷ್ಟಿ ಸ್ಥಿತಿ ಲಯ. ಈ ಜಗತ್ತಿನೊಳಗ ಜೀವಿಗಳನ್ನು ಹುಟ್ಟಿಸ್ಬೇಕು, ವಸ್ತುಗಳನ್ನು ಹುಟ್ಟಿಸ್ಬೇಕು, ಹಿಂಗೆಲ್ಲ ಅದ ನೋಡಪ್ಪ ಮಾಡ. ಅವು ಸ್ಟಾರ್ಟಿಂಗ್ ಏನು ಗೊತ್ತಿಲ್ಲ, ಸುಮ್ಮನೆ 3 ಕೂಸುಗಳಿಗೆ ಹಡಕ್ಕೆ ನೀ ಅದು ಮಾಡಿ ನೀ ಇದು ಮಾಡಿ ಅಂತೇಳಿ ಆರ್ಡರ್ ಮಾಡಿ ವಾದ 100 ವರ್ಷ ಬಿಟ್ಟು ಬಂದು ನೋಡ್ದಾವ್ ಏನು ಮಾಡಿಲ್ಲ, ಹಂಗೆ ಕೂತಿದ್ದು. 3 ಕೂತತ್ನಾಗ ಏನ್ ಮಾಡಿರೋ ಅಂತಂದ್ರೆ ಏನ್ ಮಾಡ್ಬೇಕು ತಿಳಿಯವಲ್ದು ನನಗ. ಸೃಷ್ಟಿ ಮಾಡೋದೇ ಗೊತ್ತಾಗಲ್ದು. ಮತ್ತ ಅವ್ನು ಸೃಷ್ಟಿನೇ ಮಾಡಿಲ್ಲ ಅಂದ್ರೆ ನಾ ಸ್ಥಿತಿ ಮಾಡಿ ಅಂದಿದ್ದಿ. ಸ್ಥಿತಿ ಅನ್ನೋದು ಸೃಷ್ಟಿ ಮಾಡ್ಲಾದ್ರೆ ನಾನೇನು ಸ್ಥಿತಿ ಮಾಡ್ಲಿ ಅನ್ನೋ. ಇನ್ನೊಬ್ಬ ಕೇಳಿ ನೀನೇನ್ ಮಾಡ್ಲಕತ್ತಿ, ನೀನು ಸುಮ್ಮನೆ ಕೂತಿದಲ್ಲ, ನಾನೇನ್ ಮಾಡ್ಲಿ? ಸೃಷ್ಟಿ ಸ್ಥಿತಿ ಎಲ್ಲ ಮುಗಿದ ಮೇಲೆ ಕಡೆಗೆ ನನ್ನ ಬಳಿ ಬಂದ್ಮೇಲೆ ಲಯ ಮಾಡ್ಬೇಕು. ಅಲ್ಲಿ ಸೃಷ್ಟಿ ಆಗಿಲ್ಲ ಅಂದ್ರೆ ಎದರ್ ಲಯ ಮಾಡ್ಲಿ ತಿವ ಅಂದ. 3 ತ್ರಿಮೂರ್ತಿಗಳು ಏನ್ ಮಾಡ್ಬೇಕಂತ ತಿಳಿಲ್ಲ, ಸುಮ್ ಕೂತ್ರು. ಅವಾಗ ಏನ್ ಮಾಡ್ತಾನ ಶಿವ ತನ್ನ 5 ಮುಖಗಳಿಂದ ಸದ್ಯೋಜಾತ, ವಾಮದೇವ ಹಾಗೂ ಈಶಾನ, ತತ್ಪುರುಷ ಅಂತೇಳಿ 5 ಮಂದಿ ಪಂಚ ಆಚಾರ್ಯರನ್ನ ಮೊದಲು ಸೃಷ್ಟಿ ಮಾಡ್ತಾನ. ಈ ರೀತಿ ಸೃಷ್ಟಿ ಮಾಡ್ಬೇಕು ನೋಡಪ್ಪ ಅಂತೇಳಿ ತತ್ವ ವಿಕಾಸದ ವಿಧಾನ ಹೇಳ್ತಾನೆ. ಸೃಷ್ಟಿ ಮಾಡಿದ್ಮೇಲೆ ಅದರೊಳಗ ನೀನೇ ಪ್ರತಿ ಸಲ ಸೃಷ್ಟಿ ಮಾಡೋದಿಲ್ಲ, ಉಪಸೃಷ್ಟಿಯ ಕ್ರಮಗಳನ್ನ ಕೂಡ ನೀನು ಮಾಡ್ಬೇಕಾಗ್ತದೆ. ಅದರೊಳಗ ಗಂಡು ಹೆಣ್ಣು ಅಂತೇಳಿ ಮಾಡಿದಿ, ಬಂಗಾರ ಮತ್ತು ಟಂಕು ಅಂತೇಳಿ ಹಿಂಗೆಲ್ಲ ನೀವು ಮಾಡಿದಿ ಅಂತಂದ್ರೆ ಅವು ಏನತ್ತವ ಒಂದ್ರೊಳಗೊಂದು ಕಲ್ಕೊಂಡು ಮುಂದೆ ಅವು ತಂತಾನೆ ಸೃಷ್ಟಿ ಆಟೋಮೆಟಿಕ್ ಬೆಳಕೋತ್ ಹೋಗ್ತದ ಎಲ್ಲ ಕಲಿಸ್ತಾನ. ಹೇಳಿದ್ಮೇಲೆ ಇವ ಬ್ರಹ್ಮ ಸೃಷ್ಟಿ ಮಾಡ್ಲಕತ್ತಿ ಬಿಡ್ತಾನ. ಬ್ರಹ್ಮ ಸೃಷ್ಟಿ ಮಾಡ್ಲಕತ್ತಿದ ಮೇಲೆ ಏನಾಗ್ತದ? ಮೊದಲು ಎಂಥದಿತ್ತದು? ಧರ್ಮದ ಯುಗ, ಅದು ಕೃತಯುಗ, ಶುದ್ಧ ರೂಪ. ಎಲ್ಲ ದೇವತೆಗಳು ಋಷಿ ಮುನಿಗಳು ಎಲ್ಲ ಅಗ್ದಿ ಟಾಪರ್ಸ್ ಅಲ್ಲೇ ದೇವತೆಗಳ ಯುಗ. ಅದು ಹೋಗಿ ಇವು ಗಂಡು ಹೆಣ್ಣು ಕಲ್ತಿಗೆ ಮತ್ತೊಂದು ಜಗತ್ತು ಸೃಷ್ಟಿ ಆಯ್ತಂತಾರೆ. ಅವರ ಭೋಗ ಆಯುಷ್ಯ ಹಿಂಗೆಲ್ಲ ಆಗಿ ಜಗತ್ತು ದೊಡ್ಡದಾಕೋತ್ ಹೋಗ್ತದ. ಒಂದು ಜೀವ ಹುಟ್ಟಿದ್ನಂತಂದ್ರೆ ಆ ಕೂಸಿಗೆ ತಾಯಿ ಎದೆಯೊಳಗಿಂದು ಒಂದು ಮೊದಲಿನ ಹನಿ ಹಾಲಿನಿಂದ ಹಿಡ್ಕೊಂಡು ಸಾಯುವ ತನಕ, ಕೊನೆಯ ಒಂದು ಗುಟುಕು ನೀರಿನ ತನಕ ಅವ ಏನೇನು ಭೋಗಿಸ್ತಾನ ಎಲ್ಲ ಭೋಗ ಭಾಗ್ಯಗಳು ಈ ಜಗತ್ತಿನ ಸೃಷ್ಟಿ ಆಗಬೇಕು ಅವನ ಸಲುವಾಗಿ. ಹೆಣ್ಣು ಮಣ್ಣು ಅವನದು ಏನೇನದ ಅಧಿಕಾರ ಪ್ರಚಾರ, ಅವನ ಲೀಲೆ ಏನದ ಎಲ್ಲ ಅವನ ಸೃಷ್ಟಿಯಾಗಿರ್ಬೇಕು. ಒಂದು ಜೀವ ಹುಟ್ಟಿಸಿದ್ರೆ ಅವನಿಗೆಲ್ಲ ಸೃಷ್ಟಿ ಆಗ್ಬೇಕು. ಅವನ ಜೀವ ಹುಟ್ಟಿಸಿದ್ರೆ ಅದಕ್ಕೆ ತಕ್ಕಂತೆ ಎಲ್ಲ ಸೃಷ್ಟಿ ಮಾಡ್ಬೇಕು. ಅದು ಈಶ್ವರನ ಕೆಲಸ. ಎಂತ ಕೆಲಸ ಇದು? ಕೆಲಸಕ್ಕೆ ಬರ್ಲಾರ್ದು ಇದು ಜಗತ್ತು ಬೆಳೀತದ, ಬ್ರಹ್ಮಾಂಡ ಪಿಂಡಾಂಡಗಳ ಲೀಲೆನೇ ದೊಡ್ಡದಾಗ್ತದ. ಈ ಒಂದು ಧರ್ಮ ಮರಿತರ ಜನ ಅಂತೇಳಿ ನಾರದ ಶುದ್ಧ ಬ್ರಹ್ಮಜ್ಞಾನಿ ಅವನಿಗೆ ಏನಾಗಲಕತ್ತಪ್ಪ ಅಂತಂದ್ರೆ ಈ ಜಗತ್ತು ಬೆಳೆಗೂಡಬಾರ್ದು. ಪುರಾಣದಾಗ ಬರ್ತದ ನೋಡ್ರಿ, ಈ ಜಗತ್ತು ಬೆಳೆಗೂಡಬಾರ್ದು, ಜಗತ್ತಿಗೆ
ಈ ಜನ್ಮನೇ ಕೊಡಬಾರ್ದು ನಾವು ಅಂತೇಳಿ ಏನ್ ಮಾಡ್ಬಿಡ್ತಾನ, 1,000 ಹೆಣ್ಣುಗಳನ್ನ 1,000 ಗಂಡುಗಳನ್ನ ಬ್ರಹ್ಮ ಮೊದಲು ಸೃಷ್ಟಿ ಮಾಡ್ತಾನ. ಮಾಡಿದ ಮೇಲೆ ಅವು ಮುಂದೆ ಉಪಸೃಷ್ಟಿ ತಮ್ಮ ತಾವು ಸಂತಾನೋತ್ಪತ್ತಿ ಅವೆಲ್ಲ ಮಾಡ್ಕೋತಾವ ಅಂತೇಳಿ ಅವನು ತಿಳ್ಕೊಂಡು ಆ ಶಿವ ಹೇಳಿದ ರೀತಿಯಲ್ಲಿ ಜೀವನ ಮಾಡಕ್ಕ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾನ. ಕೊಟ್ರೆ ನಾರದಗಿದು ಭಯಾನಕ ಅನಿಸ್ತದ. ಅನಿಸಿ ಮುಂದ ಈ ಧರ್ಮ ಅಂತಂದ್ರೆ ಇದು ಬ್ರಹ್ಮಲೋಕದ ಒಂದು ಬೆಲೆ ಇರ್ಲಾರ್ದಂಗ ಆಗ್ತದ, ಇದಕ್ಕೆ ಯಾರು ಹಳಿನಾಗ ಕೇಳಾರ್ದಂಗ ಆಗ್ತದ, ಅವರೇ ಸೃಷ್ಟಿ ಸ್ಥಿತಿ ಲಯ ಮಾಡ್ಕೊತ ಮುಂದೆ ಹೋಗ್ಬಿಡ್ತಾರ, ನಮ್ಗೆ ಯಾರು ಮಾತಾಡ್ತಲ್ಲ ಅಂತೇಳಿ ಇವ ನಾರ್ದ ಏನ್ ಮಾಡ್ಬಿಡ್ತಾನ, 1,000 ಗಂಡಸ ಮಕ್ಕಳು ಕರ್ಕೊಂಡೋಗಿ ಒಂದು ಬೆಟ್ಟದ ಮೇಲೆ, 1,000 ಗಂಡಸ ಮಕ್ಕಳು ಕರ್ಕೊಂಡೋಗಿ ಇನ್ನೊಂದು ಹೆಣ್ಮಕ್ಳು ಕರ್ಕೊಂಡೋಗಿ ಇನ್ನೊಂದು ಬೆಟ್ಟದ ಮೇಲೆ ತಪಸ್ ಮಾಡ್ಲಕ್ ಕುಂದಿರ್ಸ್ಬಿಡ್ತಾನ. ತಪಸ್ಸಿಗೆ ಕುಂದಿರ್ಸಿದ್ಮೇಲೆ ಅವು ಯಾಕಡೆ ಅದು ಏನಾದು ಅನ್ನೋದೇ ಅವನಿಗೆ ತಿಳಿಲಾರ್ದಂಗ ಆಗ್ತದ. ಬ್ರಹ್ಮ ಏನೂ ತಿಳಿಯಂಗಿಲ್ಲ. ಮತ್ತ ಶಿವ ಕೇಳ್ತಾನ, ಏನಾಯ್ತು, ಎಲ್ಲಿಗೆ ಬತ್ತು, ಹಿಂಗ್ ಮಾಡಿದ್ದೆ, ಯಾಕಡೆ ಹೋದು ಏನೋ ಗೊತ್ತಾಗಲಾಗ್ಯದ, ಅವು ಏನ್ ಮಾಡ್ಲಕತ್ತವೋ ಏನು ತಿಳಿಯಲಾಗ್ಯದ. ಹೋಲ್ ಬಿಡಪ್ಪ, ನಿನ್ ಕೆಲಸ ನೀ ಮಾಡ್ಕೋತಿರು, ಇನ್ನ ಒಂದು ಬ್ಯಾಚ್ ತಯಾರು ಮಾಡಂತಾನ. 2ನೇ ಬ್ಯಾಚ್ ತಯಾರು ಮಾಡ್ತಾನ. 2ನೇ ಬ್ಯಾಚ್ನು ಗುದ್ದಾಡ್ತಾರ. ಮತ್ತ ನಾರದ ಗುದ್ದಾಡಿ ಅವಕ್ಕೆ ಕರ್ಕೊಂಡೋಗಿ ಮತ್ತೊಂದು ಯಾವ್ದೋ ಪರ್ವತದ ಮೇಲೆ ಹೋಗಿ ತಪಸ್ ಮಾಡ್ಲಕತ್ತಾನ. ಮತ್ತೆ 3ನೇ ಬ್ಯಾಚ್ ತಯಾರು ಮಾಡ್ತಾರ. 3ನೇ ಬ್ಯಾಚಿನಾಗೂ ಸಹಿತ ಅದೇ ಸಮಸ್ಯೆ. ನಾ ಸೃಷ್ಟಿ ಮಾಡಿದ್ದೆಲ್ಲ ಯಾಕಡೆ ಹೋಗ್ಲಕತ್ತಾವ ಅಂತ ರಿಸರ್ಚ್ ಮಾಡಿದ್ರ ಇದ್ರೊಳಗ ನಾರದೊಂದು ಕುತಂತ್ರ ನೋಡವ. ಇವ ನನ್ನ ಸೃಷ್ಟಿಲಿಂತ ಮುಂದದು ಉಪಸೃಷ್ಟಿ ಆಗ್ಲಾರ್ದಂಗ ಬೆಳಿಲಕ್ಕ ಬಿಡ್ಲತ್ತಾ ಇಲ್ಲ. ಇವನು ತಪಸ್ಸಿಗೆ ಕುಂದಿರಿಸಿ ನನ್ನ ಜಗತ್ತು ಸೃಷ್ಟಿಯ ಕ್ರಮದೊಳಗ ಇವನು ಅಡ್ಡ ಆಗ್ಲಕತ್ತಾನ ಅಂತ ಗೊತ್ತಾಗಿ ಅವ ನೆಕ್ಸ್ಟ್ ಟೈಮ್ ಸೃಷ್ಟಿ ಮಾಡೋ ಟೈಮ್ನ ನಾರದಗೆ ಕಟ್ಟಿ ಹಾಕ್ತಾರೆ. ನಾರದಗೆ ಕಟ್ಟಿ ಹಾಕಿ ಒಂದ್ ಕಡೆ ಕುಂದಿರಿಸಿ ಸೃಷ್ಟಿ ಮಾಡಿ ಮುಂದ ಅವು ಸಂತಾನೋತ್ಪತ್ತಿಗಾಗಿ ಉಪಸೃಷ್ಟಿ ಮಾಡಂಗೆ 84 ಲಕ್ಷ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಆವಾಗ ಅವಕ್ಕೆಲ್ಲ ಭೋಗ, ಆಯುಷ್ಯ, ಅವ್ರದ್ದು ಯಾವ್ಯಾವ ಶರೀರ, ಜನ್ಮ, ಏನೇನ್ ಕೊಡ್ಬೇಕು ಎಲ್ಲ ಕೊಟ್ಟು ಜಗತ್ತು ಸೃಷ್ಟಿ ಮಾಡ್ಲಿಕ್ಕೆ ಹಚ್ತಾರೆ. ಜಗತ್ತು ಚಾಲು, ಮಷೀನ್ ಚಾಲು ಆಗ್ಬೇಕು. ಎದರಿಂದ ಚಾಲು ಐತಿ ಜಗತ್ತ? ಜಗತ್ತು ಎದರಿಂದ ಚಾಲು ಆಯ್ತು? ಸಂಘದಿಂದ ಚಾಲು ಆಯ್ತು. ಸಂಘದಿಂದ ಚಾಲು ಆಯ್ತು. ಅದಕ್ಕೆ ಈ ಜಗತ್ತು ಮಿಥ್ಯಾ ಇದ್ರೂ ಸಹಿತ ಈ ಜಗತ್ತಿನೊಳಗ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಸಹಕರಿಸಿಕೊಂಡು ಹೋಗೋದು ಎದರ ಸಲುವಾಗಿ? ಫಾರ್ ವಾಟ್? ಇದು ಮಿಥ್ಯ ಅದ. ಬ್ರಹ್ಮಾಂಡನೂ ಶಾಶ್ವತ ಇಲ್ಲ, ಪಿಂಡಾಂಡನೂ ಶಾಶ್ವತ ಇಲ್ಲ. ಇಲ್ಲಿ ಇರುವ ಯಾವ ವಸ್ತುಗಳಲ್ಲಿ ನಾನು ನನ್ನದು ಅಂತ ಅಭಿಮಾನ ಪಟ್ಟರೆ ಯಾವ ನನ್ನ ಜೊತೆಗೆ ಬರಂಗಿಲ್ಲ. ಆದ್ರೂ ಇದು ಎದಕ್ಕೆ ಮಾಡಬೇಕು? ಫಾಲ್ತು ದಂಧ ಅನಿಸ್ತದ ಇಲ್ಲ? ಇದು ಕೆಲಸಕ್ಕೆ ಬರಲಾರ್ದಂತ ಎದಕ್ಕೆ ಮಾಡಬೇಕು? ಶಿವ ತನ್ನ ವಿನೋದಕ್ಕಾಗಿ ಸೃಷ್ಟಿಸಿದ ಇಡೀ ಬ್ರಹ್ಮಾಂಡ ಅಂದ್ರೆ ಪರಮಾತ್ಮನ ಒಂದು ಮನರಂಜನೆಗಾಗಿ. ಈಗ ಟಿವಿ ತಗೊಂಡು ಬಂದು ಮುಂದಿಟ್ಕೊಂಡು ಕೂತು ನೋಡ್ತಿರ್ತೀರಿ. ಅದರೊಳಗೆ ಇದ್ದದ್ದು ಏನು ಖರೆ ಇರ್ತದಂತ ನೋಡ್ತೀರಿ? ಎಲ್ಲ ಸುಳ್ಳೆ. ಸುಳ್ಳು ಜಗತ್ತಿನ ಸುದ್ದಿ, ಸುಳ್ಳು ಜಗತ್ತಿನ ಧಾರಾವಾಹಿಗಳು ಎಲ್ಲ ಸುಳ್ಳೆ. ಆದ್ರೂ ಆ ಸುಳ್ಳಿನೊಳಗೆ ನಿಮ್ಗೆ ಏನು ಸಿಗ್ತದಪ್ಪ? ಒಂದು ವಿನೋದ ಸಿಗ್ತದ. ಆ ವಿನೋದ ಯಾರಿಗೆ ಅವಶ್ಯಕತೆ? ನಿಮ್ಮ ಮನಸ್ಸಿಗೆ ಅವಶ್ಯಕತೆ ಅದ. ಮನರಂಜನೆಗಾಗಿ ಅವೆಲ್ಲ ಬೇಕಾಗ್ಯವ. ಅದಕ್ಕೆ ಈ ಜಗತ್ತಿನೊಳಗ ಏನಿದ್ರು ಸಹಿತ ಒಂದು ಮನರಂಜನೆಯ ಕಾರ್ಯಕ್ರಮ ಅಂತ ತಿಳ್ಕೋಬೇಕು. ಒಂದು ಮನರಂಜನೆ ಕಾರ್ಯಕ್ರಮ ಯಾವುದರ ಮೇಲೂ ನಾನು ನನ್ನದು ಅಂತ ಅಧಿಕಾರ ಹೊಂದಿ ಅದು ಬಂದಾಗ ಒಂದು ಖುಷಿ, ಆದಾಗ ಒಂದು ದುಃಖ, ಎದ್ದಕ್ಕೂ ಅಂಟುಕೊಳ್ಳಾರ್ದಂಗೆ ಇರಬೇಕು.
ಎದ್ದಕ್ಕೂ ಅಂಟುಕೊಳ್ಳಾರ್ದಂಗೆ ಇರಬೇಕು. ಗಂಡ ಹೆಂಡತಿಗೆ ನನ್ನ ಗಂಡ ನನ್ನ ಹೆಂಡತಿ ಅಂತೇಳಿ ಒಬ್ಬರ ಮೇಲೆ ಒಬ್ಬರ ಅಧಿಕಾರ ಇಟ್ಟುಕೊಂಡು, ಏನು ನನ್ನ ಗಂಡ ನಾ ಹೇಳಿದ್ದು ಕೇಳಂಗೇ ಇಲ್ಲ, ನನ್ನ ಹೆಂಡತಿ ನಾ ಹೇಳಿದ್ದು ಕೇಳಂಗೇ ಇಲ್ಲ. ಎದಕ್ಕೆ ಬರ್ತದದು? ನಂದು ಅನ್ನೋ ಅಧಿಕಾರ ಇದ್ದದಕ್ಕೆ ಬರ್ತದಿಲ್ಲ ಆ ಸಮಸ್ಯೆ. ಈ ಸಮಸ್ಯೆ ಬರಬಾರದು ಅಂದ್ರೆ ಒಂದು ಮಾನಸಿಕ ಸಿದ್ಧತೆ ಇಟ್ಕೊಂಡಿರ್ಬೇಕು. ಏನು? ಗಂಡ ಹೆಂಡತಿಗೆ ಏನಾರ ಹೇಳಬೇಕಾಗಿತ್ತು ಅಥವಾ ಹೆಂಡತಿ ಗಂಡಗೆ ಹೇಳಬೇಕಾಗಿತ್ತು ಅಂತಂದ್ರೆ ಅದು ಒಂದು ಕಾರ್ಯಕ್ರಮ ಅಂತ ಇಟ್ಕೋಬೇಕು. ಏನಾದರೂ ಹೇಳಬೇಕಾಗಿ ಸುಮ್ಮನೆ ಯಾವಾಗ ಬೇಕಾವಾಗ ಏನ್ ಬೇಕಾದ್ರೆ ಹೇಳ್ಕೊತೀನಿ ಅಂತ ಕೇಳಂಗಿಲ್ಲ, ಅವೆಲ್ಲ ಆಗಂಗಿಲ್ಲ. ಆದ್ರೂ ಮನಸ್ಸಿನಾಗ ಒಂದು ಏನ್ ಇಟ್ಕೊಂಡಿರ್ಬೇಕು, ಇದು ಕೋಣನ ಮುಂದೆ ಕಿನ್ನರಿ ಬಾರಿಸುವ ಕಾರ್ಯಕ್ರಮ ಅಂತ ಮನಸ್ಸಿನಾಗ ಇಟ್ಕೊಂಡಿರ್ಬೇಕು. ಏನಂತ ಇಟ್ಕೋಬೇಕು? ಹೆಂಡತಿ ಗಂಡಗೊಂದೇನೋ ವಿಷಯ ಹೇಳ್ಬೇಕು ಅಂತ ಆಕಿ ಮನಸ್ಸಿನಾಗ ಇಟ್ಕೊಂಡು ಗಂಡಗೆ ಹೇಳಿದ್ರೆ ಸೀದಾ ಹೇಳಿಬಿಟ್ಲು ಅಂತಂದ್ರೆ ಅದು ಕೆಲಸ ಆಗಲಿಲ್ಲ ಅಂತಂದ್ರೆ ದುಃಖ, ನಿರಾಶೆ. ಹೌದಾ? ಆಕಿ ಸಂಕಲ್ಪ ನಡೀಲಿಲ್ಲ ಅಂತಂದ್ರೆ ದುಃಖ, ಕಷ್ಟ, ನಿರಾಶೆ, ಕಿರಿಕಿರಿ. ನಾ ಹೇಳಿನಿ ಮಾಡ್ಲಿಲ್ಲ. ಮತ್ತೆ ಗಂಡ ಹೆಂಡತಿಗೆ ಏನಾರ ಹೇಳ್ಬೇಕಂದ್ರೆ ನಾ ಹೇಳಿದೆ ಮಾಡ್ಲಿಲ್ಲ, ಮಕ್ಕಳಿಗೆ ಹೇಳಿದ್ರೆ ಮಾಡ್ಲಿಲ್ಲ. ಅವಾಗ ಈ ಸಂಸಾರದೊಳಗ ಒಂದು ಮಾನಸಿಕ ಸಿದ್ಧತೆಯನ್ನು ಕೋಣನ ಮುಂದೆ ಕಿನ್ನರಿ ಬಾರಿಸುವ ಕಾರ್ಯಕ್ರಮ ಮಾಡಬೇಕಷ್ಟೇ. ಹೇಳೋದಿತ್ತು ಹೇಳಬೇಕಷ್ಟೇ. ಅದು ಕೋಣ ಕೇಳ್ತದೋ ಬಿಡ್ತದೆ ಅವನಿಗೆ ಗೊತ್ತು. ಕೇಳಿದ್ರೆ ಕೇಳಬೇಕರ ಬಿಡಲ್ಲಕ್ಕ, ಏನ್ ಹೇಳೋದಿತ್ತು ಹೇಳದೆ ನಡಿ ಅಷ್ಟೇ. ಹಿಂಗ್ ಸಿದ್ಧತೆ ಇತ್ತು ಅಂತಂದ್ರ ಆರಾಮಿರ್ತೀವಿ. ಅದನ್ನ ಬಿಟ್ಟು ನಂದೇ ನಡೆಸ್ಬೇಕಂತ ಅದೇವು ನೀರ ಹಡಗದಾಗ ಬಂದಂಗದು. ನಾನು ನನ್ನದು ಅಂತೇಳಿ ನಮ್ಮದೇ ನಡೆಸ್ಬೇಕಂತ ವಾದೇವು ಅಂತಂದ್ರೆ ನೀರು ಹಡಗಿನಾಗ ಬಂದಂಗ. ಕೋಣನ ಮುಂದೆ ಕಿನ್ನರಿ ಬಾರಿಸುವ ಕಾರ್ಯಕ್ರಮ ಅಂತ ತಿಳ್ಕೊಂಡು ಸುಮ್ಮ ಕಿನ್ನರಿ ಬಾರಿಸಿ ಕಡಿಗೆ ಆದೇವು ಅಂತಂದ್ರೆ ಕೇಳಿದ್ರೆ ಕೇಳಲಕ್ಕ, ಬಿಟ್ರು ಬಿಡಲಕ್ಕ. ನಮಗೇನ್ ಮಾಡೋದು ಅಂದ್ರೆ ನೀರ್ ಮೇಲೆ ತೇಲ್ದಂಗ, ನೀರ್ ಮೇಲೆ ತೇಲದಂಗ ಇರ್ಬೇಕ. ಏನದ ಹಡಗಿನಾಗ ನೀರು ಹಾಕೊಂಡು ಮುಣಗಂಗ ಆಗ್ಬೇಕ. ಕೇಳಿದ್ರೇಟು ಬಿಟ್ರೇಟು ಏನಾಗದದ, ಏನ್ ಹೋಗದವ, ಏನ್ ಯಾಕಾಗಲ್ಲ. ನಮ್ಗದ ಏನ್ ಸಂಬಂಧ, ಎತ್ರ ಸಂಬಂಧ? ಸುಮ್ಮನೆ ಉದಾಹರಣೆಗಳು ಕೊಡ್ಲಕತ್ತೀನಿ. ಅದಕ್ಕೆ ಚನ್ನಬಸವಣ್ಣವರು ಕೇಳ್ತಾರೆ, ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಭಕ್ತನಾದರೆ ಓಸು ಮಂದಿ ತಪಸ್ವಿಗಳು, ಸಂತರು, ಮಹಾತ್ಮರು, ಶರಣರು, ಸನ್ಯಾಸಿಗಳು, ಏನೇನಾತಾರಲ್ಲ ಪೂಜ್ಯರು, ಹಿಂಗೆಲ್ಲ ಆಗಿ ಬಿಟ್ರು ಅಂತಂದ್ರ ಸಂಸಾರದ ಬಳ್ಳಿ ಯಾರು ನಡೆಸಬೇಕು? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇದು ಯಾರಿಗೆ ಉಪದೇಶ? ಯಾರಿಗೆ ಮಾಡ್ಯಾರ ಇದು ಉಪದೇಶ? ಯಾರು ಶರಣರಾಗಬೇಕಂತೀರಿ ಅವರಿಗೆ ಅದು ಉಪದೇಶ. ಅದು ಪುಣ್ಯ ಇದ್ದವ್ರಿಗೆ ಅದು ಉಪದೇಶ ಸಿಗ್ತದೆ, ಅದು ವಚನ ಸುಮ್ಮನೆ ಸಿಗ್ತದೆ ಎಲ್ಲರಿಗೆ. ಈ ಜಗತ್ತಿನಾಗ ಎಷ್ಟು 800 ಕೋಟಿ ಮಂದಿ ಅದ್ರ, ಹೊಸ ಮಂದಿಗೆ ಇದು ವಿಷಯ ತಿಳಿದೋದೇನು ಇರ್ತದೆ, ಇದು ನಂದಲ್ಲ ಅಂತೇಳಿ. ಈ ಉಪದೇಶ ಪುಣ್ಯ ಇದ್ದವ್ರಿಗೆ ಸಿಗ್ತದೆ, ಆ ವಚನ ಪುಣ್ಯ ಇದ್ದವ್ರಿಗೆ ಸಿಗ್ತದೆ. ಭೂಮಿ ನಿಂದಲ್ಲ, ಹೇಮ ನಿಂದಲ್ಲ ಸಿಗ್ತದ. ಸಿಕ್ಕ ಮೇಲೆ ನಿಂದಲ್ಲ ಅಂತ ಉಪದೇಶ ಏನೋ ಅದ ಖರೆ, ಇದು ನಂದಲ್ಲ ಅನ್ಬೇಕಾದ್ರೆ ಇನ್ನ ದೊಡ್ಡ ಪುಣ್ಯ ಮಾಡಿರ್ಬೇಕು ಅವ್ರು. ನಂದಲ್ಲ ಅಂತ ಅನಿಸ್ಬೇಕಾದ್ರೆ ಇನ್ನ ದೊಡ್ಡ ಪುಣ್ಯವಂತರು ಇದ್ದವ್ರಿಗೆ ಅದು ನಂದಲ್ಲ ಅನ್ನೋದು. ನನಗೆ ಸಂಬಂಧ ಇಲ್ಲ. ಸುಮ್ಮನೆ ನಾವೆಲ್ಲ ಆಪರೇಟರ್ಸ್ ಅಷ್ಟೇ. ಬಸ್ ಡ್ರೈವರ್ ಬಸ್ ಡ್ರೈವ್ ಮಾಡ್ತಾನಷ್ಟೇ, ಬಸ್ಸಿನ ಓನರ್ ಅಲ್ಲ. ಹಂಗೆ ನಮ್ದು ಇಲ್ಲಿ ಅನ್ನೋದು ಒಂದು ಜವಾಬ್ದಾರಿ, ಅದರ ಆಪರೇಟರ್ ಅಷ್ಟೇ. ಆಫೀಸ್ನಾಗ ಕೂತೊಂದಿಟ್ಟು ಆಪರೇಟ್ ಮಾಡೋದು, ಮನ್ಯಾಗ ಕೂತೊಂದಿಟ್ಟು ಆಪರೇಟ್ ಮಾಡೋದು ಅಷ್ಟೇ. ಆಪರೇಟರ್ಸ್ ನಾವು, ಓನರ್ಸ್ ಅಲ್ಲ. ಓನರ್ ಬ್ರಹ್ಮ ಪರಮಾತ್ಮ ಒಬ್ಬನೇ. ಯಾವಾಗ ನೀವು ಬ್ರಹ್ಮ ಸ್ವರೂಪರಾಗ್ತೀರಿ ಅವಾಗ ನೀವು ಓನರ್ ಆಗ್ತೀರಿ. ಅಲ್ಲಿ ತನಕ ಈ ಜೀವ ಸ್ವರೂಪರಾಗಿರ್ತೀರಿ, ಅಲ್ಲಿ ತನಕ ನೀವು ಇದೆ ಆಪರೇಟರ್ಗಳಿದ್ದಂಗೆ ಇರಬೇಕು. ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಗಳು ಆಪರೇಟ್ ಮಾಡ್ತಿರ್ತಾರೆ. ಅವ್ರವ್ರ ಜವಾಬ್ದಾರಿಗಳು ಅವ್ರು ಮಾಡುವಾಗ ಒಬ್ರಿಗೊಬ್ರು ಕೋಆಪರೇಷನ್ ಇರಬೇಕು. ಅವ್ರ ಕೆಲಸನೂ ಗೌರವಿಸ್ಬೇಕು, ನಮ್ಮ ಕೆಲಸನೂ ನಾವು ಮಾಡ್ಕೊತಿರ್ಬೇಕು.
ಅದಕ್ಕ ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಭಕ್ತರಾದರೆ ಸಂಸಾರದ ಭವದ ಬಳ್ಳಿಗೆ ಮುಂದಿನ ಬೆಳೆಸವ್ರು ಯಾರು? ಅದಕ್ಕ ಎಲ್ಲರೂ ಶಿವಭಕ್ತರಾಗಬೇಕ. ಈ ಜಗತ್ತು ನಡಿಬೇಕಾದ್ರೆ ಎಲ್ಲರೂ ಶಿವಭಕ್ತರಾಗಿ ಇದು ಜಗತ್ತು ನಡಿಲಾರ್ದಂಗ ಆದ್ರೆ ಹೆಂಗ? ಈ ಜಗತ್ತು ನಡಿಬೇಕು, ಸೃಷ್ಟಿ ಸ್ಥಿತಿ ಲಯ ಆಗ್ಬೇಕಾದ್ರೆ ಶಿವಭಕ್ತಿ ಅಲ್ಲದವರು, ಅಜ್ಞಾನಿಗಳು, ಅವಿವೇಕಿಗಳು, ದಾಟರು, ಹುಚ್ಚರು, ರೊಕ್ಕ ರೂಪಾಯಿ ಹೊಲ ಮನಿ ಆಸ್ತಿ ಪಾಸ್ತಿ ತೆಕ್ಕಿ ಹಾಕೊಂಡ್ರು ಮೂರ್ಖರು, ಇವರೆಲ್ಲರೂ ಬೇಕೇ ಇದಕ್ಕ ಈ ಜಗತ್ತಿಗೆ. ಇವ್ರು ಇಲ್ಲ ಅಂತಂದ್ರೆ ಹೆಂಗಾಗ್ತದೆ? ಅವ್ರಲಿಂತ ಜಗತ್ ನಡೆದದ ಏನು? ಈ ಶುದ್ಧ ಬ್ರಹ್ಮ ಪೀಠದವ್ರಲಿಂತ ನಡೆದದ. ಇದು ನಂದು ಅಲ್ಲ ಅನ್ಕೋತ ಕೂತವ್ರಲಿಂತ ನಡೆದದ ಈ ಜಗತ್ತ. ತೆಕ್ಕಿಗೆ ಹಾಕೊಂಡು ಮಾಡ್ಲಕ್ಕತ್ತವ್ರಲಿಂತ ನಡೆದದೋ ಏನು? ನಾವು ನೋಡ್ಲಾರ್ದಂಗ ಮಾಡ್ಲಾರ್ದಂಗ ಕೂತೀವಲ್ಲ, ನಮ್ಲಿಂತ ನಡೆದದ, ಅಂತವ್ರಲಿಂತ ನಡೆದದ್ರಿ ಈ ಜಗತ್ತಿನೊಳಗ ಎಲ್ಲ ಕೆಲಸಗಳು. ಜಗತ್ತಿನ ಕೆಲಸ ಅಜ್ಞಾನಿಗಳಲ್ಲಿಂತ ನಡೆದದ, ಜ್ಞಾನಿಗಳಲ್ಲಿಂತ ನಡೆದದ ಹೇಳ್ಬಿಡ್ರಿ. ಭೂಮಿ ನನ್ನದು, ಹೇಮ ನನ್ನದು, ಕಾಮಿನಿ ನನ್ನವಳು ಅನ್ನೋರ್ಲಿಂತ ನಡೆದದ, ನನ್ನ ಅನ್ನದ ಅಲ್ಲ ಅನ್ನೋರ್ಲಿಂತ ನಡೆದದ? ಅಜ್ಞಾನಿಲಿಂತ ನಡೆದದ. ಅಜ್ಞಾನದ ಕೆಲಸ ಅಜ್ಞಾನಿಗಳಲ್ಲಿಂತ ನಡೆದದ. ಇಲ್ಲದ ಜಗತ್ತ ಎಷ್ಟು ಇಂಟ್ರೆಸ್ಟ್ಲಿಂತ ಮಾಡ್ತಾರ ನೋಡ್ಬೇಕು. ಸುಮ್ಮನೆ ನೋಡಿದರೆ ದೇವ, ಅದ್ರೊಳಗೆ ಹೋಗಿ ಕೂಡಿದರೆ ಜೀವ. ತೆಕ್ಕಿ ಹಾಕೊಂಡು ಮಾಡ್ಲಕತ್ತೀವಲ್ಲ, ನಾವೇ ಅಜ್ಞಾನಿಗಳಂದ್ರು ನಾವೇ, ಜ್ಞಾನಿಗಳಂದ್ರು ನಾವೇ. ಯಾವಾಗ ವ್ಯಾವಹಾರಿಕ ಬದುಕು ಮಾಡ್ತಿರ್ತೀವಿ ಅವಾಗ ಅಜ್ಞಾನಿಗಳು. ಬರೀ ವ್ಯಾವಹಾರಿಕ ಬದುಕು ಮಾಡಿದ್ರೆ ಒಂದೇ ವೈರ್ಲಿಂದ ಕರೆಂಟ್ ಹತ್ತಲ್ಲ, 2 ವೈರ್ ಬೇಕಾಗ್ತದ. ಇನ್ನ ಒಂದು ವೈರ್ ಅದು ಪರಮಾರ್ಥ, ಬ್ರಹ್ಮಜ್ಞಾನ ಸಾಧನೆ. ಎರಡೂ ಬೇಕು, ಇದು ಬೇಕು ಅದು ಬೇಕು. ಹಿಂಗಾಗಿ ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಭಕ್ತರಾದರೆ ಭವದ ಬಳ್ಳಿಗೆ ಅದೇನ ಹೇಳ್ತಾನ ಮುಂದೆ ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲ ಏನಿದು ಟೊಳ್ಳು ಟೊಳ್ಳು ಖಾಲಿ ಖಾಲಿ ಅದ. ಇದೆಲ್ಲ ತುಂಬಿದ್ರೆ ಚಲೋ. ಈಗ ಒಂದ್ ಮನಿ ಅದಪ್ಪ, ಅದು ಫುಲ್ ಖಾಲಿ ಇತ್ತಂದ್ರೆ ಏನ್ ಚಂದ ಕಾಣಿಸ್ತದ. ನನ್ನ ಮನಿ ಖಾಲಿ ಇಡ್ಬೇಕಂತ ಭಾರಿ ಇಂಟ್ರೆಸ್ಟ್ ಇತ್ತು ನನಗೆ. ಖಾಲಿ ಇದ್ರೆ ಬಹಳ ಚಲೋ, ಎಲ್ಲಿ ಬೇಕಲ್ಲಿ ಒಂದು ಜಮಖಾನಿ ಹಾಕೊಂಡು ಬೀಳ್ತಿದ್ದೆವು, ಹೇಳ್ತಿದ್ದೆವು, ಬಹಳ ಚಂದ ಇತ್ತು ಮನಿ ನಮ್ಮದು. ಒಬ್ಬ ಬಂದ ಪುಣ್ಯಾತ್ಮ RTO ಆಫೀಸರ್, ದೂರದ ಸಂಬಂಧಿಕ. ಏನ್ ಮನಿ ನಿಮ್ದು? ಏನಿದು ಮನಿ? ಹೆಂಗ ಒಳ್ಳೆ ಖಾಲಿ ಮನಿ ಇಟ್ಕೊಂಡು ಹೆಂಗಿದ್ರೆಲ್ಲ ಒಂದಿಟ್ಟು ಬೊಗಣಿ, ಅಲ್ಲಿ ಅಡಿಗೆ ಮನ್ಯಾಗ 1-2 ಚಾಕಿ ಜಮಖಾನಿ. ಮನಿ ನೋಡಿದ್ರಿ ಇಟ್ಟು ದೊಡ್ಡದ. ಏನದ ಇದು ಮನಿ ನಿಮ್ದು? ಎಲ್ಲಿ ಮಕ್ಕೋತೀರ ಅಂತ ಕೇಳೋ. ಎಲ್ಲಿ ಮಕ್ಕೋತೀರಿ ಅಂದ್ರೆ ಮನೆ ಮಕ್ಕೋತೀವಿ. ಎಲ್ಲಿ ಮಕ್ಕೋತೀರಿ? ಆಯ್ತಪ್ಪ ಸುಮಿರು, ಹಿಂಗಿದ್ರೆ ಹೆಂಗ? ಇಬ್ರು ನೌಕರಿ ಮಾಡ್ತೀರಿ ಅಂತೇಳಿ ಸೋಫಾ ಕುರ್ಚಿ, ಅವು ಬೆಡ್ರೂಮ್ ಕಾಟ, ಅದಕ್ಕೆ ಬೆಡ್, ಅವು ಏನೇನೋ ಹಾಕಿ ಕಿಲ್ಲಿ ಮಕ್ಕೋಬೇಕು, ಕಿಲ್ಲಿ ಕುಂದಿರ್ಬೇಕು, ಕಿಲ್ಲಿ TV ಇಡ್ಬೇಕಂತೇಳಿ ಏನೇನೋ ಮನಿ ತುಂಬಿಸಿಬಿಟ್ಟ ಜಾಗ. ಮನೆಯೆಲ್ಲ ತುಂಬಿದ್ರು. ಅವನಿಗೆಲ್ಲ ಚಲೋ ಸಸ್ತಾದಾಗ ಮಾಡಿಕೊಡೋರು ಗೊತ್ತಿದ್ರು. ನಾವು ಏನೇನೋ ಫರ್ನಿಚರ್ ಮಾಡಿಸ್ಕೊಟ್ರು. ಆಯ್ತು. ಈಗ ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲ ಒಟ್ಟು ಗಟ್ಟಿ. ಅದು ಯಾವ ಮಟ್ಟಿಗೆ ಆಗ್ಬಿಡ್ತು, ಗಟ್ಟಿಯಾಗಿ ಸಾಮಾನು ತುಂಬಿ ತುಂಬಿ ತಿರುಗಾಡಕ್ ಬರ್ಲಾರ್ದಂಗಾಯ್ತು. ನಮ್ಮ ಮನೆಯಾಗ ನಾವೇ ಅಡ್ಡಾಡ್ಲಕ್ಕ ಅಂಜಿಕ್ ಬರಂಗಾಗ್ಬಿಡ್ತು. ಮ್ಯಾಲೇನು ಹುಳ ಹೋಗಿರ್ತಾವ, ಕೆಳಗೇನು ಹುಳ ಹೋಗಿರ್ತಾವ. ದಿನ 8 ತಾಸು ಕೀಲಿ ಹಾಕೊಂಡು ಹೋಗಿರ್ತೀವಿ. ಹೊಳ್ಳಿ ಬಂದ್ಮೇಲೆ ನಮ್ಮ ಮನೆಯಾಗ ನಾವು ಒಳಗೆ ಮ್ಯಾಲ ಕೆಳಗ ನೋಡಿ ತಿರುಗಾಡಂತ ಪರಿಸ್ಥಿತಿ ಬಂತು. 25 ವರ್ಷ ಹಿಂಗೇ ಅಂದ್ಕೋ ಜೀವನ ಮಾಡಿ ಈಗ ಎಲ್ಲ ತೆಗೆದು ಮತ್ತೆ ಬೈಲ್ ಮಾಡ್ಲಕತ್ತೇನೆ, ಮತ್ತೆ ಖಾಲಿ ಖಾಲಿ. ಅದಕ್ಕೆ ಸ್ವರ್ಗ ಮರ್ತ್ಯ ಪಾತಾಳ ಇವೆಲ್ಲ ಗಟ್ಟಿಗೊಂಡು ಬಿಟ್ಟು ಅಂತಂದ್ರ ಚಲನವಲನಗಳು ಹೆಂಗ ಮಾಡ್ತೀರಿ? ಟೊಳ್ಳಿದ್ರೆ ಬೈಲಿದ್ರೆ ಚಲನವಲನ ಮಾಡ್ಲಕ್ ಬರ್ತದೋ ಏನು? ನಮ್ಮೂರ್ಲಿಂದ ನಿಮ್ಮೂರಿಗೆ ಗಟ್ಟಿಯಾಗಿ ಒಂದು ಬೆಟ್ಟ ಇತ್ತಂದ್ರೆ ತಿರುಗಾಡ್ತೀರ ಹಂಗೆ. ಪರ್ವತ ಶಿಖರ ಇತ್ತು ಅಂತಂದ್ರೆ ಬೈಲಿದ್ದಕ್ಕೆ ಒಂದು ರೋಡ್ ಮಾಡ್ಕೊಂಡು ಅಡ್ಡಾಡಕತ್ತೀರ ಇಲ್ಲ? ನಿಮ್ಮೂರ್ಲಿಂದ ನಮ್ಮೂರಿಗೆ, ನಮ್ಮೂರ್ಲಿಂದ ನಿಮ್ಮೂರಿಗೆ. ಈ ಉಸಿರಾಡ್ಸೋ ಸಮಯದಲ್ಲಿ ಲಂಗ್ಸು ಎಲ್ಲ ನೀವು ಉಸಿರಾಡ್ಸೋದ ಗಾಳಿ ವ್ಯವಸ್ಥೆ ಏನದಲ್ಲ ನಿಮ್ಮ ಶ್ವಾಸಕೋಶ,
ಅದು ಒಂದು ಒಳಗ ಒಂದು 3-3.5 ಲೀಟರ್ನಷ್ಟು ಟೊಳ್ಳೆ ಅದ ಈ ಶರೀರದಾಗ. ಇದೇನಿದು ಟೊಳ್ಳು ಹತ್ತೇಳ, ಅದ್ರಾಗ ಏನು ಒಂದು ಹನಿ ನೀರು ತುಂಬಿದಿರಿ ಅಂದ್ರೆ ಸತ್ತೋಗ್ಬಿಡ್ತೀರಿ. ಊಟ ಮಾಡಾಗ ಒಂದು ಹನಿ ನೀರು ತಪ್ಪಿ ಶ್ವಾಸಕೋಶದಾಗ ಹೊಕ್ಕೋತಂತಂದ್ರ ಕೆಮ್ಮು ಚಾಲು ಆಗ್ತದೆ. ಎಲ್ಲರ ಈಜ್ ಬರಲ್ಲ ಅಂತೇಳಿ ನೀರಾಗ ಮುಳುಗಿದೇವ ಅಂದ್ರೆ ಉಸಿರಾಟ ತಗೊಳ್ಳೋ ಜಾಗದಾಗ ನೀರ್ ಒಳಗೆ ಹೊಕ್ಕೋತಂದ್ರೆ ಸತ್ತೋಗ್ಬಿಡ್ತೀವಿ. ಇದು ಟೊಳ್ಳದ, ಇದು ಗಟ್ಟಿ ಇತ್ತು ಅಂತಂದ್ರೆ ಉಸಿರಾಡಿಸ್ತಾರೆ. ಮತ್ತೆ ಕೆಮ್ಮ ದಮ್ಮ ಅವೆಲ್ಲ ಕಫ ಹೊತ್ನಾಗ ಅದ್ರ ಆ ಜಾಗದಾಗ ಕಫ ತುಂಬಿತ್ತು ಅಂತಂದ್ರೆ ಉಸಿರಾಡ್ಸೋದು ದಮ್ಮ ಬರ್ತದಿಲ್ಲ, ತ್ರಾಸ ಆಗ್ತದಿಲ್ಲ. ಅಂದ್ರೆ ಬೈಲಿದ್ದದ್ದು ಮುಖ್ಯ ಅದ ಇಲ್ಲ, ಎಲ್ಲ ಇದ್ರಾಗೆ ಗಟ್ಟಿಯಾಗಿತ್ತಂತ. ಗಟ್ಟಿ ಇರ್ಬೇಕು, ಎಲ್ಲ ಗಟ್ಟಿ ಇರ್ಬೇಕ, ಗಟ್ಟಿನೂ ಇರ್ಬೇಕು, ಬೈಲೂ ಇರ್ಬೇಕು. ಕಷ್ಟಜೀವಿ ಮನುಷ್ಯರೂ ಇರ್ಬೇಕು, ಸಂತ ಮಹಾತ್ಮರು ಇರ್ಬೇಕು, ಇಬ್ರು ಇರ್ಬೇಕು. ಲೌಕಿಕರು ಇರ್ಬೇಕು, ಪರಮಾರ್ಥ ಸಾಧಕರು ಇರ್ಬೇಕು. ಮತ್ತೆ ಎರಡೂ ಸಾಧನೆ ಮಾಡ್ಕೊತಿರ್ಬೇಕು. ಬರೀ ಅದೊಂದೇ ಅಲ್ಲ, ಲೌಕಿಕ ಸಾಧನೆ ಒಂದೇ ಮಾಡ್ತೀನಿ, ಪರಮಾರ್ಥ ಸಾಧನೆ ಎರಡೂ ಮಾಡ್ಬೇಕು. ಬಂಗಾರನೂ ಬೇಕು, ಬಂಗಾರದ ಆಭರಣನೂ ಬೇಕು. ಮೇಘ ನಿರ್ಮಲ ಜಲವೆಲ್ಲ ಮುತ್ತಾದರೆ 84 ಲಕ್ಷ ಜೀವರಾಶಿಗಳಿಗೆ ಕುಡಿಯಲು ಉದಕವಿನ್ನೆಲ್ಲಿಯದೋ ಅಂತ ಕೇಳ್ತಾನ. ಸ್ವಾತಿ ಮಳೆಯ ಹನಿ ಆ ಕಪ್ಪೆ ಚಿಪ್ಪಿನೊಳಗೆ ಬಿತ್ತು ಅಂತಂದ್ರೆ ಅದು ಮುತ್ತಾಗ್ತದ. ಆಯ್ತಪ್ಪ, ಚಲೋ ಆಗ್ತದ, ಮುತ್ತಾಗ್ತದ, ಭಾಳ ಚಲೋ ಅದ. ಓಸು ನೀರ್ ಹನಿಗಳೆಲ್ಲ ಮುತ್ತೆ ಆಗಿಬಿಟ್ಟು, ಮಳೆ ನೀರ್ ಹನಿ ಎಲ್ಲ ಮುತ್ತಾಗಿಬಿಟ್ಟು ಅಂತಂದ್ರೆ 84 ಲಕ್ಷ ಜೀವರಾಶಿಗಳು ಕುಡಿಲಕ್ಕ ನೀರೆಲ್ಲಿ? ಯಾಲಕ್ಕಿ, ಗೋಡಂಬಿ ಮತ್ತಿನ್ನೇನೇನ ಇರ್ತಾವಲ್ಲ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ಗಳು, ಅವು ಬೆಳೆದ್ರೆ ಭಯಂಕರ ರೇಟ್ ರೊಕ್ಕ ಸಿಗ್ತದ ಅಂತೇಳಿ ಓಸು ಮಂದಿ ಗೋಡಂಬಿ ಯಾಲಕ್ಕಿನೇ ಬೆಳೆದ್ ಬಿಟ್ರಂದ್ರ ಅಕ್ಕಿ ಜೋಳ ಬೇಳೆ ಯಾರು ಬೆಳಿಬೇಕು? ಊಟಕ್ಕೇನ್ ಬರೀ ಗೋಡಂಬಿ ತಿನ್ಕೋತ್ ಕುಂದ್ರಲಕ್ಕ ಆಗ್ತದ? ಏನ್ ಬರೀ ದ್ರಾಕ್ಷಿ ತಿನ್ಕೋತ್ ಕುಂದ್ರಲಕ್ಕ ಆಗ್ತದ? ಹೀಗಾಗಿ ಧರ್ಮ ನಾಶ ಅಂತಂದ್ರ ಧರ್ಮದಲ್ಲಿ ಒಂದು ಏನಿರ್ಬೇಕು, ಧರ್ಮ ಬಿಡ್ಲಾರ್ದಂಗ ಈ ಲೌಕಿಕ ವ್ಯವಹಾರಗಳು ಮಾಡಬೇಕು. ಧರ್ಮ ಬಿಡ್ಲಾರ್ದಂಗ ಲೌಕಿಕ ವ್ಯವಹಾರಗಳು ಮಾಡಬೇಕು. ಗೃಹಸ್ಥರಿಗೆ ಗೃಹಸ್ಥರ ಧರ್ಮ, ಸನ್ಯಾಸಿಗಳಿಗೆ ಸನ್ಯಾಸಿಗಳ ಧರ್ಮ, ಬ್ರಹ್ಮಚಾರಿಗಳಿಗೆ ಬ್ರಹ್ಮಚಾರಿಗಳ ಧರ್ಮ, ವಾನಪ್ರಸ್ಥರಿಗೆ ವಾನಪ್ರಸ್ಥದ ಧರ್ಮ. ಆ ಧರ್ಮಗಳನ್ನ ಹಿಡಿದುಕೊಂಡು ನೀವು ವ್ಯವಹಾರಗಳು ಮಾಡಬೇಕು. ಧರ್ಮ ಬಂದ್ರೆ ಒಂದು ಮೆಥಡ್, ಪದ್ಧತಿ. ನೀನು ಸುಖವಾಗಿರೋದು, ಎಲ್ಲರಿಗೂ ಸುಖವಾಗಿರಂಗ ಅನುಕೂಲಕರವಾಗಿರೋದು ಆ ಪದ್ಧತಿ. ಆ ಪದ್ಧತಿ ಪ್ರಕಾರ ನಾವ್ ಹೆಂಗ್ ಮಾಡ್ಬೇಕು, ನಮ್ಮ ಧರ್ಮ ಬಿಡ್ಲಾರ್ದಂಗ ನಾವು ಈ ವ್ಯವಹಾರಿಕ ಬದುಕನ್ನ ಮಾಡ್ತಿರ್ಬೇಕು. ಸಂಘದಿಂದ ಧರ್ಮ ನಾಶ ಅಂತಂದ್ರ ಈ ವೇದಾಂತಿಗಳು ಏನ್ ಮಾಡ್ತಾರೆ, ಇದು ನಾಶ ಅಂತೇಳಿ ಶಬ್ದ ಬಳಸ್ತಾರಲ್ಲ, ಆ ನಾಶದಲ್ಲಿ ನಾವು ಧರ್ಮ ಬಿಟ್ಟು ಮಾಡಿದ್ರೆ ನಾಶ, ಧರ್ಮ ಹಿಡ್ಕೊಂಡು ಮಾಡಿದ್ರೆ ಯಾಕೆ ನಾಶ ಆಗ್ತದೆ? ಅದಕ್ಕೆ ಇಲ್ಲೊಂದು ಸ್ವಲ್ಪ ಪರಿವರ್ತನೆ ಮಾಡಿ ತಿಳ್ಕೋಬೇಕು. ನಾವು ನಾಶ ಆಗ್ತದಂತೇಳಿ ಸಂಘ ಬಿಡ್ಬೇಕೇನು? ಸಂಘನೂ ಬೇಕು, ಧರ್ಮನೂ ಬೇಕು, ಎರಡೂ ಬೇಕು, ಎರಡೂ ಮಾಡ್ಕೊತಿರ್ಬೇಕು. ಇವತ್ತಿಂದೇನು ವಿವರಣೆ ಉಪಯೋಗ ಅದ? ಶುದ್ಧ ನಡೆಯಂಗಿಲ್ಲ, ಕೇವಲ ಸಂಘ ಅಂತ ಇದ್ರು ನಡೆಯಂಗಿಲ್ಲ, ಎರಡೂ ಕೂಡ ಬೇಕು. ಎರಡೂ ಬೇಕು, ಎರಡೂ ಬೇಕು. ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಉದ್ಗಾರ ಏನದ ಗೊತ್ತಾ?
ವೇದಾಂತಿಗಳದೇನದ ಮೋಕ್ಷ 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 ಮೋಕ್ಷ, ಇದು ಬಿಟ್ಟರೆ ಮತ್ತೊಂದು ಏನಿಲ್ಲ. ಏನು ಮೋಕ್ಷ? ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರು. ಸ್ವಲ್ಪ ಅತ್ಯಂತ ಎತ್ತರವಾದ ಅರ್ಥ ನಿತ್ಯದಾಸರದು ಏನಪ್ಪ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಆಯ್ತು. ಈ ಮೋಕ್ಷ ಬಿಟ್ರೆ ಅಲ್ಲಿ ಏಲೋಕದ ಭೋಗದ ಬಗ್ಗೆ ಏನೂ ಇಲ್ಲ. ಟುಸ್ ಪಟಾಕಿ ವಿಚಾರ ಸಾಗರ. ನಿಮ್ ಲೌಕಿಕ ಬದುಕು ಹೆಂಗ್ ಮಾಡ್ಬೇಕಂತ ಹೇಳಿರದ ಏನಾದ್ರ ಏನೇನು ಇಲ್ಲ. ಬರೀ ಬ್ರಹ್ಮ ಸ್ವರೂಪ ಆಗಿರೋದು, ಬರೀ ಬ್ರಹ್ಮ ಸ್ವರೂಪ. ಅದು ಒಂದೇ ಅದ ಅದರೊಳಗೆ, ಇನ್ನೇನು? ಬರೀ ಬ್ರಹ್ಮ ಸ್ವರೂಪ ಆಗಿದ್ರೆ ಲೌಕಿಕ ಬದುಕು ಒಂದು ಅದಲ್ಲ, ನಮ್ಮ ಬೆನ್ನಿಗೆ ಅಂಟ್ಕೊಂಡದಲ್ಲ. ಅದನ್ನು ನಾವು ಹೆಂಗ್ ನಿಭಾಯಿಸ್ಬೇಕನ್ನೋದು ಯಾರು ಕಲಿಸ್ತಾರ? ನಿಶ್ಚಲದಾಸರು ಏನ್ ಕಲಿಸ್ತಾರ? ಹೇಳಾರ ಅಷ್ಟೇ. ಅದಕ್ಕೆ ಇಲ್ಲಿ ಲೌಕಿಕ ಬದುಕು ಅನ್ನೋದು ಮುಖ್ಯ ಅದ. ಆ ಗುರಿ ಕಡೆ ಲಕ್ಷ್ಯ ಇಟ್ಕೊಂಡು ಈ ಲೌಕಿಕ ಬದುಕು ಮಾಡಬೇಕು. ಈ ಲೌಕಿಕ ಬದುಕಿನೊಳಗೆ ಮುಳುಗಿ ಆ ಗುರಿ ಕಡೆ ಲಕ್ಷ್ಯ ಕಳ್ಕೋಬಾರದು, ಬಿಡಬಾರದು. ಏನೇ ಮಾಡಿ ನಿಮ್ಮ ಲಕ್ಷ್ಯ ಗುರಿ ಕಡೆ ಇರಲಿ. ಮನಿ ತುಂಬ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ತುಂಬ್ರಿ, ಮನಿ ತುಂಬಿ ಬ್ಯಾಂಕಿನಾಗ ತುಂಬಿಸ್ರಿ. ಬ್ಯಾಂಕ್ಗಳೆಲ್ಲಾ ಬ್ಯಾಂಕ್ ತುಂಬಿದ ಮೇಲೆ ಇನ್ನ ಪಾರ್ಯಾಂದಾಗ ಯಾರ ಇಟ್ಟು ಬರ್ತಾರ, ಪಾರ್ಯಾಂದಾಗ ಇಡ್ರಿ. ಆದ್ರೆ ನಿಮ್ ಲಕ್ಷ್ಯ ಎಲ್ಲಿರ್ಲಿ? ಮೋಕ್ಷದ ಕಡೆ ಇರಲಿ. ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ನಂಬರ್ 1 ಶ್ರೀಮಂತರಾಗ್ರಿ, ಬೇಕಾದಷ್ಟು ಆಸ್ತಿ ಮಾಡ್ರಿ, ಅಧಿಕಾರ ಮಾಡ್ರಿ, ಏನೆಲ್ಲ ಮಾಡ್ರಿ. ಮೋಕ್ಷದ ಕಡೆ ಲಕ್ಷ್ಯ ಬಿಟ್ಟು ಬರೇ ಅವನ್ನ ಜಮ ಹಾಕೋದ್ರಾಗ ಹಾಡ್ರಿ ಅಂದ್ರೆ ಬಂಧನಕ್ಕೆ ಒಳಗಾಗ್ತೀರಿ, ದುಃಖಿಗಳಾಗ್ತೀರಿ, ಚಿಂತಾಕ್ರಾಂತರಾಗ್ತೀರಿ, ಭಯಕ್ಕೊಳಗಾಗ್ತೀರಿ. ಅದನ್ನೇ ಹೇಳ್ತಾರ ಇಲ್ಲಿ. ಯಾವುದೇ ಒಂದನ್ನ ನಾವು ಏನ್ ಮಾಡಂಗಿಲ್ಲ, ತಿರಸ್ಕರಿಸಂಗಿಲ್ಲ. ಮತ್ತೆ ಯಾವುದನ್ನು ಒಂದನ್ನೇ ನಾವು ಪುರಸ್ಕರಿಸಂಗೂ ಇಲ್ಲ. ಇದೇ ಗ್ರೇಟ್ ಅಂತೇಳಿ ನಾವು ಭೌತಿಕ ಬದುಕನ್ನೇ ಗ್ರೇಟ್ ಅನ್ನಂಗಿಲ್ಲ, ಆಧ್ಯಾತ್ಮಿಕ ಬದುಕನ್ನೇ ಗ್ರೇಟ್ ಅನ್ನಂಗಿಲ್ಲ. ಎರಡೂ ನಡೆಸ್ಬೇಕಿಲ್ಲೇ, ಎರಡೂ ನಡೆಸ್ಬೇಕು. ಅದು ನಡಿಬೇಕು, ಇದು ನಡಿಬೇಕು. ಬರೀ ಅದೇ ಗ್ರೇಟ್ ಅಂತೇಳಿ ಅದಕ್ಕೆ ಬೆನ್ನ ಹತ್ತಂಗಿಲ್ಲ, ಇದೇ ಗ್ರೇಟ್ ಅಂತ ಇದ್ರ ಬೆನ್ನ ಹತ್ತಂಗಿಲ್ಲ. ನಡೆಸ್ಬೇಕಷ್ಟೇ. ಸುಮ್ಮನೆ ಆಪರೇಟರ್ಸ್ ನಾವು ನಡೆಸ್ಕೊತಿರ್ಬೇಕಷ್ಟೇ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಏನ್ ಮಾಡ್ಬೇಕು ಮಾಡ್ಕೋತಿರ್ಬೇಕು. ಈಗ ತವ್ರ ಮನೆ ಬಿಟ್ಟು ಸಸಿ ಬಂದಿರ್ತಾಳ, ಆ ಮನೆ ಮಗಳು ಈ ಮನೆಗೆ ಬಂದಿರ್ತಾಳ. ಬಂದ ಹೊತ್ನಾಗ ಆಕೆ ಹೆಂಗಿರ್ತಾಳ? ಎಲ್ಲರೂ ಸಹಕಾರ ಮಾಡಿದ್ರು, ಎಲ್ಲರೂ ಚಲೋ ನೋಡ್ಕೊಂಡ್ರು, ಎಲ್ಲ ರೀತಿ ಆಕೆಗೆ ಚಂದ ಆರಾಮ ಅನಿಸ್ತಿತ್ತು ಅಂತಂದ್ರ ಅಲ್ಲಿ ಎಲ್ಲ ಕೆಲಸಗಳು ಮಾಡ್ಕೋತ ಉತ್ಸಾಹದಿಂದ ಲವಲವಿಕೆಯಿಂದ ಜೀವನ ಮಾಡ್ತಾಳೆ. ಆಕೆಗೆ ಒಂದು ಚಂದ ಸ್ಕೋಪ್ ಕೊಟ್ರು ಎಲ್ಲರೂ ಮನೆಯವ್ರು ಕೂಡಿ ಅಂದ್ರೆ ಲವಲವಿಕೆಯಿಂದ ಆಕೆ ಜೀವನ ಮಾಡ್ತಾಳ. ಎಲ್ಲ ಒಟ್ಟು ಎದುರಾಯ್ತಂದ್ರೆ ಆಕೆ ಏನ್ ಮಾಡ್ತಾಳ? ಎಲ್ಲನೂ ಎದುರಾಯ್ತು, ಎಲ್ಲ ಅಪಮಾನ ಹಿಂಸೆ ದುಃಖ ಕಷ್ಟ ಆಗ್ಲಕ್ಕತ್ತಂದ್ರೆ ಆಕೆ ಏನ್ ಮಾಡ್ತಾಳ? ಎಲ್ಲಿದ್ ಬಂದಿದ್ರು ಅಲ್ಲಿ ಹೋಗಿ ಕುಂತ್ ಬಿಡ್ತಾವ. ಸಾಕು ನಡಿಯಪ್ಪ, ಇಲ್ಲಿ ಬ್ಯಾಟ್ ಆಡಿ ನಾವು ಚಲೋ ಇದ್ರಿ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ಹಂಗೆ ನಾವು ಸಹಿತ ಏನ್ ಮಾಡ್ಬೇಕು? ತವ್ರ ಮನೆ ಕಡೆ ಲಕ್ಷ್ಯ ಇಟ್ಕೊಂಡು ಗಂಡನ ಮನೆ ವ್ಯವಹಾರ ಮಾಡ್ದಂಗೆ ಇರ್ಬೇಕಷ್ಟೇ. ಬ್ರಹ್ಮನ ಕಡೆ ಲಕ್ಷ್ಯ, ಮೋಕ್ಷದ ಕಡೆ ಲಕ್ಷ್ಯ, ವ್ಯವಹಾರ ಬದುಕು ಮಾಡ್ಕೋತಿರ್ಬೇಕು. ಅದು ಹಾಲಿಲ್ಲ ಬಿಟ್ಟು ಹಿಂದಕ್ಕೆ ಸರ್ಕೊಂಡು ಆರಾಮ್ ನನ್ನ ಲೆಕ್ಕದಾಗ ನಾನಿರ್ಬೇಕು ಅಷ್ಟೇ. ಬ್ರಹ್ಮ ಅನ್ನೋದೇ ತವ್ರ ಮನೆ, ಬ್ರಹ್ಮ ಸ್ವರೂಪ ಅನ್ನೋದೇ ಏನದು? ಬ್ರಹ್ಮ ಸ್ವರೂಪ ಆಗೋದು ಏನದು? ಪಾರಮಾರ್ಥಿಕ ಹೌದಾ? ಅಲ್ಲ, ಅದೇ ತವ್ರ ಮನೆ.
ಆಭರಣ ಚಲೋ ಆಯ್ತು ಸರಿ, ಆಭರಣ ಚಲೋ ಆಗಿಲ್ಲ ಅಂದ್ರೆ ಅಕ್ಸೆಲ್ಲರ ಏನ್ ಮಾಡ್ತಾನ? ಮತ್ತೆ ಕರಗಿಸಿ ಸುಟ್ಟು ತೆಗೆದು ಹೋಗಿರ್ತಾನ. ಅವನು ತಂಕೆಲ್ಲ ಒಗೆದು ಮತ್ತೆ ತಾಳಿ ಶುದ್ಧ ಬಂಗಾರ ಮಾಡಿ ಇಟ್ಬಿಡ್ತಾನ. ಹಂಗ ಬ್ರಹ್ಮ ಸ್ವರೂಪರಾಗಿ ಇರೋದಕ್ಕೆ ಯಾವಾಗೂ ನಾವು ತಯಾರಿ ಇದ್ದು, ಆಭರಣ ಪರ್ಮನೆಂಟ, ಬಂಗಾರ ಪರ್ಮನೆಂಟ? ಬಂಗಾರ ಪರ್ಮನೆಂಟ್. ಹಂಗ ಪರಮಾರ್ಥ ಪರ್ಮನೆಂಟ್, ಅದು ಶಾಶ್ವತ. ವ್ಯವಹಾರ ಏನದ? ಟೆಂಪರರಿ. ಎಲ್ಲ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹಣ್ಣು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ ಏನೇನದ ಎಲ್ಲ ಇದೆ ಅನ್ನೋದು ಆಭರಣ ಇದ್ದಂಗೆ. ನಡೀತದೆ, ನಡೆಸ್ಕೊತಿರ್ಬೇಕು. ಆಭರಣ ಇಲ್ಲ, ಚಕ್ ಬಂಗಾರ ಕೂತ್ಬಿಡೋದು. ಹಂಗ ಇಲ್ಲಿ ನಾವು ಹೆಂಗಾಗಬೇಕು? ಅದರೊಳಗೆ ಧರ್ಮ ನಾಶ ಆಗಿ ಅಧರ್ಮಿಗಳು ಆಗುವ ಮಟ್ಟಕ್ಕೆ ಹೋಗಬಾರ್ದು. ಧರ್ಮದ ಕಡೆ ಲಕ್ಷಣ ಇರಬೇಕು, ಸಂಘನೂ ಇರಬೇಕು. ಎರಡೂ ಯಾರು ಬ್ಯಾಲೆನ್ಸ್ ಮಾಡ್ತಾರ ಅವರೇ ಜಾಣರು. ಹಿಂಗ ಇದು ತಿಳ್ಕೊಂಡು ನಡ್ಕೊಳ್ಳೋದ. ಇದು ತಿಳ್ಕೊಂಡು ನಡ್ಕೋಬೇಕು. ಏನೇನು ಕಷ್ಟ ಆಗ್ತವ ಆವಾಗ ಏನ್ ಮಾಡಬೇಕು? ಆಪ್ತ ಮಿತ್ರ ಅಂದ್ರೆ ಒಬ್ಬ ಗುರುವನ್ನ ಇಟ್ಕೊಂಡಿರಬೇಕು. ಆ ಗುರುವಿನ ಮುಂದ ಏನ್ ಮಾಡಬೇಕು? ಇದು ನಡ್ಸಕ್ಕ ಹಿಂಗ್ ಸಮಸ್ಯೆ ಆಗ್ಲಕತ್ತದ, ಹೆಂಗ್ ಮಾಡಬೇಕು ಅಂದತ್ನಾಗ ಗುರುವಿಗೆ ಅದರಿಂದ ಮುಕ್ತ ಮಾಡೋದಕ್ಕೆ ದಾರಿ ತೋರಿಸ್ತಾನ. ಆ ದಾರಿ ಪಾಲಿಸಿದ್ರಿ ಗೆದ್ದು ಬಿಡ್ತೀರಿ ಅಷ್ಟೇ. ಪಾಲಿಸ್ಲಿಲ್ಲ, ಅದೇ ದುಃಖದಾಗ ಮುಣಿಗಿ ತಿಂದನ್ನ ಮೈಗತ್ತಲ್ಲ, ಮಕ್ಕೊಂಡ್ರೆ ನಿದ್ದೆ ಎತ್ತಂಗಿಲ್ಲ, ಅದೇ ಚಿಂತೆಯೊಳಗೆ ಸಂಕಟಪಟ್ಟು ಹೋಗ್ಬಿಡ್ತೀವಿ. ಇಲ್ಲಿ ಬಂದದ್ದು ನಾವು ಎಂಜಾಯ್ ಮಾಡ್ಲಕ್ಕ, ಸಂತೋಷ ಪಡೋದಕ್ಕ, ದುಃಖ ಪಡೋದಕ್ಕೆ ಅಲ್ಲ. ಅದಕ್ಕೆ ನಮ್ಮ ಸಂತೋಷಕ್ಕೆ ಯಾವ ಕಾರಣಕ್ಕೂ ಕೊರತೆ ಆಗ್ಲಾರ್ದಂಗ ನಾವು ನೋಡ್ಕೋಬೇಕು. ನಾವು ಆನಂದವಾಗಿ ಇದ್ದೇವಂತಂದ್ರೆ ಅದೇ ಪರಮಾತ್ಮನ ಪೂಜೆ. ಇದು ಸ್ವಚ್ಛ ತಿಳ್ಕೋರಿ. ಲಿಂಗ ಪೂಜೆ ಮಾಡ್ತೀನಿ, ಅಳಪತ್ ಪೂಜೆ ಮಾಡಿದ್ರೆ ಅದಕ್ಕೆ ಬರ್ತದೆ. ಯಾ ಪೂಜೆ ಬೇಡ, ಯಾ ಸತ್ಸಂಗ ಬೇಡ. ನೀವು ಸುಮ್ಮ ಹಂಗೆ ಆನಂದವಾಗಿ ಇದ್ರಿ ಅಂತಂದ್ರೆ ಅದು ಆನಂದ ಬ್ರಹ್ಮನ ಸ್ವರೂಪ ಹೌದಾ? ಅಲ್ಲ. ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ನೀವು ಆನಂದ ಸ್ವರೂಪವಾಗಿ ಇದ್ರಿ ಅಂತಂದ್ರೆ ಸಾಧನೆ ಮುಗಿತಲ್ಲ. ಯಾವಾಗ ಏನು ಮಾಡೋದೇ ಬೇಕಾಗಿಲ್ಲ. ಏನು ಮಾಡ್ಲಾರ್ದೆ ಆನಂದ ಸ್ವರೂಪ ಇದ್ರಿ ಅಂತಂದ್ರೆ ಏನು ಮಾಡೋದು ಬೇಕಾಗಿಲ್ಲ. ನಿಮಗೆ ದುಃಖಗಳು, ಕಷ್ಟಗಳು, ಭಯಗಳು, ಚಿಂತೆಗಳು ಬಂದು ಅಮೃತಲಕ್ಕತ್ತವ ಅಂತಂದ್ರೆ ನಿಮಗೆ ದುಃಖ ಬಂದದ ಅಂದ್ರೆ ನೀವು ಆನಂದವಾಗಿ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅವುಗಳನ್ನ ಮೀರಿ ನಾವು ಆನಂದ ಹೊಂದೋದಕ್ಕೆ ಈ ಸತ್ಸಂಗ. ಇದಾದ್ಮೇಲೆ ಮುಂದೆ ಹೋಗೋಣ. ಇದೇ ಹೇಳ್ಕೊತ್ಕೊಂಡ್ರಮ್ಮ ಏನ್ ಮಾಡಮ್ಮ? ಧರ್ಮ ನಾಶ. ಬರೇ ಧರ್ಮ ಮಾಡಿದ್ರ ಸಂಘ ಇಲ್ಲ ಅಂತಂದ್ರ ಜಗತ್ತಂಗ್ ಬೆಳಿಬೇಕು, ಜಗತ್ತಂಗ್ ನಡಿಬೇಕು. ಮತ್ ಬರೇ ಸಂಘ ಮಾಡ್ಕೊತಿದ್ದೆವು, ಧರ್ಮ ನಾಶ ಮಾಡ್ಕೊಂಡೇವು ಅಂತಂದ್ರೆ ಮೋಕ್ಷ ಹೆಂಗಾಗಬೇಕು? ಮೋಕ್ಷದ ಗುರಿ ಅದ ಇಲ್ಲ. ಎಲ್ಲ ಸಂಘದೊಳಗೆ ಇರ್ತೀವಿ, ಧರ್ಮದೊಳಗೆ ಇರ್ತೀವಿ, ಎಲ್ಲ ಏನ್ ಮಾಡಿದ್ರು ನಮ್ಮ ಗುರಿ ಮೋಕ್ಷದ ಕಡೆ. ಆ ಮೋಕ್ಷ ಹಂಗಾಗಬೇಕು, ಬರೀ ಇದೇ ಮಾಡ್ಬೇಕು. ಅದಕ್ಕೆ ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಸಂಘ ಮಾಡಿದರೆ ಅಲ್ಲಿ ಧರ್ಮನಾಶ ಆಗಂಗಿಲ್ಲ. ಮೋಕ್ಷ ಸಾಧನೆಯನ್ನು ಆಗ್ತಿರ್ತದೆ, ಸಂಘದಿಂದ ಈ ಜಗತ್ತನ್ನು ನಡೀತಿರ್ತದೆ. ಯಾಕಂದ್ರೆ ನಮಗೆ ಒಂದು ಶರೀರ ಅಂತ ಕೊಟ್ಟಾನ ದೇವರ. ಆ ಶರೀರವನ್ನ ಮೇಂಟೈನ್ ಮಾಡೋದಕ್ಕೆ ಸಂಘಗಳು ಬೇಕೇ ಇರಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಬೇಕು. ಅವುಗಳಿಂದ ಅದು ಆಹಾರ, ನಿದ್ರೆ, ಭಯ, ಮೈಥುನಗಳಿಂದ ಈ ಶರೀರ ಅಂತ ಇರ್ತದೆ. ಅದನ್ನು ಕೂಳು ಹಾಕ್ಲಾರ್ದಂಗ ಅದಕ್ಕೆ ಹಂಗೆ ಇಟ್ರಿ ಅಂತಂದ್ರೆ ಅದೇನು ಸಮಾಧಾನ ಇರ್ತದೆ? ಇದನ್ನು ಶಾಂತಿ ಇಟ್ಕೊಂಡ್ರೆ ಶರೀರ, ಮನಸ್ಸು, ಸ್ಥೂಲ, ಸೂಕ್ಷ್ಮ ಕಾರಣ ಶರೀರಗಳನ್ನ ನೀವು ಶಾಂತವಾಗಿ ಇಟ್ಕೊಂಡಾಗೆ ಮುಂದೆ ನೀವು ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಟ್ಟೆ ಹಾಕಿದವನಿಗೆ ಬ್ರಹ್ಮಜ್ಞಾನ ಹೇಳ್ಬೇಡತ್ತ ಸ್ವಾಮಿ ವಿವೇಕಾನಂದ. ಮೊದಲು ಅವನಿಗೆ ಊಟಕ್ಕೆ ಕೊಡು, ಹೊಟ್ಟಿ ತುಂಬ್ಲಿ ಅವನು. ಹಿಂಗೆಲ್ಲ ಇರ್ತಾವ. ಏನ್ ಡೌಟ್ ಅದ ನಿಮಗೆ?
ಧರ್ಮನಾಶ ಆಗ್ಬೇಕಾ? ಧರ್ಮನಾಶ ಆಗ್ಬಾರ್ದ? ಸಂಘ ನಾಶ ಆಗ್ಬೇಕ? ಸಂಘ ನಾಶ ಆಗ್ಬಾರ್ದ? ಅವೆಲ್ಲ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಕೌಶಲ್ಯ ಪೂರ್ಣವಾಗಿ ಬದುಕು ಮಾಡುವುದಕ್ಕ ಏನಾರ ಮಾರ್ಗದರ್ಶನ ಸಿಕ್ತಾ? ಇದೇನ್ ಮೊದಲು ಗೊತ್ತಿದ್ದಿದ್ದಿಲ್ಲ ನಿಮಗ? ಗೊತ್ತಿಲ್ಲದ ಏನೇನು ಇಲ್ಲ. ಮುಂದೆ ವಿಚಾರ ಸಾಗರವ ಎಲ್ಲ ಗೊತ್ತಿದ್ದದ್ದೇ. ಲೌಕಿಕ ಪರಮ ಜಾಣ ಜಾಣ ಜಾಣನಾರು, ಜಗತ್ತಿನಾಗ ಜಾಣ ಯಾರು ಜಾಣ ಯಾರು ಜಾಣ ಯಾರು ಅಂತ ಚರ್ಚೆ ಆಗ್ತಿರ್ತದೆ. ಚರ್ಚೆ ಆಗುವ ಸಮಯದಲ್ಲಿ ನಿಜಗುಣ ಶಿವಯೋಗಿಗಳು ಒಬ್ಬರೇ ಹೇಳ್ತಾರೆ ಅದಕ್ಕೆ ಕರೆಕ್ಟ್ ಅರ್ಥ. ಯಾರು ಜಾಣರು ಅಂತಂದ್ರೆ ಲೌಕಿಕ ಪರಮಾರ್ಥ ಎರಡನ್ನು ಮೇಳವಿಸಿಕೊಂಡು ಹೋಗವನೇ ಜಾಣ. ಬರೇ ಲೌಕಿಕವನ್ನೇ ಮಾಡುವವನು ಕೋಣ, ಬರೇ ಪರಮಾರ್ಥ ಮಾಡುವವನು ಇನ್ನ ದೊಡ್ಡ ಕೋಣ. ಲೌಕಿಕ ಸಂಬಂಧ ಇರಲಾರ್ದಂಗೆ. ಅದಕ್ಕೆ ಹೇಳ್ತಾರೆ ಚಂದ್ರಶೇಖರ ಒಬ್ಬ ಹ್ಯಾಡ ಕಾಣಿರೋ ಯೋಗ ಮಾಡ್ಕೋತ ಎಲ್ಲರ ಕೈಲಾಸ ಪರ್ವತದಾಗ ಹೋಗಿ ಕೂತ್ರೆ ಅದೊಂದು ಹಾಳು ಪರ್ವತ, ಅವನೊಬ್ಬ ಹ್ಯಾಡ, ಅವನು ಸುತ್ತಮುತ್ತ ಕೂತ್ ತಪಸ್ ಮಾಡೋರೆಲ್ಲ ಮೈಗಳ್ಳರು ಕಾಣಿರೋ. ಈ ಜಗತ್ತಿನಾಗಿದ್ದು ಇಲ್ಲಿ ಅವನು ಏನು ಮಾಡಬೇಕು? ಲೀಲೆ ಮಾಡಬೇಕು. ಬಸವಾದಿ ಶರಣರ ಬೇಡಿಕೆ ಅದೇ ಅವ. ಇಲ್ಲಿ ಇದ್ದು ಲೀಲಾ ಪುರುಷರಾಗಿ ಮುಂದೆ ಸಾಧನೆ ಮಾಡಬೇಕು. ಅದೇ ಶರಣ ಮಾರ್ಗ. ಮುಂದೇನು? ಇವತ್ತಿಯ ಸಂಘದಿಂದ ವೀರ್ಯನಾಶ. ಈ ವೇದಾಂತಿಗಳಿಗೆ ಈ ವೀರ್ಯದೊಂದು ಹುಚ್ಚ. ಅದರಿಂದ ಅವರು ತೇಜಸ್ಸು ಓಜಸ್ಸು ಮಾಡ್ತಾರ, ಅದು ಮಾಡ್ತಾರ, ಏನೇನೋ ಸಾಧನೆಗಳು ಇರ್ತಾವ. ಅವು ಸನ್ಯಾಸಿ ಪದ್ಧತಿಗಳು. ಈ ಗೃಹಸ್ಥರಿಗೆ ಅಂತ ಯಾವ ಸಮಸ್ಯೆ ಇಲ್ಲ. ವೀರ್ಯನಾಶದ ಸಮಸ್ಯೆ ಇಲ್ಲವೇ ಇಲ್ಲ. ಇದೇನಂತ ದೊಡ್ಡ ಇಂಪಾರ್ಟೆಂಟ್ ಪಾಠ ಅಲ್ಲ. ಆದರೂ ಸುಮ್ಮನೆ ಕೊಟ್ಟಾರ, ಓದ್ಬೇಕಷ್ಟೇ. ವಿಷಯಾಂಕ 224 ಯುವತಿಯ ಸಂಘದಿಂದ ವೀರ್ಯನಾಶ. 1 6 41ನೇ ದಿವಸಕ್ಕ ಸ್ತ್ರೀಯರಲ್ಲಿ ಶುಕ್ರದಾತು, ಪುರುಷರಲ್ಲಿ ಯಾವುದಾತು? ವೀರ್ಯದಾತು ಅಂತ ತಯಾರಾಗ್ತದೆ. ಶುಕ್ರ ವೀರ್ಯ ಎರಡನ್ನು ಕೂಡಿಸಿ ಶುಕ್ಲ ಅಂತಾರ. ಶುಕ್ಲದಾತು. ಅದಕ್ಕೂ ಶುಕ್ಲ ಅಂದ್ರೆ ಅದನ್ನು ಬಂತು, ಇದನ್ನು ಬಂತು, ಎರಡು ಬರ್ತಾವ ಶುಕ್ರದಾತು. ಶುಕ್ಲ ವೀರ್ಯ ಅದು ಎರಡು ಕೂಡಿದ್ರೆ ಅದು ಶುಕ್ರ. ಶುಕ್ರ ಶುಕ್ರ ಅಂದ್ರೆ ವೀರ್ಯಕ್ಕೂ ಶುಕ್ರ ಅಂತಾರ, ಶುಕ್ಲಕ್ಕೂ ಶುಕ್ರ ಅಂತಾರ. ಹಿಂಗದ ಅವು. ಆ ಧಾತುಗಳು ಕೊನೆಗೆ ತಯಾರಾಗ್ತಾವ. ಅವುಗಳ ಒಂದು ಸಂಯೋಗದಿಂದ ಸಂತಾನೋತ್ಪತ್ತಿ ಆಗ್ತದ. ಆ ಸಂತಾನೋತ್ಪತ್ತಿಗಾಗಿ ಒಂದು ಏಜ್ ಮಾಡ್ಯಾರ. ಒಳ್ಳೆ ಸಂತಾನ ಹುಟ್ಟಬೇಕಾದ್ರೆ 30 35 ವಯಸ್ಸಿನಿಂದ ಒಂದು 40-45 ವಯಸ್ಸು 50 ತನಕ ಗಂಡಸ ಮಕ್ಕಳಿಗೆ, ಹೆಣ್ಮಕ್ಳಿಗಂತೂ 35 ವಯಸ್ಸು, 25ರಿಂದ 35. ಅದಕ್ಕಿಂತ ಹೆಚ್ಚು 35 ನಂತರ ಹಡೆಯಬಾರ್ದು ಹೆಣ್ಮಕ್ಳು ಅನ್ನೋಂಥ ಪರಿಸ್ಥಿತಿ ಬಂದ್ಬಿಟ್ಟದ. ಗಂಡು ಮಗನಿಗೇನು ಒಂದು 40 ವರ್ಷ 45, ಬಹಳ ಆದ್ರೆ 50 ವಯಸ್ಸಿನ ತನಕ ಇವನು ಮಕ್ಕಳು ಹಡಿಬಹುದು ಅಷ್ಟೇ. ಅದಕ್ಕಿಂತ ಹೆಚ್ಚು ಏಜ್ ಆದ್ಮೇಲೆ ಇವ ಈ ಗಂಡು ಮಗನಿಗೆ, ಹೆಣ್ಮಕ್ಳಿಗೆ 35-40 ಆಯ್ತು ಅಂದ್ರೆ ಮುಂದೆ ಮಕ್ಕಳು ಆಗಂಗಿಲ್ಲ. ಗಂಡು ಮಗನಿಗೆ 70-80 ಆದ್ರೂ ಮಕ್ಕಳಾಗ್ತಿರ್ತಾವ. ಅವನ ಪ್ರಕೃತಿ ಒಳಗೆ ಅದು ಕೆಪಾಸಿಟಿ ಆದ. ಏನಾಗ್ತದ ಅಂತ ಮಕ್ಕಳಿಂತ 70 ವರ್ಷ 80 ವರ್ಷ ಹಾಡದ ಮಕ್ಕಳಿಂತ ಏನಾಗ್ತದ? ಈಗ ಒಂದು ಹಣ್ಣದ, ಆ ಹಣ್ಣ ತಂದು ಇಡ್ತೀರಲ್ಲ, ಅದು ಕಾಯಿ ಇದ್ದಾಗ ಗಟ್ಟಿಯನ್ನು ನೋಡಿ ತಂದಿಡ್ತೀರಿ. ತಂದಿಟ್ಟು 2 ದಿನದಾಗ ಅದು ಹಣ್ಣು ಆಗ್ತದ. ಅದು ಹಣ್ಣಿದ್ದಾಗ ತಿಂದ್ರೆ ಹೆಂಗಿರ್ತದ ರುಚಿ? ಸೂಕ್ತವಾಗಿ ಅದು ಹೆಂಗಿರ್ಬೇಕು ಹಂಗಿರ್ತದ. ಮುಂದೆ ಅದೇ ಹಣ್ಣು ಮೆತ್ತಗಾಗಿ ಕೆಟ್ಟು ಕೊಳತ ಮೇಲೆ ತಿಂದ್ರೆ ಅದೇ ಹೆಂಗಿರ್ತದೆ. ಹಂಗ ಇದು ವಯಸ್ಸಾದ್ಮೇಲೆ ಹಡದ ಮಕ್ಕಳು ಹೆಂಗಿರ್ತಾವಪ್ಪ ಅಂತಂದ್ರೆ ಅವು ಒಳ್ಳೆ ಸಂತಾನ ಇರಂಗಿಲ್ಲ.
ಲೋ ಕ್ವಾಲಿಟಿ, ರೇಟ್ ಕಡಿಮೆ ಇರ್ತದಿಲ್ಲ ಮೆತ್ತಗಾದ ಹಣ್ಣುಗಳು. ಬಜಾರದಾಗ ಮೆತ್ತನ ಹಣ್ಣು, ಗಟ್ಟೆನ ಹಣ್ಣು ಬೇರೆ ಬೇರೆ ರೇಟ್ ಇರ್ತಾವಿಲ್ರಿ. ಬಾಳೆಹಣ್ಣು ಅವೆಲ್ಲ ಹಣ್ಣು ಮಾರವ, ಹಣ್ಣು ತಾಜಾ ಇತ್ತು ಗಟ್ಟಿಮುಟ್ಟಿದ್ದು ಅಂತಂದ್ರೆ ಅವನು ಗಟ್ಟಿಮುಟ್ಟಾಗಿ ನಿಂತಿರ್ತಾನ. ರೇಟ್ ಬಾಯಿಗೆ ಬಂದಂಗೆ ಹೇಳ್ತಿರ್ತಾನ. ಮುಂದೆ ಅವು ಮೆತ್ತಗಾದ್ಮೇಲೆ ನಾಳೆಗೆ ಕೊಳತೋತಾವ ಅನ್ನೋ ಟೈಮ್ನೊಳಗ ನೀವು ಹೋಗಿ ಕೇಳಿದ್ರಿ ಹೆಂಗಪ್ಪ 60 ರೂಪಾಯಿ ಡಜನ್ ಅಂತ ಹೇಳ್ತಾನೆ. 60 ಮಾರಾಯ, ನಾಳಿಂತನ ಇರ್ತಾವೋ ಇಲ್ಲ ಗ್ಯಾರಂಟಿ ಇಲ್ಲ. ಇವತ್ತು ತಗೊಂಡೋಗಿ ರಾತ್ರಿ ತಿಂದು ಮುಗಿಸ್ಬೇಕನ್ನಂತ ಹಣ್ಣು ಅಥವಾ ಇದಕ್ಕೆ 60 ಹೇಳಿದ್ರಿ ಯಾರು ಕೊಡ್ತಾರ? 40 ರೂಪಾಯಿ ಕೊಡು ಅಂತಂದ್ರ ಈಗ ಈ ಬ್ಯಾಡ್ ಅಂತ ಬಿಟ್ರೆ ಗಿರಾಕಿ ಹೋಗ್ತದಂತೇಳಿ ಆಯ್ತಪ್ಪ ಕೊಟ್ಟು ಬಿಡು 40 ರೂಪಾಯಿ ಅಂತ. ಯಾಕ? ಹಣ್ಣು ಮೆತ್ತಗಾಗೈತೆ. ಲೋ ಕ್ವಾಲಿಟಿ, ಲೋ ರೇಟ್. ಸುಮ್ಮನೆ ವಯಸ್ಸಿನಾಗ ಕೂತಿಕೆ 45, 50, 60 ಆದ್ಮೇಲೆ ಮುಂದೆ ಮದುವೆ ಮಾಡ್ಕೋತಾರ. 55 ವಯಸ್ಸಾದ್ಮೇಲೆ ಇನ್ನ ಮದುವೆ ಮಾಡ್ಕೊಳ್ಳೋದವ್ರದಾರ ಎಷ್ಟೋ ಮಂದಿ. ಅವ್ರೇನೋ ಎಲ್ಲೋ ನೋಡಿ ಮಾಡ್ಕೋತಾರ. ಆಮೇಲೆ ಹುಟ್ಟಿದ ಮಕ್ಕಳು ಅವು ಎಂತವ್ ಇರ್ತಾವ, ಏನು ಕ್ವಾಲಿಟಿ ಇರಲ್ಲ. ಹೇಳಿದ್ದು ಕೇಳಂಗಿಲ್ಲ, ಕೇಳಿದ್ದು ಹೇಳಂಗಿಲ್ಲ. ಅವು ತಾವು ಒಂದು ನಮೂನಿ ಕ್ರ್ಯಾಕು, ಜಗಳ ಗಂಟ, ಒಂಥರ ದುಷ್ಟ ಸ್ವಭಾವ, ಕೆಟ್ಟ ದುಷ್ಟ ರಸದಿಂದ ಹುಟ್ಟಿದ್ದು ದುಷ್ಟ ಸ್ವಭಾವದ ಮಕ್ಕಳೇ ಇರ್ತಾವ ವಯಸ್ಸಾದ್ಮೇಲೆ ಹುಟ್ಟಿದ್. ಹಿಂಗಾಗಿ ಏನಪ್ಪ ಅಂತಂದ್ರೆ ಜೋ ನಾನಾ ವಿಧ ಭೋಜನ ಖಾವೈ ರಸ ತಾಕೋ ಫಲ ಬಿಂದು ಉಪಾವೈ ಜೀವನ ಬಿಂದು ಅಧೀನ ಸಬನಕೋ ನಸತ ಬಿಂದು ತೇ ಮನಕೋ. ನಾನಾ ವಿಧವಾದ ಅನೇಕ ಪ್ರಕಾರದ ಭೋಜನ ಪದಾರ್ಥಗಳನ್ನು ಯಾರು ಸೇವನೆ ಮಾಡುವರೋ ಅವರಲ್ಲಿ ಅದರ ರಸವೇ ಉಂಟಾಗಿ ಏನತ್ತ ವೀರ್ಯ ರೂಪವಾಗಿ ಫಲಬಿಂದು ಆಗಿ ತಯಾರಾಗ್ತದ. ಎಂತ ಆಹಾರ? ಸಾತ್ವಿಕ, ರಾಜಸ, ತಾಮಸ ಅಂತ ಬರೆದು ಬಿಟ್ಟಾರೆ. ಈಗ ಸಾತ್ವಿಕ ಮಕ್ಕಳು ಬೇಕಂದ್ರೆ ಸಾತ್ವಿಕ ಆಹಾರ ತಿನ್ಬೇಕು, ರಾಜಸ ಮಕ್ಕಳು ಬೇಕಂದ್ರೆ ರಾಜಸ ಆಹಾರ. ರಾಜಸ ಮಕ್ಕಳು ಅಂದ್ರೆ ಎಂತವು? ರಾಜಕಾರಣ ಮಾಡ್ಕೊತ ಓಡಾಡ್ತಾವಲ್ಲ, ಅವೇ ರಾಜಸ ಮಕ್ಕಳು. ಈ ಜಗತ್ತಿನ ಮೇಲೆ, ಜೀವಿಗಳ ಮೇಲೆ ತಮ್ಮದೇ ಒಂದು ಹತೋಟಿ ಸಾಧಿಸ್ಲಿಕ್ಕೆ ಹೋಗ್ತಾವಲ್ಲ ರಾಜಕಾರಣ, ಅವು ರಾಜಸ ಮಕ್ಕಳು. ತಾಮಸ ಮಕ್ಕಳು ಅಂತ ದುಡಿದು ತಮ್ಮ ತಾವು ತಿಂದಿಕೆ ಸುಮ್ಮ ಒಂದ್ ಕಡೆ ಬೀಳೋದು. ಯಾವುದು ದೇಶದ ಬಗ್ಗೆ ಚಿಂತೆ ಇಲ್ಲ, ಜಗತ್ತಿನ ಬಗ್ಗೆ ಚಿಂತೆ ಇಲ್ಲ, ಧರ್ಮದ ಬಗ್ಗೆ ಚಿಂತೆ ಇಲ್ಲ, ದೇವರ ಬಗ್ಗೆ ಚಿಂತೆ ಇಲ್ಲ, ಯಾವುದೋ ಒಂದು ಶಾಸ್ತ್ರ ಓದ್ಕೋಬೇಕನ್ನೋದು ಚಿಂತೆ ಇಲ್ಲ. ಅವಕ್ಕೆ ಸಂಬಂಧ ಇಲ್ಲಂಗದ ಒಂದಿಷ್ಟು ಮಂದಿ. ಇವ್ಯಾವ ದೇಶ, ಧರ್ಮ, ಈಶ, ಭಾಷೆ, ಕೋಶ ಸಂಬಂಧ ಇರ್ಲಾರ್ದಂಗಿರೋವು ಇವೇನದೋ ತಾಮಸಿಕ ಮಕ್ಕಳು. ತಾಮಸಿಕ ಮಕ್ಕಳು ಹುಟ್ಟಬೇಕಾದ್ರೆ ತಾಮಸ ಆಹಾರ ಸ್ವೀಕಾರ, ರಾಜಸ ಮಕ್ಕಳು ಹುಟ್ಟಬೇಕಾದ್ರೆ ರಾಜಸ ಆಹಾರ, ಸಾತ್ವಿಕ ಮಕ್ಕಳು ಹುಟ್ಟಬೇಕಾದ್ರೆ ಸಾತ್ವಿಕ ಆಹಾರ. ನಿಮ್ಮ ಜೀವನ ಮುಂದೆ ಭವಿಷ್ಯ ಹೆಂಗಾಗಬೇಕು ನಿಮ್ ಕೈಯಾಗಾದ. ಅದಕ್ಕೆ ಎಂತ ಆಹಾರ ಸೇವನೆ ಮಾಡ್ತೀರಿ ಅಂತ ರಸ ತಯಾರಾತ ನಿಮ್ಮೊಳಗೆ. ಅದಕ್ಕೆ ಫಲ ಬಿಂದು ವೀರ್ಯ ಅಂತಾರೆ. ಎಲ್ಲರ ಜೀವನಕ್ಕೆ ಬದುಕಿಗೆ ಆ ವೀರ್ಯವೇ ಆಶ್ರಯ, ಆಧೀನವಾಗಿರುತ್ತದೆ. ಅದು ಜೀವನಕ್ಕೆ ಸಂತೋಷ ಕೊಡುವಂತದಿರ್ತದ. ಕಾಮವಾಸನೆಯ ಕ್ರೀಡೆಯಾಡಿ ವೀರ್ಯವನ್ನ ಪತನ ಮಾಡಿಕೊಂಡರೆ ಮನಸ್ಸಿಗೆ ದುಃಖವೇ ಪ್ರಾಪ್ತಿಯಾಗುತ್ತದೆ. ವೀರ್ಯ ಪತನದಿಂದ ಮನಸ್ಸಿಗೆ ದುಃಖ ಆಗ್ತದೆ ಯಾರು ಹೇಳ್ತಾರ? ಸನ್ಯಾಸಿಗಳು ಹೇಳ್ತಾರೆ. ಗೃಹಸ್ಥರು ಪತನ ಆದ್ರೆ ಸುಖ ಆಗ್ತದಂತ. ಯಾರು ಈ ವೀರ್ಯವನ್ನ ಸಂಗ್ರಹ ಮಾಡಿಕೊಂಡಿರುತ್ತಾರೋ ಅವರ ಮನದ ಶೋಕವು, ಯಾರು ವೀರ್ಯವನ್ನು ಸಂಗ್ರಹ ಮಾಡಿಕೊಂಡಿರುತ್ತಾರೋ ಅವರ ಮನದ ಶೋಕವು ನಾಶವಾಗುತ್ತದೆ. ಯಾರು ವೀರ್ಯವನ್ನು ಪತನ ಮಾಡಿಕೊಳ್ಳುತ್ತಾರೋ ಅವರ ಮನಸ್ಸು ಶೋಕದಲ್ಲಿ ಮುಳುಗುತ್ತದೆ. ಕಾರಣ ಅದಕ್ಕೆ ವಾಸನೆ ಮನೆ ಇಲ್ಲದಂತಾಗುತ್ತದೆ. ವಾಸಕ್ಕ ಇದಕ್ಕೆ ಇರ್ಲಕ್ ಜಾಗ ಇರ್ಲಾರ್ದಂಗ ಆಗ್ತದ. ಶೋಕವು ನಾಶವಾಗುತ್ತದೆ. ಯಾರು ಇದು ಸಂಗ್ರಹ ಮಾಡ್ಕೋತಾರ ಅವ್ರದ್ದು ಶೋಕ ನಾಶ ಆಗಿ ಅವರು ಅಶೋಕ ಆಗ್ತಾರ, ದುಃಖ ನಾಶ ಆಗ್ತದ. ಯಾರು ಪತನ ಮಾಡ್ಕೋತಾರ ಅವ್ರ ಮನಸ್ಸು ಶೋಕದಲ್ಲಿ ಮುಳುಗುತ್ತದೆ. ಅಂದ್ರೆ ವೀರ್ಯನಾಶದ ಬಗ್ಗೆ ಹೇಳ್ಕೊತ ಹೋಗ್ತಾರ. ಈ ವೀರ್ಯನಾಶದ ಬಗ್ಗೆ ಯಾರಿಗಿದು ಒಂದು ವರ್ಗದ ಜನರಿಗೆ ಇದರದು ಭಾರಿ, ಇದು ಮೆಡಿಕಲ್ಲಿ ಏನು ಪ್ರೂಫ್ ಆಗಿಲ್ಲ. ಈ ಮಾತು ಮೆಡಿಕಲ್ದವ್ರು ಒಪ್ಪಂಗಿಲ್ಲ. ಇದು ವೀರ್ಯ ಸಂಗ್ರಹ ಮಾಡ್ಕೊಂಡಕ್ಕೆ ಮೈ ಒಳಗೆ ಇಟ್ಕೊಂಡು ಕೂತ್ರ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತಾವ ಅಂತ ಹೇಳ್ತಾರ.
ಇದು ಮೆಡಿಕಲ್ ಅವರು ಒಪ್ಪಿಕೊಂಡಿಲ್ಲ. ಆದರೂ ಸಹಿತ ಈ ಒಂದು ಸನ್ಯಾಸಿ ಗುಂಪಿನೊಳಗ ಒಂದು ಗುಂಪಿನ ಜನ ಭಯಂಕರ ಸೀರಿಯಸ್, ಒಂದು ಹನಿ ವೀರ್ಯ ನಷ್ಟ ಆಯ್ತು ಅಂತಂದ್ರೆ ಏನ್ ಮಾಡ್ತಿದ್ರಂತ, ಲಂಗುಟಿ ಚೀಪ್ತಿದ್ರಂತ. ಲಂಗುಟಿ ಚೀಪಿ ಮತ್ತೆ ಒಳ್ಳೆ ವೀರ್ಯ ಒಳಗೆ ಹಾಕೊಂಡ್ಬಿಡ್ತಿದ್ರಂತ, ಬಾಯಾಗ ಹಾಕೊಂಡು ನುಂಗಿ ಬಿಡ್ತಿದ್ರಂತ. ಸ್ವಾಮಿ ವಿವೇಕಾನಂದ ಆಶ್ರಮದಾಗ ಒಟ್ಟ ವೀರ್ಯನಾಶದ ಬಗ್ಗೆ ಭಯಂಕರ ಸೀರಿಯಸ್ ಮ್ಯಾಟರ್ ಅದು. ಸ್ವಾಮಿ ವಿವೇಕಾನಂದ ಸಹಿತ ಅದೇ, ಒಟ್ಟ ಒಂದ್ ಹನಿ ಹೊರಗಲ್ಲ ಅದನ್ನ ಗೊತ್ತಿಲ್ಲ, ಅದು ಹೆಂಗ ಏನಂತ ಗೊತ್ತದೋ ಗೊತ್ತಿಲ್ಲೋ, ಅದು ಹೆಂಗೋ ಏನೋ ವಿಚಿತ್ರವ ಕಥೆಗಳು ಅವರು ಎಲ್ಲ. ಹಿಂಗಾಗಿ ಇದ್ರ ಬಗ್ಗೆ ಮೆಡಿಕಲಿ ಏನು ಅಂತದ ಪ್ರೂಫ್ ಆಗಿಲ್ಲ. ಅದೇನು ವೀರ್ಯ ನಾಶ ಅನ್ನೋಂಥದ್ದು ಏನು ದೊಡ್ಡ ವಿಷಯ ಅಲ್ಲದು. ಅದಕ್ಕೆ ಬಹಳ ಸೀರಿಯಸ್ ತಗೊಳಕ್ ಹೋಗಬಾರ್ದು. ಮುಂದೇನದ ಚೌಪಾಯಿ 70 ಇದೆಲ್ಲ ನಾಳೆ ಹೇಳೋಣ ಇದ್ರ ಬಗ್ಗೆ. ಅಲ್ಲೊಂದು ಬುಕ್ ಬರೆದ್ಬಿಟ್ಟಾರ, ಬ್ರಹ್ಮಚರ್ಯವೇ ಜೀವನ ವೀರ್ಯನಾಶವೇ ಮೃತ್ಯು ಅಂತ ಒಂದು ಬುಕ್ ಅದ. ಓದಿರ್ಬೋದು ನೀವು, ಬಸ್ ಸ್ಟ್ಯಾಂಡ್ನಾಗ ಸಿಕ್ತು. ಜಗತ್ತಿನೊಳಗೆ ಎಷ್ಟು ಸಮಸ್ಯೆ ಅದಾವ, ಜಗತ್ತಿನೊಳಗೆ ಎಷ್ಟು ಜಡ್ ಅದಾವ ಎಲ್ಲ ಪಟ್ಟಿ ಮಾಡ್ಯಾರ ಆ ಬುಕ್ನಾಗ. ಎಲ್ಲ ಪಟ್ಟಿ ಮಾಡಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಎಲ್ಲದಕ್ಕೂ ಮುಖ್ಯ ಕಾರಣ ಈ ವೀರ್ಯನಾಶ ಅಂತ ಬರ್ದಾರ. ಇದ್ರಲಿಂತೆ ಅವೆಲ್ಲ ಜಡ್ ಆಗ್ತಾವ. ನಿನ್ಗೆ ಏನಾಗ್ಯದ ಅಂದ್ರೆ ಈ ವೀರ್ಯನಾಶಲಿಂತೆ ರೋಗ ಬಂದವು, ನಿನ್ಗೆ ಸಮಸ್ಯೆ ಉಂಟ, ಈ ವೀರ್ಯನಾಶಲಿಂತೆ ನಿನಗೆ ಸಮಸ್ಯೆ ಉಂಟ. ಅದು ಒಂದು ರೀತಿ ವಾದ, ಇದು ಒಂದು ವಾದ ಅಷ್ಟೇ, ವಾಸ್ತವ ಅಲ್ಲ ಇದು ವಾಸ್ತವ ಅಲ್ಲ. ಈ ರೀತಿ ವಿಚಾರ ಮಾಡಿದ್ರೆ ಏನ್ ಮಾಡ್ತೀರಿ? ಬಹಳ ಚಂದಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡಿರ್ತಾರೆ, ಆಕಿನೂ ಸಹಿತ ಬಹಳ ಚಂದಂದು ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡಿರ್ತಾರೆ. ಮದುವೆ ಮಾಡ್ಕೊಂಡು ಒಂದು 10 ವರ್ಷ ಆದ್ಮೇಲೆ ಅವ್ರು ಹೆಂಗಾತಾರ? ಮೊದಲಂಗೆ ಚಂದ ಇರ್ತಾರೆ ಅವ್ರು. ಹೆಂಗ್ರಿ? ಗಿಡದಾಗ ಹೂವ ಬಹಳ ಚಂದದ ಅಂತೇಳಕ್ಕೆ ಗಿಡದಾಗೆ ಬಿಡ್ತಾರೇನು? ಹಣ್ಣ ಬಹಳ ಚಂದ ಬೆಳೆದವ ಗಿಡದಾಗೆ ಅಂತೇಳಕ್ಕೆ ಹಣ್ಣು ಅಲ್ಲೇ ಬಿಡ್ತಾರೇನು? ತೆನಿ ಬಹಳ ಚಂದ ಫಲ ಬಂದದ ಅಂತೇಳಕ್ಕೆ ಅಲ್ಲೇ ದಂಟಿನಾಗೆ ತೆನಿ ಬಿಡ್ತಾರೇನು? ಅದನ್ನ ತಗೊಂಡು ಹೋಗಿಸ್ತಾರ ಇಲ್ಲ? ಹೆಂಗ ಮತ್ತೆ? ಈಗ ದೇವ್ರ ಮುಂದೆ ನೈವೇದ್ಯ ಮಾಡಿರಪ್ಪ, ಪ್ರಸಾದ ಅಂತ ಇರ್ತೀರಿ. ಪ್ರಸಾದ ಸ್ವೀಕಾರ ಮಾಡಿದ್ರೆ ಮುಂದೆ ಅದು ಏನಾಗ್ತದೆ? ಮಲಮೂತ್ರ ಆಗ್ತದ ಇಲ್ಲ? ಅದು ಮಲಮೂತ್ರ ಆಗ್ತದ ಕೇಳಕ್ಕೆ ಬೇಡ ಬೇಡ ಪ್ರಸಾದ ತಿನ್ನೋದೇ ಬೇಡ ಬಿಡ್ಲಕ್ ಬರ್ತದೇನು? ಬಹಳ ಚಂದ ಹೆಣ್ತಿ ಈಕಿನ್ನ ನಾನು ಹಿಂಗ್ ಭೋಗ ಮಾಡಿಬಿಟ್ಟೇನೆ ಅಂದ್ರೆ ಈಕಿದೆಲ್ಲ ಆಕಾರ ತಪ್ಪುತ್ತದ, ಈಕಿ ಒಂದ್ ನಮೂನಿ ಆತಾಳ ಹೆಂಗಸು, ಈಕಿನ್ನ ಹಿಂಗೆ ಇಟ್ಕೋಬೇಕತ್ತ ಹಂಗೆ ಇಟ್ಕೊಳಕ್ ಆಗ್ತದೆ ಅನ್ನೋದನ್ನ ಚಂದ ಚಂದ ನೋಡಿ ಮಾಡ್ಕೊಂಡ್ಕೆ ಹಂಗೆ ಚಂದ ಇಟ್ಕೋಬೇಕು. ಈಗ ಬಟ್ಟಿ ಹೊಸ್ತಾಗಿ ತಗೊಂಡಾಗ ಎಷ್ಟು ಚಂದ ಇರ್ತಾವ, ಬಟ್ಟಿ ತಂದಿರ್ತೀರಿ ಎಷ್ಟು ನೀಟ್ ಇರ್ತಾವ. ಇಷ್ಟು ಚಂದನ್ ಬಟ್ಟಿ, ಇಷ್ಟು ಚಂದನ್ ಸೀರೆ, ಇದನ್ನು ಉಟ್ಕೊಂಡು ಮಡಿಸಿ ಎಲ್ಲ ಕೆಡಿಸಿದ್ರೆ ಹೆಂಗ? ಇದು ಹಿಂಗೆ ಇರ್ಲತ್ತೇಳಕ್ಕೆ ಸುಮ್ಮ ಇಡ್ತೀರೇನು? ಇದು ಏನದ ವೀರ್ಯನಾಶದ ವಾದ ಹೆಂಗದ ಅಂದ್ರೆ ಕಿಂಗದ, ಏನು ಮಾಡ್ಲಾರ್ದೆ ಸುಮ್ಮ ಇಟ್ಕೊಂಡಿರೋದು. ಸಂಗ್ರಹ ಇದ್ರೆ ಶೋಕ ನಾಶ. ನಿಮ್ ಮನೆಯಾಗ ರೇಷ್ಮೆ ಒಂದ್ 10 ರೇಷ್ಮೆ ಸೀರೆ ತಂದು ಆ ಟ್ರಂಕ್ನಾಗ ತೆಗೆದಿಟ್ರಿ ಅಂತಂದ್ರ ಅದು ಶೋಕ ನಾಶ. ಉಟ್ಕೊಂಡ್ರಿ ಅಂತಂದ್ರ ಸೀರೆ ಹಾಳಾಗೋದು. ಇದು ಏನ್ರಿ? ಇದು ವಾಸ್ತವಿಕವಾದಂಥದ್ದು ಸತ್ಯ ಅಲ್ಲ. ಈ ಜಗತ್ತು ನಡಿಬೇಕಾದ್ರೆ ಈ ವೀರ್ಯನಾಶದ ವಾದ ಸೂಕ್ತ ಅಲ್ಲ. ಜಗತ್ತು ನಡಿಬೇಕಾದ್ರೆ ವೀರ್ಯನಾಶ ಆಗ್ತಾನೆ ಇರಬೇಕು. ವೀರ್ಯ ತಯಾರಾಗಬೇಕಾದ್ರೆ ನಾನಾ ವಿಧ ಆಹಾರ ಸ್ವೀಕಾರ ಮಾಡ್ತಾ ಇರಬೇಕು. ಇದಕ್ಕ ನಾವು ಅಷ್ಟೊಂದು ಮಹತ್ವ ಕೊಡುವಂತ ಪಾಠ ಅಲ್ಲ ಇದು. ಇದಕ್ಕ ನಾವು ಹೇಳಿ ನಾವೇನು ಸನ್ಯಾಸಿಗಳಾಗಂಗಿಲ್ಲ. ಅದನ್ನ ಮೈ ಒಳಗೆ ಇಟ್ಕೊಂಡು ಅವ್ರು ಅದನ್ನೇನೋ ಓಜಸ್ ಅಂತ ಹೇಳಿ
ತಮ್ಮೊಳಗೆ ಬೇರೆ ಶಕ್ತಿ ಪರಿವರ್ತನೆ ಮಾಡ್ಕೋತಾರಂತಾವ್. ಅವನ್ನ ಪರಿವರ್ತನೆ ಮಾಡ್ಕೋತಾರ. ಅವ್ರೊಳಗಿದ್ದು ನಮ್ಮದ್ರೊಳಗೆ ಏನಾಗ್ತದ, ನಮ್ಮ ವೀರ್ಯದಿಂದ ಸಂಸಾರ ಆಗಿ ಪರಿವರ್ತನೆ ಆಗ್ತಿರ್ತದ. ಅವ್ರದ್ರೊಳಗ ಪರಮಾರ್ಥ ಆಗಿ ಪರಿವರ್ತನೆ ಆಗ್ತಿರ್ತದಂತ. ಅವರು ಎಲ್ಲೋ ಒಬ್ರು ಅಂತ ಖರೆ ಸನ್ಯಾಸಿಗಳು, ಎಲ್ಲೋ ಒಬ್ರು ಅಂತ ಖರೆ ಸನ್ಯಾಸಿಗಳು, ರಿಯಲ್ ಸನ್ಯಾಸಿಗಳು, ಪರ್ಫೆಕ್ಟ್ ಸನ್ಯಾಸಿಗಳು. ಗೃಹಸ್ಥರು ಇದ್ರೂ ಸಹಿತ ಅದಕ್ಕೆ ಸಂಬಂಧ ಇರ್ಲಾರ್ದಂಗ ಇದ್ದಂತ ಸನ್ಯಾಸಿ ಒಬ್ಬ ಅವನ ಪ್ರಧಾನಮಂತ್ರಿ ಆಗಿಬಿಟ್ಟನೀಗ. ನರೇಂದ್ರ ಮೋದಿ ಗೃಹಸ್ಥರು ಇದ್ರೂ ಸಹಿತ ಅವ್ರು ಸನ್ಯಾಸಿ ಅದಾರ. ಅವ್ರೆಲ್ಲ ತೇಜಸ್ ಹೋಗಿ ಓಜಸ್ ಎಲ್ಲ ಆಗ್ಯದಿಲ್ಲ. ಅವರು ಎಂತ ಶಕ್ತಿ ತಯಾರಾಗ್ಯದ ಅವರೊಳಗೆ. ಇನ್ನೊಬ್ಬ ಯೋಗಿ ಆದಿತ್ಯನಾಥ್ ಅಂತೇಳಿ ಉತ್ತರ ಪ್ರದೇಶ ದೇವಭೂಮಿಯನ್ನಾಗಿಸುವುದಕ್ಕ ಎಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡ್ಲಕತ್ತಾನ. ಮನುಷ್ಯರ ಬುದ್ಧಿ ಸ್ವಚ್ಛ ಮಾಡ್ಲಕತ್ತಾನ, ಊರು ಸ್ವಚ್ಛ ಮಾಡ್ಲಕತ್ತಾನ, ಎಷ್ಟು ಚಂದ ಇಟ್ಕೊಳಕತ್ತಾನ. ನಿಮ್ಗೆ ಸಾಧ್ಯ ಆಯ್ತು ಅಂತಂದ್ರೆ ಒಂದು ಪ್ರೋಗ್ರಾಮ್ ಹಾಕೋರಿ. ಅಂತ ಸ್ವಾಮಿ ಸಿಕ್ಕಿದ್ದೆ ದೊಡ್ಡ ಪುಣ್ಯ. ಕನ್ನೇರಿ ಮಠದ ಸ್ವಾಮಿ, ಅವನ ಅಡ್ರೆಸ್ ಫೋನ್ ನಂಬರ್ ಎಲ್ಲ ನೋಡ್ರಿ. ಆ ತಾತಂದು ಏನ್ ಮಾತು, ಏನ್ ವಿಚಾರ, ಏನವರು, ಏನು ಧೈರ್ಯ. ಅದೃಶ್ಯ ಕಾಡ ಸಿದ್ದೇಶ್ವರ 7ನೇ ಶತಮಾನದ ಶರಣರವರು. ಇವರೆಲ್ಲ 12ನೇ ಶತಮಾನ ಅಂತಾರ. ಅವ್ರು 7ನೇ ಶತಮಾನದವರು. ಸಾವಿರ ಗಟ್ಲೆ ಆಕಳುಗಳು ಸಾಕ್ಯಾರ, ಸಾವಿರ ಗಟ್ಲೆ ಜನರನ್ನ ಕರ್ಕೊಂಡು ಅವ್ರಿಗೆಲ್ಲ ಜೀವನ ಕೌಶಲ್ಯ 100-150 ವಿದ್ಯೆಗಳು ಕಲಿಸಿ, ಈ ಸಾಲಿ ಕಲೀಲಿಲ್ಲ ಅಂದ್ರೂ ಬದುಕೋದಕ್ಕೆ ದಾರಿ ಮಾಡಿಕೊಡಂತ ಕೆಲಸ ಕಲಿಸ್ತಾರ. ಆ ಮಠದ ಕೊಲ್ಲಾಪುರ ಎಲ್ಲೇ ಅದಂತ ನೋಡ್ರಿ. ಆ ಮಠದ ಅಡ್ರೆಸ್ಸು, ಅದ್ರ ಫೋನ್ ನಂಬರು, ಯಾರಿಗೆ ಸಾಧ್ಯ ಇತ್ತಂದ್ರ ಆ ಫೋನ್ ನಂಬರ್ ತಗೋರಿ, ಆ ಸ್ವಾಮಿಯರ ದರ್ಶನ ಮಾಡ್ಕೊರಿ. ಅಂತ ಸ್ವಾಮಿಯರ ಸಂಘ ಮಾಡಿದ್ರೆ ಹೆಂಗಿರ್ತದೆ. ಕನ್ನೇರಿ ಮಠ ಸರ್. ಮತ್ತೆ ಮತ್ತೆ ರಿಯಲ್ ಸನ್ಯಾಸಿ, ಖರೆ ಸನ್ಯಾಸಿ ಅವರು. ಮತ್ತ ಅವ್ರ ಫೋನ್ ನಂಬರ್ ಅದ ನಿಮ್ಮ ಹತ್ರ? ಅವ್ರದ್ದು ಫೋನ್ ನಂಬರ್ ತಗೋರಿ, ಅಡ್ರೆಸ್ ತಗೊಳ್ರಿ. ಸಾಧ್ಯ ಆದ್ರ ನಿಮ್ಮ ಕಾರ್ಯಕ್ರಮಗಳಿಗೆ ಅವರಿಗೆ ಅತಿಥಿಗಳನ್ನಾಗಿ ಮಾಡಿ ಕರೀರಿ. ಈ ಸಾರಿ ಇಲ್ಲ, ಮುಂದಿನ ಸಾರಿ. ಮತ್ತೆ ಅಭಿನವ ಜಗಜ್ಯೋತಿ ಬಸವೇಶ್ವರ ಅನ್ನೋದಕ್ಕೆ ಏನೂ ಕಡಿಮೆ ಇಲ್ಲ. ಅವರು ಆ ರೀತಿ ವ್ಯಕ್ತಿತ್ವ ಅದವರು. ಈಗ ನಮ್ಮ ಕರ್ನಾಟಕದಾಗ ಒಂದು ರೋಗ ಹರಡಿತಲ್ರಪ್ಪರ, ಜನಗಳಿಗೆ ನಮ್ಮ ಮನುಷ್ಯರಿಗೆ ಹೆಂಗ ಕರೋನಾ ಬಂತಲ್ರಿ, ಹಂಗ ಜನಗಳಿಗೆ ಬಂತಲ್ರಿ. ಜನಗಳಿಗೆ ಬಂದಂತ ರೋಗಗಳಿಗೆಲ್ಲ ಫ್ರೀ ಔಷಧ ಕೊಟ್ರ ಅವ್ರು ಕನ್ನೇರಿ ಮಠ. ಅವ್ರದ್ದು ಒಂದು ವರ್ಷಕ್ಕೆ 40 ಕೋಟಿ ರೂಪಾಯಿ ಬಜೆಟ್ ಅಂತ. 40 crores. ಹಳ್ಳಿಗಳಿಗೆ ರೈತರಿಗೆ ತಂದು ಫ್ರೀ ಕೊಟ್ರಿ ಅವ್ರು. ಮತ್ ನಿಮ್ಮ ಕುಣ್ಕೊಳ್ಳೋದೇನ ನೀವು ವ್ಯವಸಾಯ ಹ್ಯಾಂಗ್ ಮಾಡ್ಬೇಕು, ಮತ್ ವ್ಯವಸಾಯದೊಳಗ ಉತ್ಪನ್ನ ಹೆಂಗ್ ತೆಗಿಬೇಕಂತಕ್ಕಂಥದ್ದು ಪರಿಪೂರ್ಣವಾಗಿ ಹೇಳುವಂತ ಒಂದು ಕೌಶಲ್ಯ ಅವ್ರ ತೆಗೆದ್ರಿ. ಮತ್ ಅದನ್ನ ಮಾಡತ್ತಾರಪ್ಪ ಅವ್ರು. ಯಾವ ಜಗದ್ಗುರುಗಳಿಗೆ ಕಡಿಮೆ ಇಲ್ಲ ಅವರು. ಅದ್ಭುತ. ಅಂತ ಆಕ್ಟಿವ್ ಪರ್ಸನಾಲಿಟೀಸ್ ಅನ್ನ ಗುರುತಿಸ್ಬೇಕು. ಶುದ್ಧ ಬ್ರಹ್ಮಪೀಠದ ವತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕು, ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೋಬೇಕು. ಇಂಥ ಕೆಲಸಗಳೆಲ್ಲ ಆಗಬೇಕು. ಅದಕ್ಕಾಗಿ ನೇರವಾಗಿ ಸಮಾಜದೊಳಗನ ಇವಾಗ ಬಸವತತ್ವದ ಒಂದು ವಿಮುಖದ ಒಂದಷ್ಟು ಅಶುದ್ಧತೆಗಳ ಬಗ್ಗೆ ನೇರವಾಗಿ ಅವ್ರ ಮೆಟ್ಲೆ ಬಿಡ್ಬೇಕಂತ ಜನ ಉಚ್ಚ ಮಟ್ಟದೊಳಗತ್ರ ಅವ್ರ ಅದನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಅದಕ್ಕೆ ಅಪಾರ್ಥ ಮಾಡಿ ಹೊಲಸು ಎಬ್ಬಿಸ್ಲಕತ್ತಾರ. ಅದು ತಪ್ಪು. ಸಮಾಜವನ್ನ ಒಡೆಯುವುದು ತಪ್ಪು, ಸಮಾಜ ಘಾತಕ ಕೆಲಸ ತಪ್ಪು ಅನ್ನೋದ್ರ ಸಲುವಾಗಿ ಆ ಅರ್ಥದಾಗ ಅವ್ರು ಹೇಳಿದ್ರ. ಇವ್ರು ಹಿಂಗಂದಾರ ಹಂಗಂದಾರ. ಬಸವಣ್ಣವ್ರನ್ನು ಎಷ್ಟೋ ವಚನದೊಳಗ ಅಂತ ಶಬ್ದಗಳು ಬಳಸ್ಯಾರ, ಬಸವಾದಿ ಶರಣರು ಬಳಸ್ಯಾರ. ತಪ್ಪು ದಾರಿ ಹಿಡಿದಾಗ ತಿದ್ದುವುದಕ್ಕ ತಂದೆ ಬೈತಿರ್ತಾನ ಮಕ್ಕಳಿಗೆ. ಏನ್ ಬೇಕಾದ್ರೂ ಶಬ್ದ ಬಳಸ್ತಿರ್ತಾನ. ಆ ತಂದೆ ಬೈದದ್ದು ಶಬ್ದವ ಅದು ಅಪಾರ್ಥ ಮಾಡ್ಕೊಳ್ಳೋದಿರ್ತದ, ಉದ್ಧಾರ ಆಗ್ಲತ್ತ ಹೇಳ್ತಿರ್ತಾರೆ. ಅದಕ್ಕೆ ಅವರು ಎಲ್ಲಿ ತಪ್ಪು ಮಾಡಿದಾರ, ಎಲ್ಲಿ ಹೇಳಿದಾರ, ಅವ್ರು ಎಲ್ಲೂ ಹೇಳಿಲ್ಲ. ಎಲ್ಲರಿಗೂ ನಮ್ಗೆ ಸರಿ ದಾರಿ ಅವ್ರವ್ರ ಮಟ್ಟದೊಳಗ ಅದನ್ನ ಅರ್ಥೈಸ್ಕೊಂಡು ತಪ್ಪು ತಿಳಿದ ಏನ್ ಕೇಂದ್ರ ಮಾಡಿದಾರೆ ಅದನ್ನ ಹಿಂಗ ಅರ್ಥೈಸ್ಕೊಡ್ರ ಅಂತ ಅದನ್ನು ಹೇಳಿದ್ರು ಅವ್ರು. ಹೌದು. ಮತ್ತೆ
ಅಪ್ಪ ಸಾರಿ ಕೇಳ್ಬೇಕಾ? ತಪ್ಪಾಗ್ಯದಪ್ಪ ಮಗನೇ ನಿನಗೆ ಬೈದದ್ದು ಅಂತ ಹೇಳಿ ಮಗ ಉದ್ಧಾರ ಇಲ್ಲ ಅಂತ ಹೇಳ್ಯಾರ. ಅವ್ರಕ್ಕಿಂತ ವಯಸ್ಸು ಬಹಳ ಆದ ಸ್ವಾಮೀಜಿ ಹೇಳೋದ್ರತ್ತ, ಅವ್ರಕ್ಕಿಂತ ಎಷ್ಟು ವಯಸ್ಸಾದ್ರ ಏನದ ಸಮಾಜ ಘಾತುಕ ಬುದ್ಧಿನೇ ಬಿಟ್ಟಿಲ್ಲ. ಸಮಾಜ ಹೊಡೆಯುವ ಕೆಲಸ ಮಾಡ್ಲಕತ್ತಾರ ಅಂದ್ರೆ ಅವ್ರಕ್ಕಿಂತ ಸಣ್ಣವರು, ಅವ್ರಕ್ಕಿಂತ ಕ್ಷುಲ್ಲಕ, ಅವ್ರಕ್ಕಿಂತ ಕೆಲ್ಸಕ್ಕೆ ಬರ್ಲಾರ್ದವ್ರು ಜಗತ್ನಾಗ ಯಾರೂ ಇಲ್ಲ. ಸಂಘ ದೋಷ ಮತ್ತೇನು? ಅವ್ರಿಗೆ ನಡೆದು ಕೊಡಂಗಿಲ್ಲ ಆಟಾರೆ ಅವ್ರಿಗೆ. ಅದೇ ಏನ್ಯಾಕ್ ಮಾಡೋದಕ್ ಬಿಡ್ರಿ, ಅದು ನಮ್ಗೆ ಸಂಬಂಧ ಇಲ್ಲದ ವಿಷಯ. ಅವ್ರವ್ರು ಏನ್ ಯಾಕೆ ಮಾಡ್ಕೊಳ್ಳೋದ್ರಕ ನಮ್ಗೇನದ ಕನ್ನೇರಿ ಮಠದ ಶ್ರೀಗಳ ಆಶೀರ್ವಾದ, ಅವ್ರ ಭೇಟಿಯಾಗಿ ಅವ್ರಿಗೇನಾರ ನಿಮ್ಮ ಪೀಠದ ಕಡೆಯಿಂದ ಏನಾರ ಸನ್ಮಾನ ಮಾಡ್ಲಿಕ್ಕೆ ಮನಸ್ಸಿತ್ತಂತಂದ್ರ ಮಾಡ್ರಿ, ಹೋಗಿ ಭೇಟಿಯಾಗನು. ನಾವಂತೂ ಭಾಳ ಮಂದಿದೊಂದು ಟೀಮ್ ತಯಾರು ಮಾಡ್ಲಕತ್ತೀವಿ, ಅಲ್ಲಿಗೆ ಹೋಗಿ ಭೇಟಿ ಆಗ್ಬೇಕರ್ಲಕತ್ತೀವಿ. ನಿಮ್ಗೆ ಟೈಮ್ ಅದು ಹೇಳ್ತೀವಿ, ನೀವು ಬರ್ತಿದ್ರಿ ಅಂದ್ರೆ ಒಂದ್ಸಾರಿ ಹೋಗಂಬ ಎಲ್ಲಿ ಏನು ಹೆಂಗ ಅಂತ ಸ್ವಲ್ಪ ಅಡ್ರೆಸ್ ಫೋನ್ ನಂಬರ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೇಳಿವಿ. ಮತ್ತು ನಿಮ್ಗೆ ಯಾರಿಗಾರಿಗೆ ಗೊತ್ತಿತ್ತಂದ್ರೆ ಕಲೆಕ್ಟ್ ಮಾಡಿ ಕೊಡ್ರಿ. ಅವ್ರೆಲ್ಲರೂ ರೆಡಿ ಅದಾರ, ನಮ್ಮಲ್ಲಿ ಸಾವಿರಾರು ಮಂದಿ ತಯಾರದಾರ ಬರ್ಲಕ್ಕೆ. ಹೋಗಮ್ಮ, ಹೋಗಿ ನೋಡಿ ಬರ್ಬೇಕು ಅವರೆಲ್ಲ ಯಾವ ರೀತಿ ಆರ್ಗನೈಸೇಷನ್ ಮಾಡ್ಲಕತ್ತಾರ, ಏನ್ ಮಾಡ್ಲಕತ್ತಾರ. ಸಮಾಜ ಘಾತುಕರು ಶ್ರೇಷ್ಠ ವ್ಯಕ್ತಿಗಳು, ಸಮಾಜ ಸಂಘಟಕರು ಶ್ರೇಷ್ಠ ವ್ಯಕ್ತಿಗಳು. ಸಮಾಜವನ್ನ ಸಂಘಟನೆ ಮಾಡೋರು ಶ್ರೇಷ್ಠರು, ಸಮಾಜ ಒಡೆಯವರು ಶ್ರೇಷ್ಠರು. ಯಾರು ಶ್ರೇಷ್ಠರ್ರಿ? ಸಂಘಟನೆ ಎಲ್ಲರಿಗೂ ಒಂದಾಗಿ ಇವನಾರವ ಸಂಘಟನಾ ಶಕ್ತಿಯ ಬೆಳೆಸದೆ ಒಂದು ವಚನ. ಇವನಾರವ 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 ಎನ್ನದಿರಯ್ಯ. ಇವನಮ್ಮವ 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 ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರ ವಚನ. ಹಿಂದೂ ನೀ ಬೇರೆ ನಾವು ಬೇರೆ, ವೀರಶೈವ ನೀ ಬೇರೆ ನಾವು ಬೇರೆ, ನಿಮ್ದು ಆ ಲಿಂಗ ನಮ್ದು ಈ ಲಿಂಗ, ನಿಮ್ದು ಗುರು ಅವರು ನಮ್ ಗುರು ಇವರು. ಇವರೆಲ್ಲ ಏನು ಸಮಾಜ ಘಾತಕರು. ಇವ್ರು ಯಾವ ಥರ ದೊಡ್ಡವ್ರು ಇವರೆಲ್ಲ? ಅದಕ್ಕೆ ಮತ್ತೆ ದೊಡ್ಡ ದೊಡ್ಡ ವಿದ್ಯಾವಂತರು ಹುದ್ದೆವಂತರು ಎಲ್ಲರೂ ಕೂಡಿ ಏನೇನೋ ಮಾತಾಡ್ತಿರ್ತಾರೆ. ಮತ್ತು ಅದು ಕಡೆಗೆ ಏನ್ ಸಿಗ್ಬೇಕು, ಅದಕ್ಕೆ ಪ್ರಮಾಣ ಪತ್ರ ಸಿಕ್ತಲ್ಲ. ಏನ್ ಮಾಡ್ತೀವಿ ಅದು ಸಿಗ್ತದೆ. ಇಲ್ಲಿ ಸುಮ್ಮನೆ ಹಂಗೆ ಸಿಗಲ್ಲ. ಇಲ್ಲಿ ಸಮಾಜದೊಳಗ ಜಗತ್ತಿನೊಳಗ ಮೂರು ಮಾರ್ಕ್ಸ್ ತಗೊಳಕ್ ಸಾಧ್ಯ ಇಲ್ಲ. 3 ಮಾರ್ಕ್ಸ್. ಯೂನಿವರ್ಸಿಟಿದೊಳಗ ನೀವು ಪರೀಕ್ಷೆ ಕಟ್ಟಿ 100ಕ್ಕೆ 100 ತಗೋಬಹುದು. ಈ ಜಗತ್ತಿನೊಳಗೆ 3 ಮಾರ್ಕ್ಸ್ ತಗೊಳಕ್ ತಯಾರ. ಒಳ್ಳೆ ಕೆಲಸ ಮಾಡಿದರೆ, ಎಲ್ಲ ಒಳ್ಳೆಯದನ್ನೇ ಮಾಡಿದರೆ. ಬಸವಣ್ಣವ್ರಿಗೆ ಏನ್ ಮಾಡಿದ್ರು? ಸಂಘಟನೆ ಮಾಡಿದವರಿಗೆ. ಎಂತ ದೊಡ್ಡ ಸಂಘಟನೆ! ಇಡೀ ವಿಶ್ವದಾಗ ಇಲ್ಲದ ಪಾರ್ಲಿಮೆಂಟ್ ನಮ್ಮ ದೇಶದ ಡೆಲ್ಲಿ ಒಳಗಿರೋದೆ ಇಡೀ ಜಗತ್ತಿನೊಳಗೆ ದೊಡ್ಡ ಪಾರ್ಲಿಮೆಂಟ್. 500 ಚಿಲ್ಲರದ ನಮ್ಮದು MP ಗಳು. ಅಂಥದಿವ್ರು 770 ಮಂದಿ ಪಾರ್ಲಿಮೆಂಟ್ ಮಾಡಿದಂಥವ್ರು 1,96,000 ಜಂಗಮರನ್ನ ಸಂಘಟನೆ ಮಾಡಿ ಒಂದು ವಚನ ಸಾಹಿತ್ಯ ಸೃಷ್ಟಿ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಒಂದು ಪ್ರಚಾರ ವಿಚಾರ ಏನೇನು ಮಾಡಿದ್ರಲ್ಲ, ಅನುಭವ ಎಲ್ಲ ಮಾಡಿದ್ರಲ್ಲ, ಅಂಥವ್ರಿಗೆ ಏನ್ ಮಾಡಿದ್ರು? ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಗಡಿಪಾರು ಮಾಡಿದ್ರು. ಅಷ್ಟು ಮಾಡಿದವ್ರಿಗೆ ಗಡಿಪಾರ ಶಿಕ್ಷೆ ಅನುಭವಿಸಿದ್ರು. ಮತ್ತಿವರು ಸಮಾಜ ಒಡೆಯವರಿಗೆ ಇವರಿಗೆ ಅಂತ ಶಿಕ್ಷೆ ಕೊಡಬೇಕು. ಸಮಾಜ ಘಾತಕರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಇವ್ರಿಗೆ ಯಾವ ಬೆಲೆ ಸಿಗ್ತದೆ? ಇದು ಮಾಡಬಾರದು, ಇದು ತಪ್ಪು, ಇದು ಒಳ್ಳೇದಲ್ಲ, ಸಮಾಜ ಸಂಘಟನೆ ಮಾಡಬೇಕು, ಇದು ಬಸವ ಧರ್ಮಕ್ಕೆ ವಿರುದ್ಧ ಇದ್ದು ಇನ್ನ ಅದೇ ಅಂತಾರ, ಇನ್ನ ಅದೇ ಮಾತಾಡ್ತಾರ ಅವ್ರು. ಇನ್ನ ಬಾಯಿ ತೆಗೆದ್ರೆ ಅದೇ ಮಾತು. ಹಾಳಾಗಿ ಹೋಗ್ಲಕ್ಕೆ ಬಂದವ್ರು ಏನ್ ಮಾಡ್ಬೇಕಂತ ಬಂದಾರ ಅವ್ರು ಅದೇ ಮಾಡ್ತಿರ್ತಾರ. ಅವ್ರಿಗೆ ಬಿಟ್ಟು ಬಿಡ್ಬೇಕು. ಏನ್ ಮಾಡ್ತಾರ? ಅವ್ರಿಗೆ ಸಮಾಜ ಏನು ಅವ್ರು ಬೆನ್ನತ್ತದೆ? ಈಗ ಎಲ್ಲರೂ ಅವ್ನು ಬೆನ್ನತ್ತಾರೆ ಅಂದ್ರೆ ಈಗ ಅವ್ರು ಏನ್ ಬಹಳ ಚಂದ ಮಾತಾಡ್ತಾರಂತ ಸೈಡಿಗೆ ಇಟ್ಬಿಡ್ತಾರ. ಅವ್ರಿಗೆ ಹಂಗೆ ಅನ್ಕೋತಿದ್ರಪ್ಪ, ನಿಮ್ದು ಒಂದೆಲ್ಲ ಸಿದ್ಧಾಂತ ಇದ್ದಂಗೆ ಕಾಣ್ತದ. ಈಗ ನೋಡ್ರಿ, ಗುಲಾಬಿ ಗಿಡ ಅದ. ಗುಲಾಬಿ ಗಿಡಕ್ಕೆ ನೀವೇನ್ ಮುಳ್ಳು ಬರ್ಲತ್ತ ನೀರ್ ಹಾಕ್ತೀರ, ಏನ್ ಹೂವ ಬರ್ಲತ್ತ ನೀರ್ ಹಾಕ್ತೀರಿ? ಹೂವ ಬರ್ಲತ್ತ ನೀರ್ ಹಾಕ್ತೀರಿ.
ಅದ್ರ ಸಂಗಟ ಮುಳ್ಳನು ಬರ್ತದ. ಆಯ್ತಪ್ಪ, ಅದು ಮುಳ್ಳಿನ ಕಡೆ ಲಕ್ಷ್ಯ ಕೊಡ್ತೀರ, ಹೂವಿನ ಕಡೆ ಲಕ್ಷ್ಯ ಕೊಡ್ತೀರ? ಅದು ಮುಳ್ಳಿನ ಅಲಕ್ಷ್ಯ ಆಗ್ತದ, ಅದು ಅಲಕ್ಷ್ಯಕ್ಕೆ ಒಳಗಾಗಂಥದ್ದು ಮುಳ್ಳು. ಹೂವು ಲಕ್ಷ್ಯಕ್ಕೆ ಒಳಗಾಗಂಥದ್ದು. ಹಿಂಗಾಗಿ ಅಲಕ್ಷ್ಯಕ್ಕೆ ಒಳಗಾಗಂತ ವಸ್ತು ನಾವು ಆಗ್ಬಾರ್ದು, ಇದು ತಪ್ಪು ಅನ್ನೋದು ಅವ್ರಿಗೆ ಬುದ್ಧಿನೇ ಬರಲಿಲ್ಲ ಅಂತಂದ್ರೆ ಯಾರೇನ್ ಮಾಡ್ಲಿಕ್ಕಾಗ್ತದ? ವಯಸ್ಸಾಗ್ಯದ, ಬಹಳ ದೊಡ್ಡವ್ರದ್ರಿ, ಏನ್ ಮಾಡ್ಬೇಕು? ದೊಡ್ಡ ದೊಡ್ಡ ಕೆಲಸ ಮಾಡ್ಲಕತ್ತೀವಿ, ಬಹಳ ಮಂದಿ ಊಟಕ್ಕೆ ಹಾಕ್ಲಕತ್ತೀವಿ ಅಂತಂದ್ರೆ ಏನ್ ಮಾಡ್ಬೇಕು? ಮುಂದಿನವ್ರಿಗೆ ಚಲೋ ದಾರಿನೇ ತೋರಿಸ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಭಕ್ತರು ಶಿಷ್ಯರು ಜಗಳಕ್ಕೆ ಬಿದ್ದರು ಅಂತಂದ್ರ ಗುರುಗಳು ಸ್ವಾಮೀಜಿಗಳು ಆ ಜಗಳವನ್ನು ಪರಿಹರಿಸ್ತಾರೆ. ಈಗ ಅವರೇ ಜಗಳ ಆಡ್ಲಕತ್ತಾರ ಅಂತ ಅಂದಾಗ ಅದಕ್ಕೆ ಏನಾರ ಅರ್ಥ ಅದ ಏನೋ, ಅವ್ರಿಗೆ ಯಾರು ಬಿಡಿಸ್ಬೇಕು? ಗುದ್ದಾಡಿ ಸಾಯದ ಅನ್ಬೇಕಾಟೆ. ಈ ಸದ್ಯ ಸೂರ್ಯ ಇದ್ದಂಗ ಕನ್ನೇರಿ ಅಜ್ಜ ಅವ್ರ ಬಗ್ಗೆ ಎಲ್ಲ ಒಂದು ಒಳ್ಳೆ ಅಭಿಪ್ರಾಯ, ರೆಕಗ್ನೈಸೇಷನ್ ಚಾಲು ಆಗ್ಯದ. ಭವಿಷ್ಯದೊಳಗ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೆಂಗ ಉತ್ತರ ಪ್ರದೇಶದಾಗ ಅದರ, ಡೆಲ್ಲಿ ಒಳಗೆ ನರೇಂದ್ರ ಮೋದಿ ಅಮಿತ್ ಶಾ ಹೆಂಗದಾರ, ನಮ್ಮ ರಾಜ್ಯದೊಳಗ ಇವರು ಪ್ರಕಟ ಆಗ್ಲಕತ್ತಾರ. ಇವ್ರದ್ದು ಒಂದು ಪ್ರಭಾವ ಸ್ಟಾರ್ಟ್ ಆಗ್ಯದ. ಅದು ಮುಂದೆ ಏನೇನಾಗ್ತದಾನೆ, ಈಶ್ವರನ ಜಗತ್ತಿನೊಳಗೆ ಯಾರಿಗೇನು ಅವಕಾಶ ಸಿಗ್ತದ ಅದು ಆಗ್ತಿರ್ತದ, ಮಾಡ್ತಿರ್ತಾರ. ಅದ್ರ ಬಗ್ಗೆ ಏನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೋಗಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತೇಳಿ ನಿಮ್ಮೆಲ್ಲರ ಮನಸ್ಸು ಒಪ್ಪತಿತ್ತು. ಯಾಕಂದ್ರೆ ನಿಮ್ಮೊಳಗ ಯಾರ್ಯಾರ ತಲೆ ಏನೇನು ಅಭಿಪ್ರಾಯಗಳದಾವ ಮುಂದೆ ಕೂತ್ ಕೇಳೋರೆಲ್ಲ ನನ್ನವ್ರೇ, ನನ್ನ ವಿಚಾರದಂಗೆ ನಡೀತಾರತ್ತ ಅದು ಎಂದೂ ನಾನು ಅನ್ಕೊಳ್ಳಂಗಿಲ್ಲ. ನಿಮಗೆ ನಿಮ್ಮದೇ ಆದ ಸ್ವಾತಂತ್ರ್ಯ ಆದ. ನೀವು ಕನ್ನೇರಿ ಅಜ್ಜಿಗರೆ ನಡ್ಕೋರಿ, ಭಾಲ್ಕಿ ಅಜ್ಜಿಗರೆ ನಡ್ಕೋರಿ, ಚಿತ್ರದುರ್ಗ ಅಜ್ಜಿಗರೆ ನಡ್ಕೋರಿ. ಯಾರು ಇನ್ನೊಬ್ಬ ಗಣಪತಿಗೆಲ್ಲ ಬೋಳಿ ಮಗ ಗೀಳಿ ಮಗ ಎಲ್ಲ ಬೈತಾನಲ್ಲ ಮುತ್ತ ಯಾರು ಇಲ್ಕಲ್ಲ ಅಜ್ಜ. ಯಾರಿಗಾರ ನಡ್ಕೋರಿ. ನಿಜಗುಣಾನಂದ ಸ್ವಾಮಿಗಾರ ಯಾರಿಗಾರ ನೋಡ್ತಾರೆ. ನಿಮ್ಮ ಸ್ವಂತ ಅಭಿಪ್ರಾಯಗಳು ನಿಮಗ್ ಬಿಟ್ಟದ್ದು. ನಮ್ಮ ಅಭಿಪ್ರಾಯದ ಪ್ರಕಾರ ಇದು ಶ್ರೇಷ್ಠ ಜೀವ, ಈ ಭೂಮಿ ಮೇಲೆ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ರೆಕಗ್ನೈಸೇಷನ್. ನಮ್ಮ ಅಂತರಾತ್ಮಕ್ಕ ಅಭಿನವ ಜಗಜ್ಯೋತಿ ಬಸವೇಶ್ವರ ಅನ್ನೋದಕ್ಕೇನೋ ತೊಂದರೆ ಇಲ್ಲ. ಅಂತ ಸಂಘಟನಾಕಾರರವರು ಅದ್ಭುತ. ಒಬ್ಬರು ಇದ್ರು, ದೊಡ್ಡವರು ಇದ್ರು, ಏನು ಸಿದ್ದೇಶ್ವರ ಸ್ವಾಮಿಗಳು ಇದ್ರು, ಈಗ ಇಲ್ಲ. ಅವರು ಪ್ರವಚನ ಮಾಡೋದು ಬಿಟ್ರೆ ಬೇರೆ ಏನು ಮಾಡ್ಲಿಲ್ಲ. ಅವರು ಇವ್ರು ಮಾಡಿದಂಗ ಸಿದ್ದೇಶ್ವರ ಅಜ್ಜಾರ ಕೈಯಾಗ ಕಲ್ತು ನಾನಾ ರೀತಿಯಾದಂತ ಸಾಧನೆಗಳು ಮಾಡ್ಯಾರ. ಆದ್ರ ಅವ್ರಕ್ಕಿಂತ ಇವ್ರು ಒಂದ್ ಅಜ್ಜಿ ಮುಂದಾರ ಅಂತ ಅನಿಸ್ತದ ಇಲ್ಲ ನಿಮಗ್? ಪ್ರವಚನ ಒಂದೇ ಮಾಡೋದ್ರ ಅವ್ರು ಸಿದ್ದೇಶ್ವರ ಅಜ್ಜವ್ರು, ಬೇರೆ ಏನು ಮಾಡಿಲ್ಲ. ಅವ್ರ ಸಾಧನೆ ಪ್ರವಚನ. ಇವ್ರು ಎಲ್ಲಾ ರೀತಿಲಿಂತ ತಯಾರು ಮಾಡಿ ಎಲ್ಲಾ ರೀತಿ ಸೇವೆ ಮಾಡ್ಕೊಂಡು ಎಲ್ಲ ಜೀವ ಶಿವ ಸೇವೆ ಎಲ್ಲ ಚಂದ ಮಾಡ್ಕೊಂಡು ಹೊಂಟಾರಲ್ಲ, ಇವರು ಗ್ರೇಟ್ ಅದಾರ. ಸಿದ್ದೇಶ್ವರ ಅಜ್ಜಾರ್ರಿ 5 ವಿಂಗಗಳನ್ನು ತಯಾರು ಮಾಡಿ ಕೊಟ್ಟು ಹೋದ್ರ ಅವ್ರು ಅಂತಂದ್ರ, 5 ಭಾಗಗಳನ್ನ ಸರಿಯಾದ ರೀತಿಯೊಳಗ ನಮ್ಗ 5 ರೀತಿಯೊಳಗ ಅಂತಲ್ಲ ಆ ಗುರುಗಳನ್ನ ಇದನ್ ಮಾಡ್ಯಾರ. ಅವ್ರ ಅದಕ್ಕಾಗಿ ಅವ್ರು ಅಂತಿರ್ತಾರ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕಂತ ಹೇಳ್ತಿರ್ತಾರ ಅವ್ರ ಕನ್ನೇರಿ ಮಠದ ಅಜ್ಜಾರ್ರಿ. ಏನ್ 5 ಲಿಂಗ? 5 ಲಿಂಗ ಏನು ಇಲ್ರಿ, 5 ಭಾಗಗಳನ್ರಿ. ಅಂದ್ರ 5 ತತ್ವಗಳಲ್ಲಿ ಸರಿಯಾದ ಮೆಟ್ಲುಗಳನ್ನ ತಿಳಿಸಿಕೊಡುವಂತ ಗುರುಗಳನ್ನ ಅಂತಂದ್ರೆ ಅವರು ತಯಾರು ಮಾಡಿರ್ರಿ. ಯಾರು ಇವ್ರು ಕನ್ನೇರಿ ಸ್ವಾಮಿಗಳು? ಸಿದ್ದೇಶ್ವರಪ್ಪರ 5 ತತ್ವಗಳನ್ನ ಸರಿಯಾಗಿ ನಿರೂಪಣೆ ಮಾಡುವಂತ ಗ್ರೂಪ್ಗಳನ್ನ ಅಲ್ಲಿ ಅವರ ಮಠದೊಳಗನ ಅವ್ರ ಅಷ್ಟೇ ಅದ್ ಮಾತಾಡ್ಬೇಕು. ಆ ಕಡೆ ಸೈಡ ಏನ್ ಕೃಷಿ ಬಗ್ಗೆ ಮಾತಾಡುವಂತದ್ದು ಮತ್ತೆ ಆಧ್ಯಾತ್ಮ ತಗೊಂಡ್ ಮಾತಾಡುವಂತದ್ದು ಕನ್ನೇರಿ ಅಪ್ಪರ ಮಾತಾಡ್ತಾರೆ. ಅಂದ್ರೆ ಇಷ್ಟ ಆಧ್ಯಾತ್ಮಿಕ ಹಿಂಗ್ ಹೇಳ್ತಾರಲ್ರಿ, ನಾವು ಸಂಸಾರದೊಳಗ ಆಧ್ಯಾತ್ಮ ಅಂತಕ್ಕಂಥ ಧರ್ಮ ಕೊಡಿದ್ರ ಇದು ಸುವ್ಯವಸ್ಥೆಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ರಿ. ಈ ರೀತಿ ಒಳಗೆ ಅವ್ರಿಗೆ ಪರಿಪೂರ್ಣವಾಗಿ ಅವ್ರ ಅದನ್ನ ಮಾಡ್ತಾ ಇದ್ದಾರೆ. ಕೃಷಿ ಮತ್ತ ಈ ನಮ್ಮ ಒಂದು ಆಧ್ಯಾತ್ಮ ಜೀವನವನ್ನು ಅದ್ರಾಗ ಅಳವಡಿಸಿಕೊಂಡು ಹೋಗುವಂತದ್ರಿ. ಆ ರೀತಿ ಒಳಗೆ ಪರಿಪೂರ್ಣವಾಗಿ ಅದ್ರೊಳಗನು 5 ಗುಂಪದವರ
ತತ್ವ ಗೊತ್ತಲ್ರಿ? 5 ಅಂದ್ರೆ ಏನವು? 5 ಏನು? 5 ತತ್ವ ಅಂದ್ರೆ 5 ಅಂದ್ರೆ ನಮ್ಮ ಒಂದು ಕೃಷಿ ರೀ, ಸಂಸಾರ, ಅದ್ರ ಸಂಸಾರ ಬಗ್ಗೆ ನಮ್ಮ ಇದೊಂದು ರೀ, ಲೌಕಿಕ ಜೀವನ, ಲೌಕಿಕ ಜೀವನದ ಕಡೆ, ಮತ್ ಬಿಸ್ನೆಸ್ ಕಡೆ ಮಾಡ್ತಿರ್ತಾರ, ಮತ್ತೆ ಏನ್ ಮಾಡ್ತಾರೆ ಅದ್ರಾಗ ಹೆಂಗ್ ಹೋಗ್ಬೇಕು ಅನ್ನೋದು, ಮತ್ತ ಆಧ್ಯಾತ್ಮ ಬದುಕು, ಆಧ್ಯಾತ್ಮ ಬದುಕನ್ನು ಅದ್ರೊಳಗೆ ಮೋಕ್ಷ ಸಾಧನೆ. ಮತ್ತ ಇನ್ನ 2 ಯಾವ? 5 ಅಂದ್ರೆ ಏನು? ಸಾಮಾಜಿಕ ಜನರ ಜೊತೆ ನಿಜವಾದ ಜ್ಞಾನವನ್ನ ಬಿತ್ತುದ್ರಿ, ಸಮಾಜದಲ್ಲಿ ಪ್ರಚಾರ ಮಾಡವ, ನಮಗಾದ ಆನಂದ ಇನ್ನೊಬ್ಬರಿಗೆ ಆಗ್ಲಿ ಅಂತ. ಮತ್ತ ಒಟ್ಟು ಅದು 5 ಅಂತ ಏನದ ಅದು ಸ್ಪಷ್ಟವಾಗಿ ತಿಳ್ಕೊಳ್ರಿ. ಅದು ನಿಮ್ಗೆ ವ್ಯಕ್ತಪಡಿಸ್ಲಕ್ ಬರ್ತಾ ಇಲ್ಲ ಪೂರ್ತಿ ಸರಿಯಾಗಿ. ಅದು 5 ಅಂದ್ರೆ ಏನು ಅಂತ ಚಂದ ತಿಳ್ಕೊಳ್ರಿ. ಅದನ್ನ ಚಂದ ಸಾಹಿತ್ಯದ ಮೂಲಕ ವ್ಯಕ್ತಪಡಿಸಿದ್ರೆ ಎಲ್ಲರಿಗೆ ಮನಸ್ಸು ಒಪ್ಪುತ್ತದೆ. ನಮ್ಮಟ್ಟಕ್ಕೆ ನಾವು ಏನಾರ ತಿಳ್ಕೊಂಡು ಮಾತಾಡೋದಲ್ಲ. 5 ಅಂದ್ರೆ ಏನು, ವಾಟ್ ಈಸ್ 5? ಸಿದ್ದೇಶ್ವರ ಸ್ವಾಮಿಗಳು ಮಾರ್ಗದರ್ಶನ ಮಾಡಿದ ಅದು ಪಂಚ ವಿಷಯಗಳು ಯಾವುವು, ಅದನ್ನು ಸರಿಯಾಗಿ ತಿಳ್ಕೊಂಡು ಹೇಳ್ರಿ. ಓಕೆ, ಸಮಯ ಎಷ್ಟಾಯ್ತು? ಭಾಳ ಆಯ್ತಲ್ಲ ಟೈಮ್? 8 ಆಗಕತ್ತದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಇದುವರೆಗೆ ಸುಬ್ರಹ್ಮಣ್ಯ ಸದ್ಗುರುವಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಾವು ಧರ್ಮವನ್ನಾಗ್ಲಿ ಅಥವಾ ಕೇವಲ ಲೌಕಿಕವನ್ನಾಗ್ಲಿ ಸಂಘವನ್ನಾಗ್ಲಿ ನಾವು ಕೇವಲ ಅದು ಒಂದನ್ನೇ ಬೆನ್ನತ್ತದ ಎಲ್ಲರನ್ನೂ ಜೊತೆಯಾಗಿ ನಾವು ನಡೆಸಿಕೊಂಡು ಹೋದರೆ ಈ ಒಂದು ನಮ್ಮ ಬದುಕು ಸಾರ್ಥಕ ಆಗತ್ತೆ ಅನ್ನೋದನ್ನು ತಿಳಿಸಿಕೊಟ್ರು. ಪರಿಪೂರ್ಣ ಆಗ್ತದ. ಶಿಕ್ಷೆಯನ್ನ ಇವತ್ತು ಕೊಟ್ಟು ಅಂಥ ಒಂದು ಜ್ಞಾನವನ್ನು ಹೊಂದಿರುವ ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ಮಂಗಳಾಚರಣೆಯನ್ನ ಗೌರಮ್ಮ ನಡೆಸಬೇಕಾಗಿ ಕೇಳ್ಬೋದು. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ತೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಭಾಷೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರು
गुरुवररिः ॐ चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। परमानंद प्राप्ति भव, सर्वदुःखनिवृत्ति भव, इष्टार्थ सिद्धिरस्तु, यशस्वी भव यशस्वी भव। ओम शांति शांति शांति। ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.